ಸತಿ ಹೇಳೇ ಬಿಟ್ಲು, ರೀಲ್ಸ್ ಮಾಡೋದನ್ನ ಗಂಡನ್ ಬೇಕಾದ್ರೆ ಬಿಟ್ಬಿಡ್ತೀನಿ, ರೀಲ್ಸ್ ಮಾಡೋದು ಬಿಡಲ್ಲ ಅಂತೇಳಿ. ನನಗೆ ಪ್ರೆಗ್ನೆಂಟಲ್ಲಿ ನನಗೆ ಎಲ್ಲಿ ಕೊಡಬೇಕು ಅಂತ ಡಾಕ್ಟ್ರಲ್ಲಿ ಇದ್ರೆ ಇಡೀ ಒಂದು ಉಂಡೆನೆ ತೊಗೊಂಡ್ಬಿಟ್ಟಿದ್ರು, ಗಿಡದ ಉಂಡೆ ತೊಗೊಂಡ್ಬಿಟ್ಟು ಮನೆಯೊಳಗಡೆ ಸೇರಿಸ್ಬಿಟ್ಟಿದ್ರು. ನನ್ನ ಮಕ್ಕಳು ಹೊಲ ಅಂತ ಒದ್ದಾಡೋದು, ಹೊಟ್ಟೆ ಹಸು ಅವ್ರಿಗೆ. ಬಾಟ್ಲಲ್ಲಿ ನೀರು ಹಾಕೊಡ್ತಾ ಇದ್ವಿ, ಕುಡಿಯೋಕೆ ಹಾಲಿಲ್ಲ ಅವ್ರಿಗೆ, ನೀರು ಹಾಕೊಡ್ತಾ ಇದ್ವಿ ಬಾಟ್ಲಲ್ಲಿ. ನನ್ನ ಮುಂದೆನೆ ಇದು ಈರುಳ್ಳಿ ಸಿಪ್ಪೆ ಮಣ್ಣು ಎಲ್ಲ ತಿಂತಾ ಇದ್ರು. ಅವಾಗ ದುಃಖ ಆಗಲ್ಲ ಒಂದು ತಾಯಿಗೆ ಕರಳು ಬಳ್ಳಿ ಅದು ನೋಡ್ಕೊಳಕ್ಕಾಗಲ್ಲ ಯಾರಿಗೂ. ಅವಾಗ ಈರುಳ್ಳಿ ಸಿಪ್ಪೆ ಮಣ್ಣು ತಿನ್ನೋವಾಗ ನಾನು ಮುಂದೆ ಕುತ್ಕೊಂಡು ಹೆಂಗೆ ನೋಡ್ತಾ ಇದ್ದೆ ಅವ್ರಿಗೆ. ಹೌದು, ನಾನು ಕುಡಿತಾ ಇದ್ದೀನಿ. ಯಾರಿಗೋಸ್ಕರ? ನನ್ನ ಮಕ್ಳಿಗೋಸ್ಕರ. ಎಲ್ಲ ಫೋನ್ಗಳು ಮಾಡ್ತಾರೆ, ತಿರ್ಗಾ ಇದು ಮಾಡ್ತಾರೆ. ಫೋನ್ಗಳು ಮಾಡಿಬಿಟ್ಟು ಏನೋ ನೀನು ಅಂತ ಅಲ್ಲಿ ಮಾಡ್ತಾಳೆ, ಕಟಪ್ಪನ ಜೊತೆ ಇದು ಮಾಡ್ತಾಳೆ. ಅದನ್ನ ನನಗೆ ಫಾಲೋ ಮಾಡಿದ್ರು ಎಷ್ಟೋ ಜನ. ನಿನ್ನಿಂದನೇ ಇದ್ದೀವಿ, ಮಚ್ಚೆಲ್ಲ ಎತ್ಕೊಂಡಿದೀವಿ ಗಾಡಿಯಲ್ಲಿ, ಇಲ್ಲೇ ಎತ್ಬಿಡ್ತೀವಿ. ರೇಷ್ಮಾ ಅವರು ಹಾಕೋ ಡ್ರೆಸ್ಗಳ ಮೇಲೂ ಕಮೆಂಟ್ ಮಾಡ್ತಾರೆ ಸರ್. ಕಟ್ಕೊಂಡಿರೋ ಗಂಡ ನಾನೇ ಇಲ್ಲಿ ಇರ್ಬೇಕಾದ್ರೆ ನನಗೆ ನಂಬಿಕೆ, ನನ್ನ ಹೆಂಡತಿ ಮೇಲೆ ನಿಮ್ಗೆ ಏನಕ್ಕೆ ಎಲ್ಲ. ಆಮೇಲೆ ತುಂಬ ಕೆಟ್ಟದಾಗಿ ಮಾಡ್ತಾರೆ, ತುಂಬ ಡಬಲ್ ಮೀನಿಂಗ್ ಸಾಂಗ್ಸ್ಗಳನ್ನ ಮಾಡ್ತಾರೆ, ಅದು ಒಂದು ಬೆಡ್ರೂಮಲ್ಲೆಲ್ಲ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಸರ್. ನಾವು ನಮ್ಗೆ ದುಡ್ಡು ಬರಬೇಕು ಅಂದರೆ ಅವ್ರು ಯಾವ ಸಾಂಗ್ ಹೇಳ್ತಾರೆ ಅದು ಚಾಯ್ಸ್ ಮಾಡ್ತೀವಿ. ನಿಮ್ಮ ರೀಲ್ಸ್ಗಳು ನೋಡೆ ಬರ್ತೀಯಾ ಅಂತ ಕರೆಯೋದು, ಬಾ ನನ್ನ ಜೊತೆನೂ ಈ ಥರ ಮಾಡು, ಬಾ ಇಲ್ಲಿ ನನ್ನ ಜೊತೆನೂ ಇರು. ಹೆಂಗ್ಸನ್ನೆಲ್ಲ ಕೆಳಗೆ ಬೀಳಿಸ್ಬಿಟ್ಟು ಬಂದವನ್ನೆಲ್ಲ ಗಂಡಸು ಅಂತಾರ. ರೇಷ್ಮಾ ಒಂಚೂರು ರೀಲ್ಸ್ ಮಾಡಾದ್ಮೇಲೆ ಸಿಕ್ಕಾಬಟ್ಟೆ ಸೌಕರ್ ಆಗ್ಬಿಟ್ಟವ್ರೆ, ಸಿಕ್ಕಾಬಟ್ಟೆ ರಿಚ್ ಆಗ್ಬಿಟ್ಟಿದ್ದಾರೆ. ಈ ಜೀವನ ನನ್ಗೆ ಬೇಡ. ಇದು ಜಾತಿ ಭೇದ, ಜಾತಿ ನಿನ್ ಯಾವ ಜಾತಿ, ಈ ಜಾತಿ ಆ ಜಾತಿ, ಇರೋದು ಒಂದೇ ಜಾತಿ, ಮನುಷ್ಯ ಜಾತಿ. ಅದು ಒಂದು ವಿಶಾಲ ಹೃದಯ ನನ್ ಗಂಡ ಅವ್ರು ಹೇಳ್ತಾರಲ್ಲ ಅರ್ಧನಾರೇಶ್ವರ ಅಂತ, ಅದು ನನ್ ಗಂಡನೇ. ಹಾಯ್ ಎಲ್ಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ. ನಾನು ಪೂಜಾ ಶಿವಕುಮಾರ್. ಎಸ್ ವೀಕ್ಷಕರೇ, ನನ್ನ ಈ ಕಾರ್ಯಕ್ರಮದಲ್ಲಿ ಒಂದು ಮುದ್ದಾದ ಜೋಡಿ ಇದೆ ಅಂತ ಹೇಳ್ಬೋದು. ಎಸ್, ರೀಲ್ಸ್ ಮಾಡೋದ್ರ ಮೂಲಕ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಬಟ್ಟೆ ಆಹ್ವಾನ ಕ್ರಿಯೇಟ್ ಮಾಡಿದ್ದಾರೆ. ಜೊತೆಗೆ ರೀಲ್ಸ್ ಮಾಡೋದ್ರ ಮೂಲಕನೇ ಗಿಚ್ಚಿಗಿಲಿಗಿಲಿ ಅನ್ನುವಂತಹ ಶೋ ಮೂಲಕ ತಲುಪಿ ಅಲ್ಲಿ ನಮ್ಮೆಲ್ಲರನ್ನು ಕೂಡ ಎಂಟರ್ಟೈನ್ ಮಾಡಿದ್ರು. ಜೊತೆಗೆ ಸಾಕಷ್ಟು ಶಾರ್ಟ್ ಫಿಲ್ಮ್ ಮಾಡಿದ್ರು, ಬಿಗ್ ಬಾಸ್ಗೆ ಹೋಗ್ತಾರೆ ಅನ್ನುವಂತಹ ಸುದ್ದಿಯಲ್ಲೂ ಕೂಡ ಇದ್ರು. ಎಷ್ಟೇ ಟ್ರೋಲ್ ಮಾಡಿದ್ರು ಕೂಡ ಐ ಡೋಂಟ್ ಕೇರ್ ಗುರು, ನಾನು ರೀಲ್ಸ್ ಮಾಡ್ತಾನೆ ಇರ್ತೀನಿ, ನೀವು ಟ್ರೋಲ್ ಮಾಡ್ತಾನೆ ಇರಿ ಅಂತ ಸಿಕ್ಕಾಪಟ್ಟೆ ಫೇಮಸ್ ಅಲ್ಲಿದ್ದಾರೆ. ಸೊ ಎಸ್, ಅವರೇ ನಿಮ್ಮೆಲ್ಲರ ಪ್ರೀತಿಯ ರೇಷ್ಮಾ ಹಾಗೂ ಅವರ ಹಸ್ಬೆಂಡ್ ನಮ್ಮ ಜೊತೆಗೆ ಇವತ್ತು ಜಾಯ್ನ್ ಆಗಿದ್ದಾರೆ. ಅದೇ ಸ್ಪೆಷಲ್ ಇವತ್ತಿನ ಕಾರ್ಯಕ್ರಮದಲ್ಲಿ, ಯಾಕಂದ್ರೆ ರೇಷ್ಮಾ ನನಗೆ ಆಲ್ರೆಡಿ ಪರಿಚಯ, ತುಂಬಾ ಸಲ ಇಂಟರ್ವ್ಯೂ ತಗೊಂಡಿದ್ದೀನಿ ಅವ್ರದ್ದು. ಹಾಯ್ ರೇಷ್ಮಾ, ಹೇಗಿದ್ದೀರಿ? ಹಾಯ್ ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಪೂಜಾನು ಚೆನ್ನಾಗಿದ್ದಾರೆ. ಯಾಕಂದ್ರೆ ಪೂಜಾ ಚೆನ್ನಾಗಿರ್ಲೇಬೇಕು, ಯಾಕಂದ್ರೆ ನಮ್ಮಂತವ್ರು ಬೆಳೆಸ್ತಾರೆ ಅವರು. ಆಮೇಲೆ ತುಂಬಾ ಜನ ಬೆಳೆದವ್ರೆ. ಯಾಕೆ ಅಂದ್ರೆ ಫಸ್ಟ್ ನಾವು ಇಂಟರ್ವ್ಯೂಗೆ ಅಂತ ಕೊಟ್ಟಿದ್ದೆ ಪೂಜಾ ಮೇಡಮ್ಗೆ. ಅವರೇ ಅವ್ರ ಕಡೆಯಿಂದ ನಾನು ಗಿಚ್ಚಿಗಿಲಿ ಅಂತ ಸ್ಟೇಜ್ ನೋಡಿದೆ, ಅವ್ರ ಕಡೆ ಅಂತ ಹೇಳ್ಬೋದು. ತುಂಬಾ ಥ್ಯಾಂಕ್ಸ್ ಪೂಜಾ. ಅದೇನೂ ಇಲ್ಲ ರೇಷ್ಮಾ, ನಿಮ್ಮ ಟ್ಯಾಲೆಂಟು, ನೀವು ಮಾಡಿದಂತಹ ರೀಲ್ಸ್ ಕಂಟೆಂಟ್ಗಳು ಆ ಥರ ಇತ್ತು. ಸೊ ಹಾಗಾಗಿ ನಿಮ್ಮ ಟ್ಯಾಲೆಂಟ್ ಮೂಲಕ ಬಂದಿದ್ದೀರಾ ಅಷ್ಟೇ. ನನಗೂ ಅವತ್ತು ಫೋನ್ ಮಾಡಿ ಮೇಡಮ್ ರೇಷ್ಮಾ ಅವ್ರನ್ನ ನಮಗೆ ಸುಮಾರು ಜನ ಫೋನ್ ಮಾಡಿದ್ರು, ರೀಲ್ಸ್ ಮಾಡ್ತಾರಲ್ಲ ರೇಷ್ಮಾ ಅವ್ರದ್ದು. ಅದಾದಮೇಲೆ ಇಂಟರ್ವ್ಯೂಗಳು ಸುಮಾರು ಜನ ಮಾಡಿದ್ರು. ನಾನು ಓ ಮೈ ಗಾಡ್, ರೇಷ್ಮಾ ಈ ಲೆವೆಲಿಗೆ ಸೆಲೆಬ್ರಿಟಿ ಆಗಿಬಿಟ್ರಲ್ಲ ಅಂತ. ಬಟ್ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು, ರೇಷ್ಮಾ ಬಿಗ್ ಬಾಸ್ಗೆ ಹೋಗ್ತಾರೆ ಅಂತ. ನೋಡೋಣ, ಅದು ಹಣೆ ಬರ. ದೇವ್ರು ಹುಕುಂ ಕೊಡ್ಬೇಕಲ್ಲ, ದೇವ್ರು ಹುಕುಂ ಕೊಟ್ಬಿಡ್ತಾರೆ, ಪೂಜಾರಿಗಳಿಗೆ ಹುಕುಂ ಕೊಡ್ತಾ ಇಲ್ಲ. ದೇವ್ರು ವರ ಕೊಟ್ರು ಪೂಜಾರಿ ವರ ಕೊಡಲ್ಲ ಅಂತಾರಲ್ಲ, ಆತರ ಅದನ್ನು ಹಾಕ್ಬೇಕು. ಓಕೆ, ನಂಗೆ ತುಂಬಾ ಇಷ್ಟವಾದ ವ್ಯಕ್ತಿ, ರೇಷ್ಮನ್ಗಿಂತ ತುಂಬಾ ಫೇವ್ರೇಟ್ ಸರ್. ಸರ್ ಹೇಗಿದ್ದೀರಾ ಸರ್? ನಾನು ಚೆನ್ನಾಗಿದ್ದೀನಿ ಸರ್. ಸರ್ ಸುಮಾರು 2 ವರ್ಷ ಆದ್ಮೇಲೆ ತುಂಬಾ ಚೇಂಜ್ ಆಗ್ಬಿಟ್ಟಿದ್ದೀರಿ. ಇವಾಗ ಹೆಂಗಿದೆ ಲೈಫು? ತುಂಬಾ ಚೆನ್ನಾಗಿದೆ ಮೇಡಮ್, ಏನಿಲ್ಲ, ತುಂಬಾ ಚೆನ್ನಾಗಿದೆ. ಜಾಲಿ ಆಗಿದೆ. ಹೌದಾ? ಜಾಲಿ ಆಗಿದ್ದೀರಾ, ಚೆನ್ನಾಗಿದ್ದೀರಾ? ಹೇಗ್ ನಡೀತಿದೆ ಸರ್? ಎಲ್ಲ ಆಟೋ ಡ್ರೈವರ್ ಕೆಲಸ ಮಾಡ್ತಿದ್ದೀರಿ, ಹೆಂಗ್ ನಡೀತಾ ಇದೆ ಕೆಲಸ? ಬಿಸ್ನೆಸ್ ಪರವಾಗಿಲ್ವಾ? ಫ್ರೀ ಬಸ್ ಬಂದ್ಮೇಲೆ ಏನಾರು ಎಫೆಕ್ಟ್ ಆಯ್ತಾ? ಇಲ್ಲ, ಆತರ ಏನಿಲ್ಲ. ನಮ್ಮ ಮಾಮೂಲಿ ಕಸ್ಟಮರ್ಗಳು ಅವ್ರು ಇರ್ತಾರಲ್ಲ. ನಾವು ಬಸ್ಸಲ್ಲಿ ಎಲ್ಲೂ ಹೋಗಲ್ವಲ್ಲ, ಅಂದ್ರೆ ನಮ್ಮ ಆಟೋ ಓಡಿಸ್ತಾ ಇದ್ರು ಇವರು, ಆಟೋ ಕೆಟ್ಟೋಗಿದೆ, ದುಡಿಯೋದೆಲ್ಲ ಆಟೋಗೆ ರಿಪೇರಿಗೆ ಅಂತ ಮಾಡ್ತಾ ಇರ್ತಾರೆ. ಅಂದ್ರೆ ಒಂದ್ ವಾರದೆಲ್ಲ ದುಡ್ದಿರೋದೆಲ್ಲ ಆಟೋಗೆ ಆಗ್ಬಿಡ್ತಾರೆ. ಒಂದ್ ವಾರ ದುಡ್ದಿರೋ ಆತರ ಆಗ್ತಿದೆ. ಯಾಕಂದ್ರೆ ಆಟೋ ಕೆಟ್ಟೋಗ್ತಿದೆ, ಮೋಟರ್ ಹೋಗುತ್ತೆ, ಒಂದ್ಸಲಿ ಟೈರ್ ಹೋಗುತ್ತೆ, ಒಂದ್ಸಲಿ ಬ್ರೇಕ್ ಹೋಗುತ್ತೆ, ಒಂದ್ಸಲಿ ಟಾಪೇ ಹೋಗ್ಬಿಡುತ್ತೆ, ಒಂದ್ಸಲಿ ಸೀಟ್ ಹೋಗುತ್ತೆ. ಆತರ ಮೋಟರ್ ಇದೆಲ್ಲ ಮಾಡ್ತಾ ಇರ್ತಾರೆ. ಓಕೆ, ತುಂಬಾ ಜನ ಅನ್ಕೋತಿರ್ತೀವಿ ಆಟೋ ಓಡಿಸ್ತಾರೆ ಏನ್ ಅಂತ ಏನಿರಲ್ಲ ಅಂತ. ಬಹಳ ಕಷ್ಟಗಳಿರುತ್ತಲ್ಲ ಸರ್ ಆಟೋ ಡ್ರೈವರ್? ತುಂಬಾ ಕಷ್ಟ ಇದೆ ಗಾಡಿ ಓಡಿಸೋಕು. ಯಾವ ತರ ಕಷ್ಟಗಳನ್ನ ಫೇಸ್ ಮಾಡ್ತೀರಾ ಆಟೋ ಡ್ರೈವರ್ ಆಗಿ ನೀವು?
ಅಂದ್ರೆ ಈಗ ಬಹಳ ಜನ ಕೆಲವೊಂದ್ಸಲ ಹೇಳ್ತಿರ್ತಾರೆ ಇದನ್ನೇ ಸಿಗಲ್ಲ ನಮ್ಗೆ, ವ್ಯಾಪಾರನೇ ಆಗಲ್ಲ ಅಂದ್ರೆ ಯಾರು ಬಂದು ಹೌದು, ಇವಾಗ ಏನೇನ್ ಗೊತ್ತಾ, ಅದು ಇದು ಓಲೋ ಓಲಾ ಊಬರ್ ಎಲ್ಲ ಬಂದ್ಬಿಟ್ಟೈತೆ, ಓಕೆ ಎಲ್ಲ ಅದರಿಂದ ಬುಕಿಂಗ್ ಮಾಡ್ತಾರೆ. ಯಾರೋ ಒಬ್ರು ನಂತರ ಓದಿಲ್ದವ್ರಿಗೆ ಆಟೋ ಬೇಕೇ ಬೇಕು, ಹೌದು. ಆತರ ತಗೊಂಡ್ ಹೋಗ್ತಾರೆ ಅಷ್ಟೇ. ಅದಕ್ಕೂ ಸುಮ್ನೆ ಹೋಗಲ್ಲ ಆಟೋ, ಅದಕ್ಕೆ ಪೆಟ್ರೋಲ್ ಬೇಕೇ ಬೇಕು. ಹೌದೌದು 2 ಜನಕ್ಕೆ ಪೆಟ್ರೋಲ್ಗೆ ನಾವು ಇದ್ ಮಾಡ್ಬೇಕು ಅಂದ್ರೆ ಏನ್ ಸುಮ್ನೆನಾ? ಹೌದು, ಯಾರು ಗಿರಾಕಿಗಳು ಸಿಗಲ್ಲ. ಸಿಗ್ತಾರೆ ಮೇಡಮ್, ಅದೇನಿಲ್ಲ, ಎಲ್ಲ ಹಣೆ ಬರ. ಹಣೆ ಬರ ಅಷ್ಟೇ. ಹಣೆ ಬರಕ್ಕೆ ಹೊಣೆ ಯಾರು? ಈಗ ಹೆಂಗೆ ರೇಷ್ಮಾ ಅವ್ರನ್ನ ನೋಡಿ ರೇಷ್ಮಾ ಅವ್ರ ಹಸ್ಬೆಂಡಾ ನೀವು ಅಂತ ಕಂಡಿಡಿತಾರ ಹೇಗೆ? ತುಂಬಾ ಜನ ಕಂಡಿಡಿತಾರೆ ಮೇಡಮ್, ತುಂಬಾ ಜನ ಹೇಳ್ತಾ ಇರ್ತಾರೆ, ಸಿಗ್ದವ್ರೆಲ್ಲ ಕೇಳ್ತಾನೆ ಇರ್ತಾರೆ, ಹಾ. ಏನ್ರಿ ರೇಷ್ಮಾ ಮೇಡಮ್ ನೋಡಿದ್ರೆ ಫೇಮಸ್, ನೀವ್ ನೋಡಿದ್ರೆ ಗಾಡಿ ಗಾಡಿ ಓಡಿಸ್ತಿದ್ರ ಅಂತ ಅಲ್ವಾ? ಅದು ಅವ್ರದ್ದು, ಇದು ನಮ್ ಬಿಸ್ನೆಸ್. ಹೌದು ಹೌದು. ಆಟೋ ಓಡಿಸ್ತಾರೆ. ರೇಷ್ಮಾ ಮೇಡಮ್ ಸೆಲೆಬ್ರಿಟಿ ಆಗ್ಬಿಟ್ಟವ್ರೆ. ಸೆಲೆಬ್ರಿಟಿ ಆದ್ರೆ ಏನು ಪ್ರಯೋಜನ ಇಲ್ಲ. ನಾವು ಹೀರೋಯಿನ್ ಅಲ್ಲ, ಹೀರೋನು ಅಲ್ಲ. ಏನೋ ಒಂದು ಪಿಕ್ಚರ್ ಮಾಡಿದ್ವಿ, ಏನೋ ಕೋಟಿ ಬಂತು, ಕಾರ್ ತಗೊಳ್ಳೋಣ, ಬಂಗ್ಲೆ ತಗೊಳ್ಳೋಣ ಅಂತ ಹೇಳಕ್ಕೆ. ಇದು ಇನ್ಸ್ಟಾಗ್ರಾಮ್ ಸೆಲೆಬ್ರಿಟಿ ಅಂದ್ರೆ ನಾವು ಬಡತನನೇ ಇದೆ. ನಾವು ಇವಾಗ ಸೆಲೆಬ್ರಿಟಿ ಆಗಿದೀವಿ ಅಂತ ಎಲ್ಲಾರು ನಮ್ಗೆ ನೋಡ್ಬಿಟ್ಟು ಇದ್ ಮಾಡೋದು, ಕಣ್ಣಿಡಿಯೋದು. ಏನೋ ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಅದು ನಾನು ಅಯ್ಯೋ ನೋಡ್ಬಿಟ್ಟು ಅಂದ್ರೆ ನಾನು ಸೆಲೆಬ್ರಿಟಿ ಆಗಿಲ್ಲ, ನಾನು ರೀಲ್ಸ್ ಮಾಡ್ತಿರ್ಲಿಲ್ಲ. ಒಂದು ಹೀರೋಯಿನ್ಗೆ ಹೀರೋ ನೋಡ್ಬಿಟ್ಟು ಅಯ್ಯೋ ಏನಪ್ಪ ಇವ್ರು ದುರಹಂಕಾರ, ಬಾಡಿಗಳನ್ನ ಇಟ್ಕೊಂಡು ನಡೀತಾರೆ, ಇವರು ಸೆಲ್ಫಿ ಕೇಳಿದ್ರೆ ಹಿಂಗ್ ದೂಕ್ತಾರೆ, ಸೆಲ್ಫಿ ಕೇಳಿದ್ರೆ ಹಿಂಗ್ ಮಾಡ್ತಾರೆ ಅಂತ ನಾನು ಅನ್ಕೊಂತಿದ್ದೆ. ಅದು ತಪ್ಪು ಅದು. ಯಾಕಂದ್ರೆ ಸೆಲೆಬ್ರಿಟಿ ಅಂದ್ರೆ ಅವರು ಇಟ್ಕೊಳ್ಳೇಬೇಕು. ಒಳ್ಳೆಯವರು ಇರ್ತಾರೆ, ಕೆಟ್ಟವರು ಇರ್ತಾರೆ. ಸ್ವಲ್ಪ ಜನ ಒಳ್ಳೆತನ ಹೇಳ್ತಾರೆ, ಸ್ವಲ್ಪ ಜನ ಕೆಟ್ಟತನ ಹೇಳ್ತಾರೆ. ಅದು ನನ್ಗೆ ಅನುಭವ ಆಗಿದೆ. ಹೌದು, ಅದು ಅನುಭವ ಆಗಿದೆ. ಅಂದ್ರೆ ನಾನು ಪಿಕ್ಚರ್ ಅಲ್ಲಿ ಸೆಲೆಬ್ರಿಟಿ ಇಲ್ಲಪ್ಪ, ನಂತ ದುಡ್ಡಿಲ್ಲ, ಮನೆ ತಗೊಳಕ್ಕೆ, ಕಾರ್ ತಗೊಳಕ್ಕೆ, ಬಾಡಿ ಇಟ್ಕೊಳಕ್ಕೆ ನಂತ ದುಡ್ಡಿಲ್ಲ. ನಾವು ಬಡವ್ರೆ. ಬಡತನದಿಂದ ಸೆಲೆಬ್ರಿಟಿ ಏನೋ ಆಗ್ಬಿಟ್ಟಿದೀನಿ ಅನ್ಸುತ್ತೆ ನನ್ಗೆ ಅಷ್ಟೇ. ನಾನ್ ಸೆಲೆಬ್ರಿಟಿ ಅಂತ ಯಾವತ್ತೂ ನಾನು ಅನ್ಕೊಂಡಿಲ್ಲ. ಬಟ್ 4 ಜನ ಪ್ರೀತಿ ವಿಶ್ವಾಸ ಕೊಡ್ತಾರಲ್ಲ, ಅಷ್ಟು ಸಾಕು ನನ್ಗೆ. ಬಟ್ ಸ್ವಲ್ಪ ಜನ ಕಿರ್ಚ್ತಾರೆ, ಇದ್ ಮಾಡ್ತಾರೆ, ಅದ್ ಮಾಡ್ತಾರೆ. ಅದೆಲ್ಲ ಮಾಡ್ಬಿಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ನಾವು ಬಾಡಿಗೆ ಮನೇಲಿ ಇದೀವಿ. ನಮ್ದು ಬಡತನ. ನನ್ ಗಂಡ ಆಟೋ ಓಡಿಸ್ತಾರೆ. ಆಮೇಲೆ ಸ್ವಲ್ಪ ಜನ ಕಿರ್ಚೋದು, ಬೈಯೋದು, ನಮ್ ಮುಂದೆನೆ ಬ್ಯಾಡ್ ಕಮೆಂಟ್ ಆಗಿ ಮಾತಾಡೋದು, ಅದೆಲ್ಲ ಮಾಡ್ರೆ ನಾವು ಮನುಷ್ಯರೇ, ನಮಗೂ ಹಲ್ಟಾಗುತ್ತೆ, ನಮಗೂ ಹೃದಯ ಇದೆ. ನಾವು ಏನೋಪ್ಪ ಬಿಡು, ದುಡ್ಡು ಬಂತು, ಮನೆ ತಗೊಳ್ಳೋಣ, ನಾವು ಮನೆ ಒಳಗಡೆ ಇರೋಣ, ಆಚೆಗಡೆ ಹೋಗೋದು ಏನು ಇಲ್ಲ. ಇವತ್ತು ನಾನು ಹಾಲು ತಗೊಂಬರ್ಕೆ ನಾನು ಆಚೆಗಡೆನೆ ಹೋಗ್ಬೇಕು. ಏನು ನಮ್ಮ ಯಜಮಾನ್ರು ಇರ್ತಾರೆ, ಯಾವಾಗ ಬೆಳಗ್ಗೆ ಒಂದ್ಸಲಿ ಸಾಯಂಕಾಲ ತಗೊಂಬರ್ತಾರೆ. ಇವ್ರು ಊರಿಗೆ ಹೋದ್ರೆ, ಎಲ್ಲರ ಆಚೆ ಹೋದ್ರೆ ನಾನೇ ಹೋಗ್ಬೇಕು ಅಂಗಡಿಗೆ. ನನ್ಗೆ ಅದು ಬುಕಿಂಗ್ ಮಾಡಕ್ ಬರಲ್ಲ, ನಾನು ಓದಿಲ್ಲ. ಏನಪ್ಪಾ ಮನೆ ಒಳಗಡೆ ಕುತ್ಕೊಂಡು ಬುಕಿಂಗ್ ಮಾಡ್ಕೊಂಡು ತರಿಸ್ಕೊಳ್ಳೋಣ ಅನ್ನಕ್ಕೆ ನಾನು ಓದಿಲ್ಲ. ಹೌದು ಸರ್. ರೇಷ್ಮಾನ ನೀವು ಫಸ್ಟ್ ಪ್ರೀತಿ ಮಾಡಿದಾಗ ಇದ್ದಂತಹ ರೇಷ್ಮಾ, ಅದಾದ್ಮೇಲೆ ಸೆಲೆಬ್ರಿಟಿ ಆಗ್ತಾರೆ, ರೀಲ್ಸ್ ಮಾಡ್ತಾರೆ, ಅದಾದ್ಮೇಲೆ ಸೆಲೆಬ್ರಿಟಿ ಆಗ್ತಾರೆ, ಒಳ್ಳೆ ಶೋಗಳನ್ನ ಮಾಡ್ತಾರೆ, ಅದಾದ್ಮೇಲೆ ಶಾರ್ಟ್ ಸಿನಿಮಾಗಳು ಮಾಡ್ತಾರೆ. ಸೊ ಹೆಂಗೆ ಬದಲಾವಣೆ ಕಂಡ್ರ? ರೇಷ್ಮಾ ಏನಾದ್ರೂ ಚೇಂಜಸ್ ಆದ್ರ ಇದೆಲ್ಲ ಬಂದ ಮೇಲೆ? ಚೇಂಜಸ್ ಏನು ಆಗಿಲ್ಲ ಮೇಡಮ್, ಯಾವಾಗ್ಲಿಂದ ಹೆಂಗಿದ್ರು ಮನೇಲಿ ಹಂಗೆ ಇರ್ತಾರೆ. ಆದ್ರೆ ಈಚ್ ಕಡೆ ಹೋದ್ಮೇಲೆ ಅವರು ಮಾಮೂಲಿ ಇರುತ್ತಲ್ವಾ, ಅವ್ರು ಆಕ್ಟ್ ಮಾಡ್ಬೇಕು, ಇದ್ ಮಾಡ್ಬೇಕು, ಅದನ್ನ ಅವ್ರು ಮಾಡ್ಕೋತಾರೆ, ಬರ್ತಾರೆ. ಮನೇಲಿ ಹೆಂಗಿರ್ಬೇಕು ಹಂಗೆ ಇರ್ತಾರೆ. ಮನೇಲಿ ಒಂದು ಹೆಂಡತಿ ಆಗಿ ಹೆಂಗಿರ್ಬೇಕು, ಅಮ್ಮ ಆಗಿ ಹೆಂಗಿದ್ರು ಇವತ್ತವರೆಗೂ ಹಂಗೆ ಇರ್ತಾರೆ ಮನೇಲಿ. ಅಮ್ಮನ ಹತ್ರ, ನಿಮ್ಮ ಅಮ್ಮನ ಹತ್ರ ಬೆಸ್ಟ್ ಸೊಸೆ ಅಂತ ಏನಾರು ಅನ್ಸ್ಕೊಂಡಿದಾರ? ಹೇಗೆ ಅನ್ಸ್ಕೊಂಡಿದ್ದಾರೆ? ಹಂಗೆ ಇರ್ತಾರೆ. ಅವ್ರ ಜೊತೆಲೆ ಅಡ್ಗೆ ಇಬ್ರು ಸೇರಿ ಮಾಡ್ತಾರೆ. ಊಟನು ಎಲ್ಲಾ ಜೊತೆಲೆ ಕೂತ್ಕೊಂಡು ಊಟ ಮಾಡ್ತೀವಿ. ಎಲ್ಲಾ ನೆಲದ ಮೇಲೆ ಕೂತ್ಕೊಂಡು ಆರಾಮಾಗಿ ಊಟ ಮಾಡಿ ಮಾಡ್ತೀವಿ. ಅವ್ರು ಬರೋರ್ಗು ಅವ್ರು ಕಾಯ್ತಾ ಇರ್ತಾರೆ. ಹೌದಾ? ನಮ್ ತಾಯಿ ಕಾಯ್ತಾ ಇರ್ತಾರೆ, ಅವ್ರು ಊಟ ಮಾಡಲ್ಲ. ಒಂದ್ಸತಿ ನಾವು ಊಟ ಮಾಡ್ಕೊಂಡ್ ಬಂದ್ಕೊಂಡ್ರು ಅವ್ರ ಊಟ ಮಾಡದೆ ಇವತ್ತು ನಾನ್ ತಿಂದಿರೋ ತಟ್ಟೆ ನಾನು ಎತ್ತಿಲ್ಲ. ನಮ್ಮ ಅತ್ತೆ ಅಡಿಗೆಯಿಂದ ಪಾತ್ರೆ ತೊಳೆಯೋದು, ಮನೆ ಗಟ್ಟಿಸೋದು ಎಲ್ಲ ಪ್ರತಿಯೊಂದು ನಮ್ಮ ಅತ್ತೆನೆ ಮಾಡ್ಕೊಳ್ಳೋದು. ನಾನು ಹೊರಗಡೆ ಹೋಗ್ಬಿಟ್ಟು ಬಂದ ತಕ್ಷಣ ಕಾಫಿ ಬೇಕಾ, ಟೀ ಬೇಕಾ, ನೀರ್ ಬೇಕಾ, ರೇಷ್ಮೆ ನೀರ್ ಕುಡೀರಿ, ಕಾಫಿ ಬೇಕಾ, ಊಟ ತಕ್ಕೊಡ್ತೀನಿ, ಊಟ ತಕ್ಕೊಡ್ತಾರೆ. ನಾನು ತಿಂದಿರೋ ತಟ್ಟೆ ಹಿಂಗ್ ಇದ್ಬಿಟ್ರೆ ಅವ್ರೇ ಎತ್ಕೊಂಡು ಹೋಗೋದು, ಕೈ ತೊಳ್ಸೋದು ಅವರೇ. ನನಗೆ ಅಷ್ಟು ಹೊಂದಾಣಿಕೆ. ಅದು ಇವಾಗ್ಲಿಂದ ಅಂತಲ್ಲ, ಫಸ್ಟ್ ಇವ್ರು ಯಾವಾಗ ಮದ್ವೆ ಆದ್ನೋ ಅವಾಗ್ಲಿಂದ ನನ್ಗೆ ಹಂಗೆ ನೋಡ್ಕೊಳ್ಳೋದು. ನಾನು ಬೆಳೆದಿದ್ದೀನಿ ಅಂತ ಅವ್ರಿಗೆ ಇದಿಲ್ಲ, ನಾನು ಬಡತನದಿಂದ ಇದ್ದೆ ಅಂತ ಇಲ್ಲ. ನನ್ನ ಸೊಸೆನೆ. ನನ್ನ ಸೊಸೆಗೆ ನಾನು ಏನ್ ಮಾಡ್ಬೇಕು ಅದನ್ನ ಮಾಡ್ತಾರೆ. ಅಂದ್ರೆ ಅವ್ರಿಗೆ ಏನಂದ್ರೆ ನನ್ ಮಗ, ನನ್ ಸೊಸೆ ಚೆನ್ನಾಗಿರ್ಬೇಕು, ನಾವಿಬ್ರು ಚೆನ್ನಾಗಿರ್ಬೇಕು ಅನ್ನೋ ಒಂದು ಇದು. ಯಾರೇ ಆಗ್ಲಿ ಒಂದ್ ತಾಯಿ ಅದನ್ನೇ ಬಯಸೋದು. ನನ್ ಸೊಸೆ ನನ್ ಮಗ ಚೆನ್ನಾಗಿರ್ಬೇಕು, ಕಿತ್ತಾಡ್ಬೇಡ್ದು, ಚೆನ್ನಾಗಿದ್ದೆ ಸಾಕೋರು, ಅಷ್ಟೇ ನನ್ ಜೀವನ ನೋಡ್ಕೊಂಡು ಖುಷಿಯಾಗಿರೋಣ ಅಂತಾರೆ. ಹಂಗೆ ನಮ್ಮ ಅತ್ತೆ, ನಾವ್ ಚೆನ್ನಾಗಿರ್ಬೇಕು ಇಬ್ರುವೆ. ಅವರು ರೀಲ್ಸ್ ಮಾಡೋದಕ್ಕೆ ಈ ತರದೆಲ್ಲ ಅದಕ್ಕೆ ಏನೋ ಅನ್ನಲ್ವಾ ಸರ್ ನಿಮ್ಮ ಅಮ್ಮ? ಅವ್ರಿಗೇನೋ ಫಸ್ಟ್ ಭಯ ಪಡ್ಬಿಟ್ಟಿದ್ರು. ಫಸ್ಟ್ ಭಯ ಪಡ್ಬಿಟ್ಟಿದ್ರು. ಅಂದ್ರೆ ಜನಗಳು ಕೂಗಾಡೋದು, ಆಮೇಲೆ ಏನ್ ಇವಳು ಈ ತರ ಮುಸ್ಲಿಮ್ಸ್ ಆಗಿ ಈ ತರ ಎಲ್ಲ ಕುಣಿತಾಳೆ, ಬಟ್ಟಿಕೋತಾಳೆ, ಸಾರಿ ಹಾಕೋತಾಳೆ, ಕುಣಿತಾಳೆ, ರೋಡ್ ಮೇಲೆಲ್ಲ ಹುಚ್ಚಿ ಕುಣ್ದಂಗ್ ಕುಣಿತಾಳೆ ಅಂತ ಹೇಳೋ ತರ ನಮ್ಮ ಏರಿಯಾದಲ್ಲಿ ಸ್ವಲ್ಪ ಕೂಗಾಡೋದು ಜಾಸ್ತಿ ಮಾಡ್ಬಿಟ್ಟಿದ್ರಲ್ಲ, ಅವಾಗ ಸ್ವಲ್ಪ ಭಯ ಪಡ್ಬಿಟ್ಟಿದ್ರು. ಅಯ್ಯೋ ನಮ್ಮತ್ತೆ ನನ್ನ ಸೊಸೆಗೆ ಏನಾಗ್ಬಿಡುತ್ತೋ ಏನೋ ಅಂತ. ಯಾವಾಗ ನಾನು ಗಿಚ್ಚಿಗಿಲಿ ಓದೆ ಒಂದು ನೇಮ್ ಬಂತು ನನ್ಗೆ, ಗಿಚ್ಚಿಗಿಲಿಗಿಲಿ ರೇಷ್ಮಾ ಅಂತ ಯಾವಾಗ ನೇಮ್ ಬಂತೋ, ಯಾವಾಗ ನೀವೆಲ್ಲ ಈ ತರ ಇದಾಯ್ತೋ, ಅವಾಗ್ಲಿಂದ ಜನನು ಸುಮ್ಮನಾಗ್ಬಿಟ್ರು. ಅವಾಗ ನಮ್ಮ ಅತ್ತೆಗೆ ಸ್ವಲ್ಪ ಸಮಾಧಾನ ಆಯ್ತು.
ಅವಾಗ ಏನೋ ಅನ್ನಕ್ ಶುರು ಮಾಡಿಲ್ಲ. ನನ್ನ ಸೊಸೆ ಬೆಳ್ದವಳೆ, ಅವಳೊಂದು ಹೆಸರಿದೆ, ಜನಗಳು ಹೆಸರು ಕೊಡ್ತಾವ್ರೆ, ಖುಷಿ ಪಡ್ತಾವ್ರೆ, ಅವ್ಳು ಮಾಡೋ ರೀಲ್ಸ್ಗೆ ನೋಡಿ ಜನ ಖುಷಿ ಪಡ್ತಾವ್ರೆ, ಅದರಿಂದ ನನ್ಗೂ ಖುಷಿ ಅನ್ನೋ ಒಂದ್ ಮಾತು ಒಂದ್ ಮನ್ಸಲ್ಲಿ ಹೋಯ್ತು ಅವ್ರಿಗೆ. ಅವಾಗಲೇ ಸುಮ್ಮನೆ ಇದ್ದಾರೆ. ಸರ್, ಇನಿಷಿಯಲ್ ಡೇಸ್ ಅಲ್ಲಿ ಹೆಂಗಿತ್ತು ಸರ್? ತುಂಬಾ ಕಷ್ಟದ ಜೀವನನ, ಯಾಕಂದ್ರೆ ರೇಷ್ಮಾ ನೋಡೋಕ್ಕೂ ತುಂಬಾ ಚೆನ್ನಾಗಿದ್ದಾರೆ. ಸೊ ಹೆಂಗೆ ನಿಮ್ಮನ್ನ ಒಪ್ಕೊಂಡ್ರು? ಜೊತೆಗೆ ಹೆಂಗ್ ಕಷ್ಟಗಳಿತ್ತು ನಿಮ್ಮ ಲೈಫಲ್ಲಿ? ಕಷ್ಟಗಳು, ನೀವು ಫೇಸ್ ಮಾಡಿದಂತಹ ಕಷ್ಟಗಳು ಹೇಗಿತ್ತು? ರೇಷ್ಮಾ ಅವ್ರು ನಿಮಗೆ ಯಾವ ರೀತಿಯಾಗಿ ಸಾಥ್ ಕೊಟ್ರು, ಈಗ ಯಾವ ರೀತಿಯಾಗಿ ಸಾಥ್ ಕೊಡ್ತಾ ಇದ್ದಾರೆ ಅಂತ? ಆವಾಗ್ಲಿಂದನೂ ನಾವು ಲಾರಿ ಸ್ಟ್ಯಾಂಡ್ ಇತ್ತಲ್ಲ ಮೇಡಮ್, ಅವಾಗ ನಾವೇ ಇದ್ ಮಾಡಿದ್ವು. ಆಮೇಲೆ ಇವ್ರು ರೀಲ್ಸ್ ಮಾಡ್ತಾ ಇದ್ರು. ರೀಲ್ಸ್ ಮಾಡಿದಾಗೆಲ್ಲ ಸ್ವಲ್ಪ ಜನ ಇದ್ ಮಾಡೋರು, ನನಗೆ ಬೈಯೋರು, ಏನೋ ನೀನು ಅಂತೀಯ ಈ ಥರ ಎಲ್ಲ ರೀಲ್ಸ್ ಮಾಡ್ತಾರೆ ಹಂಗೆ ಹಿಂಗೆ ಅಂತೇಳಿ. ಒಂದು 2-3 ಸತಿ ಗಲಾಟೆ ಆಯಿತು ಮನೆಯಲ್ಲಿ, ತುಂಬ ಇದಾಯಿತು. ಅವಾಗೆಲ್ಲ ಸಿಕ್ಕಾಬಿಟ್ಟೆ ಬೈದು ಮೊಬೈಲೆಲ್ಲ ಕಿತ್ತು ಬಿಸಾಕ್ಬಿಟ್ಟು ರೀಲ್ಸ್ ಮಾಡಬೇಡ ಅದು ಇದು ಅಂತ ಹೇಳ್ಬಿಟ್ಟು ಇದು ಮಾಡಿದ್ದೆ. ಆಮೇಲೆ ತಿರ್ಗಿ ಅವ್ರು ಬಿಟ್ಟಿಲ್ಲ. ಒಂದು ಸತಿ ಹೇಳೇ ಬಿಟ್ಲು, ರೀಲ್ಸ್ ಮಾಡೋದು ನಾ ಗಂಡನ ಬೇಕಾದ್ರೆ ಬಿಟ್ಬಿಡ್ತೀನಿ, ರೀಲ್ಸ್ ಮಾಡೋದು ಬಿಡಲ್ಲ ಅಂಥೇಳಿ. ಆವಾಗ ಅರ್ಥ ಆಯಿತು, ಯಾಕೋ ನಾವೇ ಈಚೆ ಕಡೆ ಹೋಗೋ ಥರ ಮೂಮೆಂಟ್ ಇದೆ, ಬೇಡ ಏನಾದರೂ ಮಾಡ್ಕೊಳ್ಳಿ, ಯಾಕೋ ಒಂದು ಇರಲಿ ಬಿಡು ಅಂದ್ಬಿಟ್ಟು ನಾನು ಬಿಟ್ಬಿಡೆ. ಅದೇನಾಯ್ತು, ಸುಮ್ಮನೆ ಮಾಡ್ತಾ ಇದೀವಿ ಅಂದ್ಕೊಂಡು ಮನ್ಸಿಗೆ ಏನೋ ಬೇಜಾರಾಗುತ್ತೆ, ಪಾಡು ಸುಮ್ಮನೆ ರೀಲ್ಸ್ ಮಾಡ್ಕೊಂಡು ಅವ್ರ ಪಾಡು ಏನೋ ಮಾಡ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಬಿಟ್ಬಿಡಿ. ಅದು ಹೋಯ್ತಾ ಈ ಥರ ಇಲ್ಲಿ ಮಟ್ಟಿಗೆ ಬರುತ್ತೆ ಅಂತ ಗೊತ್ತಿದ್ದಿಲ್ಲ ನಮಗೆ. ನಾವು ಪ್ರೀತಿ ಮಾಡಿ ಮದುವೆ ಆಗಿದ್ದು. ಇವರು ಮರಳು ಸೇಲ್ ಮಾಡ್ತಾರೆ ನೋಡಿ, ಮನೆ ಕಟ್ಟಕ್ಕೆ ಮರಳು. ಆ ಮರಳು ಸ್ಟ್ಯಾಂಡಲ್ಲಿ ಕೆಲಸ ಮಾಡ್ತಾ ಇದ್ರು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ರು. 1 ವರ್ಷ 2 ವರ್ಷ ತುಂಬ ಚೆನ್ನಾಗಿ ನಾನು ಇದ್ದೆ. ಅಂದರೆ ರಾಣಿ ಇಟ್ಟಂಗೆ ಇಟ್ಟಿದ್ರು ನನಗೆ. ಕಣ್ಣಲ್ಲಿ ರೆಪ್ಪೆ ಹೆಂಗೆ ಕಾಪಾಡುತ್ತು ಕಣ್ಣೊಳಗಡೆ ಇದಕ್ಕೆ ಗುಂಡಿಗೆ, ಆ ಥರ ನನ್ನನ್ನು ಕಾಪಾಡೋರು. ನಾನು ಹೊರಗಡೆ ನಿಂತ್ಕೊಳ್ಳಂಗಿತ್ತಿಲ್ಲ, ನಾನು ಬಾತ್ರೂಮ್ಗೆ ಹೋದ್ರು ಬಂದು ಜೊತೆ ನಿಂತ್ಕೊಡ್ತಿದ್ರು ನಮ್ಮ ಯಜಮಾನ್ರು. ಅಷ್ಟು ಚೆನ್ನಾಗಿ ನನಗೆ ಇಟ್ಕೊಂಡವ್ರು ನನ್ನ ಗಂಡ. ಅವರು ಒಂದು ಏನೇ ಒಂದು ಹೊಸ್ದಾಗ್ಲಿ ಫೋನ್ ಮಾಡ್ಬಿಟ್ಟು ನನಗೆ 1 ತೊಗೊಂಬಂದ್ರಿ ಅಂದ್ರೆ 100 ತೊಗೊಂಬರೋದು. ನನಗೆ ಪ್ರೆಗ್ನೆಂಟಲ್ಲಿ ನನಗೆ ಎಳ್ನೀರು ಕುಡಿಬೇಕು ಅಂತ ಡಾಕ್ಟ್ರಲ್ಲಿದ್ರೆ ಇಡೀ ಒಂದು ಉಂಡೆನೇ ತೊಗೊಂಡ್ಬಿಟ್ಟಿದ್ರು, ಗಿಡದ ಉಂಡೆ ತೊಗೊಂಡ್ಬಿಟ್ಟು ಮನೆಯೊಳಗಡೆ ಸೇರಿಸ್ಬಿಟ್ಟಿದ್ರು. ಅಷ್ಟು ಚೆನ್ನಾಗಿ ನನ್ನ ಗಂಡ ನಾನು ನೋಡ್ಕೊಂಡಿರೋದು. ಸ್ವಲ್ಪ ದಿವಸ ಮಟ್ಟಿಗೆ ಇವ್ರಿಗೆ ಕೆಲಸ ಹೊಂಟೋಯ್ತು. ಅಂದ್ರೆ ಮರಳು ಸ್ಟ್ಯಾಂಡೇ ಎತ್ಬಿಟ್ರು, ಅವಾಗ ಕೆಲಸ ಹೊಂಟೋಯ್ತು. ಅವಾಗ ನೀವು ನೋಡ್ಕೊಂಡ್ರ? ಇಲ್ಲ, ಒಂದ್ ಸ್ವಲ್ಪ ದಿವಸ ಇವ್ರಿಗೂ ಇಲ್ಲ, ನನ್ಗೂ ಅಷ್ಟು ಬುದ್ಧಿ ಇಲ್ಲ. ನಾನು ಹೊರಗಡೆ ಹೋಗಕ್ಕೆ ನನಗೆ ಅಷ್ಟು ಬುದ್ಧಿ ಇಲ್ಲ. ಮದ್ವೆ ಆಗೋ ಮುಂಚೆ ಏನೋ ಹಾಸ್ಪಿಟಲ್ ಕೆಲಸ ಮಾಡ್ತಿದ್ದೆ, ಗಾರ್ಮೆಂಟ್ಸ್ ಕೆಲಸ ಮಾಡ್ತಿದ್ದೆ, ಏನೋ ಆಗ್ತಿತ್ತು. ಆಮೇಲೆ ಇವ್ರು ಚೆನ್ನಾಗಿ ನೋಡ್ಕೊಂತಿದ್ರಲ್ಲ, ನನ್ಗೇನು ಅವಶ್ಯಕತೆ ಇರಲಿಲ್ಲ ಆಚೆ ಕಡೆ ಹೋಗಕ್ಕೆ. ಆಮೇಲೆ ಇವರು ಮನೆಗೆ ಕುಡ್ಕೊಂಡ್ರು, ನಾನು ಮನೇಲೇ ಇದ್ದೀನಿ, ನನ್ನ ಮಕ್ಳು 2 ಇದೆ. ಆಟೋ ಓಡಿಸ್ತಾ ಇದ್ದಾರೆ, ಏನೋ ಒಂದು ಪೈಂಟ್ ಹೊಡೆಯೋದು, ಆಟೋ ಓಡಿಸೋದು, ಏನೋ ಒಂದು ಮಾಡ್ತಾ ಇದ್ರು. ಅದು ಇದ್ರೆ ಮಾಡ್ತಾ ಇದ್ರು, ಇಲ್ದೇ ಸುಮ್ಮನೆ ಇರ್ತಿದ್ರು. ಅದು ನನ್ನ ಮಕ್ಕಳು ಹೊಲ ಅಂತ ಒದ್ದಾಡೋದು, ಹೊಟ್ಟೆ ಹಸು ಅವ್ರಿಗೆ, ಹೊಟ್ಟೆ ಹಸುಗೆ ಒಲ ಅಂತ ಒದ್ದಾಡೋದು. ಆಮೇಲೆ ಇದು ಬಾಟ್ಲಲ್ಲಿ ನೀರು ಹಾಕೊಡ್ತಾ ಇದ್ವಿ, ನೀರು ಕುಡಿಯಕ್ಕೆ ಹಾಲಿಲ್ಲ ಅವ್ರಿಗೆ, ನೀರು ಹಾಕೊಡ್ತಾ ಇದ್ವಿ ಬಾಟ್ಲಲ್ಲಿ. ನನ್ನ ಮುಂದೆನೆ ಇದು ಈರುಳ್ಳಿ ಸಿಪ್ಪೆ ಮಣ್ಣು ಎಲ್ಲ ತಿಂತಾ ಇದ್ರು. ಅವಾಗ ದುಃಖ ಆಗಲ್ವ ಒಂದು ತಾಯಿಗೆ ಕರಳು ಬಳ್ಳಿ ಅದು ನೋಡ್ಕೊಳಕ್ಕಾಗಲ್ಲ ಯಾರಿಗೂ. ಅವಾಗ ಈರುಳ್ಳಿ ಸಿಪ್ಪೆ ಮಣ್ಣು ತಿನ್ನೋವಾಗ ನಾನು ಮುಂದೆ ಕುತ್ಕೊಂಡು ಹೆಂಗೆ ನೋಡ್ತಾ ಇದ್ದೆ ಅವ್ರಿಗೆ. ಇವತ್ತಿನ ದಿವಸ ಯಾರೋ ಹೇಳ್ತಾರೆ ನನಗೆ, ಬ್ಯಾಡ್ ಕಮೆಂಟ್, ಗಂಡ ಸರಿ ಇಲ್ಲ, ಕುಣಿಯಾಗಿ ಬಿಟ್ಟವನೇ ಅಂತ. ಹೌದು, ನಾನು ಕುಣಿತಾ ಇದ್ದೀನಿ. ಯಾರಿಗೋಸ್ಕರ? ನನ್ನ ಮಕ್ಳಿಗೋಸ್ಕರ. ಯಾವುದು ತಾಯಿ ಬೇಕು ಅಂತ ಕುಣಿಯಲ್ಲ, ಬೇಕು ಅಂತ ಆಚೆ ಕಡೆ ಹೋಗಲ್ಲ, ಮಕ್ಳಿಗೋಸ್ಕರ ಮಾಡ್ತಾಳೆ ಅಷ್ಟೇ. ವಿನ್ನ ಇನ್ಯಾರಿಗೋಸ್ಕರ ಅಲ್ಲ. ಅವ್ರ ಫ್ಯಾಮಿಲಿ ಏನಿದೆ ಅವ್ರಿಗೆ ಮಾತ್ರ ಗೊತ್ತು. ಅವ್ರ ಫ್ಯಾಮಿಲಿ ಒಳಗಡೆ ಎಷ್ಟು ತೂತಿದೆ ಅವ್ರಿಗೆ ಮಾತ್ರ ಗೊತ್ತು, ಇನ್ಯಾರಿಗೂ ಅಲ್ಲ. ನನ್ನ ಮಕ್ಕಳು ಕೆರಿತಾರೆ, ಮಣ್ಣು ತಿಂತಾರೆ. ನನ್ನ ಮಗ ಅವನು ತಿಂತವನೆ, ನನ್ನ ಮಗಳಿಗೂ ತಿನ್ನಿಸ್ತವನೆ ಮಣ್ಣು. ಅದು ಯಾವ ತಾಯಿನೂ ಕೂತ್ಕೊಳಕ್ಕಾಗಲ್ಲ. ಬಡತನ ಕಿತ್ತಿ ತಿಂತೈದ್ ನಮ್ಗೆ. ಅವಾಗ ಯಾರಾದ್ರೂ ಡಿಪೋ ಅಕ್ಕಿ ಕೊಟ್ರೆ ಸಾಕು, ನಾವು ತಿನ್ನಕ್ಕೆ ಅಂತ ನಾವು ಕಾಯ್ತಾ ಇದ್ವಿ. ಡಿಪೋ ಅಕ್ಕಿ ತಗೊಂಬಂದ್ಬಿಟ್ಟು ಚಟ್ನಿ ಹರಿದ್ಬಿಟ್ಟು ತಿಂತಾ ಇದ್ವಿ ನಾವು. ಇಷ್ಟೋಲ್ ಹೊಡೆದ್ಬಿಟ್ಟು. ನಮ್ಮ ಅತ್ತೆ ಬತ್ತಿ ಊಜಕ್ ಹೋಗ್ತಾ ಇದ್ರು, ನಾನು ಬತ್ತಿ ಊಸ್ತಿದ್ದೆ. 4 ಮನೇಲಿ ಮನೆ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ವಿ ನಾವು. ಅಷ್ಟು ಬಡತನ ನಮ್ಗೆ. ಇವತ್ತಿನ ದಿವಸ ಯಾರೋ ಟ್ರೋಲ್ ಮಾಡೋರಿಗೆ ನನ್ನ ತಾಯಿ ಮಾತಾಡ್ತಲ್ಲ, ನಂಗೆ ನನ್ನ ಹೆತ್ತ ತಾಯಿ ಮಾತಾಡ್ತಲ್ಲ, ನಂಗೆ ಟ್ರೋಲ್ ಮಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಯಾರೋ ಅಣ್ಣ ಮಾಡಿದ್ರು, ಅವಾಗ ನಮ್ಮಮ್ಮ ಮಾತಾಡ್ಬಿಟ್ಬಿಟ್ರು. ಇವಾಗ ಯಾರೋ ಅಣ್ಣ ಮಾಡಿದ್ರು, ಈ ನಮ್ಮ ಅಮ್ಮಂಗೆ ಸ್ಟ್ರೋಕೆ ಆಗ್ಬಿಟ್ಟಿದೆ ನೋಡಿ. ಅದಕ್ಕೆ ನಾನು ಹೇಳೋದು, ಹಿಂದೆ ಮುಂದೆ ನೋಡ್ಬಿಟ್ಟು ಮಾತಾಡಿ. ಅವ್ರು ಬ್ಯಾಗ್ರೌಂಡ್ ನೋಡಿ. ಆ ಹೆಣ್ಮಗಳು ಕುಣಿತಾವಳೆ, ಏನೋ ಒಂದು ಮಾಡ್ತಾವಳೆ ಅಂದ್ರೆ ಅವ್ಳು ಸುಮ್ಮನೆ ಕುಣಿಯಲ್ಲ, ಏನೇನೋ ಮಾಡಲ್ಲ. ಏನೋ ಒಂದು ಖುಷಿಗೋಸ್ಕರ, ಬಡತನ ಇದೆ, ಮಕ್ಳಿದ್ದಾರೆ, ಅದು ನೋವು ಮರಿಬೇಕು, ಆಚೆ ಕಡೆ ಕೆಲಸದಿಂದ ಬರ್ತಾಳೆ, ಅದೇನೋ ಒಂದು ನೋವು ಬರೆಯಕ್ಕೆ ಏನೋ ಒಂದು ರೀಲ್ಸ್ ಮಾಡ್ತಿದ್ಲು ಅಷ್ಟೇ. ಅದು ನಾನೇ. ಅಷ್ಟು ಬಿಟ್ರೆ ನಾನೇನು ಬೇಕು ಅಂತ ಕುಣಿದಿಲ್ಲ, ಬೇಕು ಅಂತ ಇದು ಮಾಡಿಲ್ಲ. ಏನೋ ನಾವು ಕರ್ನಾಟಕದಲ್ಲಿ ಇದ್ದೀವಿ, ಊಟ ಮಾಡ್ತಾ ಇದೀವಿ, ಮಣ್ಣಲ್ಲಿ ಇದ್ದೀವಿ, ಹುಟ್ಟಿದೀವಿ ಅಂತ ಹೇಳ್ಬಿಟ್ಟು ಏನೋ ಒಂದು ಕನ್ನಡ ಆಕ್ಟಿಂಗ್ ಮಾಡಿದ್ವಿ ಅಷ್ಟೇ. ನಾನು ಓದಿರೋದು ಕನ್ನಡನೇ. ಹೌದು. ನಮ್ಮಮ್ಮ ಇವತ್ತು ನನ್ನ ಜೊತೆ ಮಾತಾಡ್ತಲ್ಲ ನಂಗೆ, ಬೇಡ. ಏನಕ್ಕೋಸ್ಕರ ಬ್ಯಾಡ. ಫಸ್ಟ್ ನಂಗೆ ನಾನು ಬಂದಾಗ
ಎಷ್ಟು ಒಳ್ಳೆ ಕಮೆಂಟ್ ಬರ್ತಾ ಇತ್ತು ಅಂದ್ರೆ ಅಷ್ಟು ಒಳ್ಳೆ ಕಮೆಂಟ್ ಬರ್ತಾ ಇತ್ತು. ಪ್ರತಿಯೊಂದು ಒಂದು ಕಮೆಂಟ್ ನನ್ಗೆ ಬೇಡಕಂಬ ಬರ್ತಿರ್ಲಿಲ್ಲ. ಗಿಚ್ಗಿಲಿಗೆ ಹೋದೆ, ಅಲ್ಲೂ ಒಳ್ಳೆ ಕಮೆಂಟ್ ಬರ್ತಿತ್ತು. ಆಚೆಗಡೆ ಬಂದೆ, ಏನೋ ಒಂದು ನವೀನ್ ಅಂತ ನನ್ನ ಫ್ರೆಂಡ್ ಅವ್ರು ಬಂದ್ರು, ಒಂದ್ ಸೆಲ್ಫಿ ತಗೊಳ್ಳಿ ಅಂತ ಹೇಳಿದ್ರು. ಸೆಲ್ಫಿ ತಗೊಂಡು ನಂಬರ್ ತಗೊಂಡು ಹೋದ್ರಮ್ಮ. ಅವ್ರಿಗೂ ನಾನು ಎಲ್ಲ ಇದೆ, ನನ್ಗೆ ನೇಮ್ ಇಲ್ಲ, ಒಂದು ಏನೋ ಒಂದು ಹೆಸರು ಮಾಡಕ್ ನಾನು ಇಷ್ಟಪಡ್ತೀನಿ, ನಾನು ಒಂದು ರೀಲ್ಸ್ ಮಾಡ್ಬೇಕು, ನನಗೂ ಆಸೆನೆ ಅಂದ್ರಲ್ಲ. ಅವ್ರಿಗೆ ಹೆಲ್ಪ್ ಮಾಡೋಣ ಅಂತ ಅವ್ರ ಜೊತೆ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನನ್ಗೂ ಅವ್ರಿಗೂ ಏನು ಸಂಬಂಧ ಇಲ್ಲ. ನಾವು ನಿಮ್ದೇ ಒಂದು ಟಿವಿ ಚಾನಲ್ ಅಲ್ಲಿ ಹೇಳಿದ್ವಿ, ನಾನು ಅಣ್ಣ ತರ ಅವ್ರು ಇವತ್ತಿಗೂ ಹಂಗೆ ನೋಡ್ತಾರೆ ನಂಗೆ. ಒಂದು ಒಂದು ಹೀರೋ ಹೀರೋಯಿನ್ ಆಕ್ಟಿಂಗ್ ಮಾಡ್ತಾರೆ ಅಂದ್ರೆ ಅವ್ರು ರಿಯಲೇ ಆಕ್ಟಿಂಗ್ ಮಾಡ್ಬಿಟ್ಟು ರಿಯಲೇ ಮದ್ವೆ ಆಗ್ಬಿಟ್ಟು ಏನೋ ಮಾಡ್ತಾರ? ಇಲ್ಲ, ಅದು ಸಾವಿರಾರು ಕ್ಯಾಮ್ರಾ ಇರುತ್ತೆ, ಸಾವಿರಾರು ಜನ ಇರ್ತಾರೆ. ಒಂದು ಮಾಡುವಾಗನು ಅವ್ರು ನಿಂತ್ಕೊಂಡಿರ್ತಾರೆ ಆಕ್ಟಿಂಗ್ ಮಾಡುವಾಗ. ಅವರೆಲ್ಲ ನೋಡಲ್ವಾ? ಆಕ್ಟಿಂಗ್ ಅಂತ ಒಂದು ಪುಸ್ತಕ ಕೊಡ್ತಾರೆ, ಇದು ಮಾಡ್ಬೇಕು ಅಂದ್ರೆ ಮಾಡ್ಲೇಬೇಕು, ಹೊಟ್ಟೆ ಪಾಡು, ನಮ್ ಜೀವನ ಅದು. ಮಾಡ್ತೀವಿ. ಮನೆಗೆ ಹೋಗುವಾಗ ಅವ್ರ ಮನೆಗೆ ಅವ್ರು ಹೋಗ್ತಾರೆ, ಪ್ಯಾಕಪ್ ಅಂತ ತಕ್ಷಣ ನಮ್ಮ ಮನೆಗೆ ನಾವು ಹೋಗ್ತೀವಿ. ಪ್ಯಾಕಪ್ ಅಂತ ತಕ್ಷಣ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ, ಅಣ್ಣ ಅಣ್ಣ ಅಂತ ಹೇಳ್ತೀವಿ, ಒಳ್ಳೆ ಫ್ರೆಂಡ್ ಅಂತ ಹೇಳ್ತೀವಿ. ಹಂಗಂತ ಅವ್ರಿಗೆ ನಾವು ಕರ್ಕೊಂಡು ಹೋಗ್ಬಿಟ್ಟು ಎಲ್ಲೋ ಹೋಗ್ಬಿಡ್ತೀವ ನಾವು? ಇಲ್ಲ ತಾನೇ. ಸರ್, ನೀವ್ ಹೇಳಿ. ನನಗೆ ಗೊತ್ತು, ಒಂದು ಹೆಂಡತಿ ಬೇರೆಯವ್ರ ಜೊತೆ ಇದ್ದಾಗ ಅಥವಾ ಗಂಡನಿಗೆ ಯಾವ ರೀತಿ ಕಮೆಂಟ್ಸ್ಗಳು ಬರುತ್ತೆ. ನಾನೇ ಕೆಲವೊಂದಷ್ಟು ಕಮೆಂಟ್ಸ್ಗಳನ್ನ ಗಮನಿಸ್ತಾ ಇದ್ದೆ. ನಿನ್ನ ಗಂಡಂಗೆ ಆ ಥರ ಇಲ್ವಾ, ಹಂಗಿಲ್ವಾ, ನಿನ್ನ ಗಂಡ ಗಂಡ್ಸಲ್ವಾ, ಅವನಿಗೆ ಕೇಳಕ್ಕಿದು ಇಲ್ವಾ, ಹಾಗೆ ಹೀಗೆ ನಾನಾ ಥರದ ಕಮೆಂಟ್ಸ್. ಸಮಾಜ ನಿಮ್ಮನ್ನು ನೋಡೋ ರೀತಿ ಖಂಡಿತವಾಗ್ಲೂ ಬದಲಾಗಿರುತ್ತೆ. ಹೆಂಗೆ ತಗೊಳ್ರಿ ಸರ್? ಹೇಳಿ, ಅದು ಏನು ಹೇಳ್ತೀರಾ? ಅದೇನಿಲ್ಲ ಮೇಡಮ್, ಎಲ್ಲ ಫೋನ್ಗಳು ಮಾಡ್ತಾರೆ, ತಿರ್ಗಾ ಇದು ಮಾಡ್ತಾರೆ. ಫೋನ್ಗಳು ಮಾಡ್ಬಿಟ್ಟು ಏನೋ ನೀನು ಅಂತೆ ಅಲ್ಲಿ ಮಾಡ್ತಾಳೆ, ಕಟಪ್ಪನ ಜೊತೆ ಇದು ಮಾಡ್ತಾಳೆ. ನಾನು ಹೇಳೋದು ಒಂದೇ ಮೇಡಮ್, ಅವ್ರಿಗೆ ಏನಕ್ಕೆ ಅವ್ರದ್ದೆಲ್ಲ? ಇವಾಗ ನಾನು ಅಲ್ಲಿ ಬಿಡೋದು ನಾನೇ ಹೋಯ್ತೀನಿ, ಶೂಟಿಂಗ್ ಜಾಗದಲ್ಲಿ ಬಿಡೋಕೆ ನಾನೇ ಹೋಯ್ತೀನಿ. ಎಷ್ಟೋ ಸತಿ ನೈಟ್ 2 ಗಂಟೆ 3 ಗಂಟೆ ಬೆಳಗ್ಗೆಲ್ಲ ನಾನೇ ಮುಂದ್ಗಡೆ ನಿಂತ್ಕೊಂಡು ನಾನೇ ಜೊತೆಲಿ ಕರ್ಕೊಂಡು ಜೊತೆಲಿ ಬರ್ತೀನಿ. ಏನು ನಮ್ಗೆ ಗೊತ್ತಾಗಲ್ವಾ ಏನು ಅಂತೇಳಿ? ಅದು ಒಂದು ಕಲೆ ಅವ್ರದ್ದು. ಅವ್ರು ಮಾಡ್ತಾ ಇರೋದು ಒಂದು ಆಕ್ಟಿಂಗು. ಅದು ಮಾಡ್ಬಿಟ್ರು ಅಂದ್ರೆ ಯಾರೋ ಸುಮ್ಮನೆ ತಲೆ ಹಿಡ್ಕೋರುಗಳು ಮಾಡ್ತಾರೆ ಅಂದ್ಬಿಟ್ಟು ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ ಅವ್ರಿಗೇನು ಗೊತ್ತಾಗುತ್ತೆ? ಓ ಏನೋ ಇದು ಮಾಡ್ತಾ ಇರ್ಬೋದು ಆ ಥರ ತಿಳ್ಕೊಂಡು ಅವ್ರಿಗೆ ನಾವೇನು ಇದು ಮಾಡೋಕ್ಕಾಗಲ್ಲ. ನಾವು ಓದಿಲ್ಲ, ಅವರು ಓದಿಲ್ಲ. ಆದ್ರೆ ನಾವು ಓದಿಲ್ಲ ಅಂದ್ರೂ ನಾವು ಮುಂದೆ ನಿಂತು ನೋಡ್ತೀವಲ್ಲ. ಅವ್ರು ಓದಿಲ್ಲ ಅಂದ್ರೆ ಅವ್ರು ನೋಡ್ಬೇಕು. ನಾನು ಒಂದು ಶೂಟಿಂಗ್ ಜಾಗದಲ್ಲಿ ಹೋದ್ರೆ ನೋಡ್ಬೇಕು ಏನ್ ನಡೀತಾ ಇದೆ ಅಲ್ಲಿ ಶೂಟಿಂಗ್ ಅಲ್ಲಿ, ಯಾವ ತರ ಕಷ್ಟ ಬೀಳ್ತಾರೆ ಅಂತ ಹೇಳಿ. ಇವ್ರಿಗೆಲ್ಲ ಅದೆಲ್ಲ ಗೊತ್ತಿಲ್ಲ. ಸುಮ್ನೆ 1-2 ಅವರ್ ಟಿವಿಲಿ ಪಿಕ್ಚರ್ ನೋಡ್ಕೊಬಿಟ್ರೆ ಅದೇ ಒಂದು ಇದು ಅನ್ಕೊಳ್ತೀವಿ ಬಿಡ್ತಾರೆ. ಆ ಥರ ಅಂದ್ಬಿಟ್ರೆ ಅವ್ರಿಗೆ ಬ್ಯಾಕ್ ಕಮೆಂಟ್ಗಳು ಹಾಕ್ತಾರೆ. ನನಗೆ ಫಾಲೋ ಮಾಡಿದ್ರು ಎಷ್ಟೋ ಜನ, ನಿನ್ನ ಹಿಂದೆನೇ ಇದ್ದೀವಿ, ಮಚ್ಚೆಲ್ಲ ಎತ್ಕೊಂಡಿದೀವಿ ಗಾಡಿಯಲ್ಲಿ, ನಿನ್ನ ಇಲ್ಲೇ ಎತ್ಬಿಡ್ತೀವಿ ಅಂದ್ರೆ ನಿಮ್ಮನ್ನ ಸಾಯಿಸೋ ಮಟ್ಟ. ನನಗೆ ಸಾಯಿಸೋ ಮಟ್ಟಕ್ಕೆ ನಾನು ನಿಂತಿರೋ ಸ್ಪಾಟು, ನಾನು ಹಾಕಿರೋ ಡ್ರೆಸ್ಸು, ನಾನು ಕೆಳಗಡೆ ಇಳಿಯೋದು ಎಲ್ಲ ಹೇಳ್ತಾರೆ. ನೋಡಿ ಇಲ್ಲೇ ಇದ್ದೀವಿ, ಮುಂದೆ ಕಾಣಿಸ್ತಲ್ಲ, ಅವಸ್ಕೊಂಡು ಫೋನ್ಗಳು ಮಾಡಿ ಇದು ಮಾಡಿ ಟಾರ್ಚರ್ ಕೊಡೋರು ತುಂಬಾ ಎಲ್ಲ ಇದು ಮಾಡಿದ್ರು. ಯಾವುದಕ್ಕೂ ಬಗ್ಗಿಲ್ಲ ನಾನು. ಅದೇ ಹೇಳಿದ್ವಾ ಬೊಗಲ ನಾಯಿ ಕಚ್ಚಲ್ಲ ಅಂತ. ನಿಮ್ಗೆ ಗಣಿಸ್ತಾನ ಇದ್ರೆ ಇದೇ ಸ್ಪಾಟಲ್ಲಿ ಇದೇ ಹೇಳ್ತಾರೆ ತಾನೆ, ಮುಂದೆ ಬರ್ರೋ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಹಂಗೆ ಮಾತಾಡಿದೀನಿ. ಅವ್ನು ಯಾವಂತ ಡಾನ್, ಯಾಕೆ ಸರ್ ನೀವು ರೀಲ್ಸ್ ಮಾಡಿದ್ರೆ ಅವ್ರಿಗೆ ನಾನು ಅವನ ಕಡೆಯವ್ರು ಇವನ್ ಕಡೆಯವರು, ನಾನು ಅಲ್ಲಿರೋ ಡಾನ್ಗಳು ಕಡೆಯವರು ಅಂತ ಹೇಳೋರು, ಅವ್ರನ್ನೇ ಕರ್ಕೊ ಬರ್ರೋ ಅಂತ ಹೇಳ್ಬಿಟ್ಟಿದೀನಿ. ಇಲ್ಲಾಂದ್ರೆ ಯಾವ ಸ್ಪಾಟ್ಗೆ ಹೇಳೋ ಆ ಸ್ಪಾಟ್ಗೆ ನಾನೇ ಬರ್ತೀನಿ ಅಂತ ಹೇಳಿ. ಅಲ್ಲ ಈ ಕರ್ನಾಟಕ ಗಿಚ್ಚಿಗಿಲ್ಲಿ ಹೋದಾಗಲೂ ಅಷ್ಟೇ, ಹಿಂದ್ಗಡೆ ಫಾಲೋ ಮಾಡ್ಕೊಂಡು ಆಟೋ ಪಂಚರ್ ಆಗ್ಬಿಟ್ಟಿತ್ತು, ನಿಂತಿದೀವಿ, ನೀನ್ ಆಟೋ ಪಂಚರ್ ಆಗಿದೆ, ನಾವು ಎಲ್ಲ ಇದ್ದೀವಿ, ಅದನ್ನು ಹೇಳ್ತಾರೆ. ನಮ್ ಕೆಲಸ ಏನು, ನಾವು ಹೋಗ್ತೀವಿ, ಆಕ್ಟ್ ಮಾಡ್ತೀವಿ, ಬರ್ತೀವಿ. ಏನೋ ವಾರಕ್ಕೆ ಇಷ್ಟು ಪೇಮೆಂಟ್ ಕೊಡ್ತಾ ಇದ್ರು, ಪೇಮೆಂಟ್ ಇಸ್ಕೋತ್ ನಮ್ ಜೀವನ ನಡೀತದೆ. ಅದನ್ನ ಇವ್ರು ಏನೋ ತಪ್ಪು ಹೇಳ್ಕೊಂಡು ಏನೋ ಹೇಳಿದ್ರೆ ಅದಕ್ಕೆ ನಾವು ಜವಾಬ್ದಾರಿ ಅಲ್ಲ. ಇಲ್ಲಿ ಒಬ್ರು ಕರ್ನಾಟಕದಲ್ಲಿ ಒಬ್ರು ಕುತ್ಕೊಂಡು ದುಡಿಯೋದು ತಪ್ಪು ಅಂದ್ರೆ ಜೀವನಕ್ಕೆ ಆಗಲ್ಲ. ಇಬ್ರು ಗಂಡ ಹೆಂಡತಿ ದುಡ್ದ್ಬಿಟ್ಟು ಆಟೋದಲ್ಲೂ ಅಂತೂ ಅಷ್ಟೊಂದು ಇದ್ ಮಾಡಕ್ಕಾಗಲ್ಲ. ಡೈಲಿ ಒಂದು 600-700 ರೂಪಾಯಿ ದುಡಿದ್ರೆ ಅದೇ ಜಾಸ್ತಿ. ಇವಾಗ ನನ್ನ ಮಕ್ಳು ಬೆಳಿತವ್ರೆ, ಅವ್ರಿಗೂ ಜೀವನ ನೋಡ್ಬೇಕಲ್ಲ. ಹೌದೌದು, ಅವ್ರದ್ದು ಜೀವನ ನೋಡ್ಬೇಕು. ಬೆಳಿತಾ ಬೆಳಿತಾ ಮಕ್ಳು ದೊಡ್ಡವರಾಗ್ತಾರೆ, ಅವ್ರ ಹೊಟ್ಟೆನೂ ದೊಡ್ಡದಾಗತ್ತೆ, ತಿಂತಾರೆ ಚೆನ್ನಾಗಿ, ನಾವು ತಿನ್ನಂಗೆ ತಿಂತಾರೆ. ಅವ್ರು ದುಡ್ದು ನಾವು ಕೊಟ್ರೆ ತಿಂತಾರೆ. ಇಲ್ಲಾಂದ್ರೆ ಅಮ್ಮ ಹೊಟ್ಟೆ ಹಸು ಅಂದ್ರೆ ನಮ್ಗೆ ಇಲ್ಲಿ ಕೆಲ್ಲು ಕಿತ್ತೋಗ್ಬಿಡುತ್ತೆ. ಹಂಗೇನೆ ಏನೋ ನಾನೇನೋ ಆತರ ತಪ್ಪು ತಲೆ ಹೊಡಿತಾ ಇಲ್ಲ, ತಲೆ ಕಳಿತಾ ಇಲ್ಲ, ಏನು ತಪ್ಪನ ಮಾಡ್ತಾ ಇಲ್ಲ. ನಾನು ಒಂದ್ ಜೀವನ ಒಂದ್ ರೀಲ್ಸ್ ಮಾಡ್ತಾ ಇದೀನಿ ಅಷ್ಟೇ. ಅದೇ ನಿಜ. ತುಂಬ ಜನ ಕಮೆಂಟ್ ಮಾಡ್ತಾರೆ. ಅಂದರೆ ನೋಡಿ, ಅವ್ರ ಲೈಫ್ ಏನು ಅಂತ ಗೊತ್ತಿರಲ್ಲ, ಯಾವ ಕಾರಣಕ್ಕೋಸ್ಕರ ಅದು ಮಾಡಿರ್ತಾರೆ, ಅದರಿಂದ ಅವ್ರಿಗೇನೋ ಒಂದು ಆಗ್ತಾ ಇರುತ್ತೆ, ಅದರಿಂದ ಏನೋ ಒಂದು ಹೊಟ್ಟೆ ತುಂಬಿಸ್ಕೊಳ್ತಿರ್ತಾರೆ, ಹೊಟ್ಟೆ ಪಾಡು ಏನೋ ಮಾಡಬೇಕು ಅಂತ ಮಾಡ್ತಿರ್ತಾರೆ. ಬಟ್ ಟ್ರೋಲ್ ಮಾಡ್ತಿರ್ತಾರೆ ನಿಮ್ಮ ಬಗ್ಗೆ, ಕೆಲವು ತುಂಬ ಕೆಟ್ಟದಾಗಿ ಟ್ರೋಲ್. ಯಾವನೋ ಅಣ್ಣ ಒಬ್ರು ಇದ್ದಾರೆ, ಅವ್ರ ಅಣ್ಣ ಅಂತಾನೆ ಮರ್ಯಾದೆ ಕೊಟ್ಟು ಮಾತಾಡ್ತೀನಿ. ಅವರು ನನ್ನ ಬಗ್ಗೆ ಏನಂತಾನೆ ಗೊತ್ತಿಲ್ಲ,
ಜನಕ್ಕೆಲ್ಲ ನನ್ಗೆ ತುಂಬಾ ಜನ ಇಲ್ಲಿ ಕರ್ನಾಟಕದಲ್ಲಿ ನನಗೆ ತುಂಬಾ ಗೌರವ ಕೊಡ್ತಾರೆ, ತುಂಬಾ ಪ್ರೀತಿ ವಿಶ್ವಾಸದಿಂದ ನನ್ಗೆ ನೋಡ್ತಾರೆ. ಆ ಜನಕ್ಕೆಲ್ಲ ನನಗೆ ನನ್ನ ಬಗ್ಗೆ ನನ್ಗೆ ಬ್ಯಾಡಾಗಿ ಒಂದು ಅನ್ನೋ ವಿಷಯ ಕನ್ನಡದಲ್ಲಿ ನಿಮ್ಗೆ ಅರ್ಥ ಆಯ್ತಾ? ಇಲ್ಲ, ಗೊತ್ತಾಗಿಲ್ಲ. ಇಲ್ಲ, ನನಗೆ ಕನ್ನಡದಲ್ಲಿ ಗೊತ್ತಿಲ್ಲ ಬಿಡಿ. ಅದು ಅದು ಗೊತ್ತಾಗಿಲ್ಲ. ಉರ್ದುಲಿ ಭಾಷೆ ಬೈಯೋದು ಓಕೆ, ನಿಮ್ಗೆ ಗೊತ್ತಿಲ್ಲ ಅಲ್ವಾ? ಅದು ಮುಸ್ಲಿಮ್ಸ್ ಅಲ್ಲಿ ಧಗಾಣಿ ಅಂದ್ರೆ ಮಿಣಿ ಅಂತ, ಅಂದ್ರೆ ಅಂತ. ಆ ವಿಷಯನ ಅವನು ನನ್ನ ಹೆಸರು ತಗೊಂಡು ದುಡಿಯೋದು. ರೇಷ್ಮಾ ಕಟ್ಟಪ್ಪ, ರೇಷ್ಮಾ ಕ್ರೀಮ್ ತಗೋ, ಸೀರೆ ತಗೋ ಅಂತ ನನ್ನ ಹೆಸರು ತಗೊಂಡು ದುಡಿಯೋದು. ನನ್ನ ಹೆಸರು ತಗೊಂಡು ಫಾಲೋವರ್ಸ್ ಮಾಡ್ಕೊಂಡ, ಪ್ರಮೋಷನ್ ಮಾಡ್ಕೊಳ್ಳೋದು. ಪ್ರಮೋಷನ್ ಹೋಯ್ತಾನೆ, ನನ್ನ ಹೆಸರು ತಗೊಳ್ಳೋದು. ಪ್ರಮೋಷನ್ ಹೋದ್ರೆ ರೇಷ್ಮಾ ಕಟ್ಟಪ್ಪ ನಿಮ್ಗೋಸ್ಕರ ಸೀರೆ ತಗೋ, ರೇಷ್ಮಾ ಕ್ರೀಮ್ ತಗೋ, ರೇಷ್ಮಾ ಸೀರೆ ತಗೋ ಅಂತ ಹೇಳೋದು. ಫಸ್ಟ್ ವರ್ಡೆ ಎತ್ತದು ಅಂತ, ಅಂದ್ರೆ ಅಂತ. ನಾನು ನೀನ್ ಬಂದ್ ನೋಡಿದ್ಯಾ? ನೀನ್ ಎಲ್ಲೋ ಯಾವ್ದೋ ಊರಲ್ಲಿ ಬಿದ್ದಿದ್ಯಾ? ನಾನ್ ಏನು ಅಂತ ನನ್ ಗಂಡನ್ ಗೊತ್ತು, ನನ್ ಮಕ್ಳಿಗೆ ಗೊತ್ತು, ನನ್ ಫ್ಯಾಮಿಲಿ ಗೊತ್ತು ನಾನೇನಂತ. ಇಡೀ ಪ್ರಪಂಚಗೆ ಗೊತ್ತು ನಾನು ಏನಂತ. ಆ ಪ್ರಪಂಚಗೆಲ್ಲ ಸುಳ್ತನ ಯಾಕೆ ಹೇಳ್ಬೇಕು? ಇವತ್ತಿಂದ ನಾನು ಸುಳ್ಳು, ಅಯ್ಯೋ ರೇಷ್ಮಾ ಹೇಳಿದ್ಲು, ಆ ದೇವ್ರ ನೋಡ್ಕೊಳ್ಳೋದು ನಿಮ್ಗೆ. ಯಾಕಂದ್ರೆ ಒಂದು ಹೆಣ್ಮಗಳಿಗೆ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿಲ್ಲ ಅವ್ನ್ ಹೇಳ್ತಿದ್ದು ಪದ ಏನು ಅಂತ ಗೊತ್ತಿರ್ಲಿಲ್ಲ. ಇವತ್ತು ನಾನು ಹೇಳ್ತಾ ಇದೀನಿ ನೋಡಿ, ಅರ್ಥ ಅದಕ್ಕೆ. ಅವ್ನು ನನ್ಗೆ ಹೇಳ್ತಿದ್ದ ಆತ ಮಾತು. ಅದನ್ನ ಒಂದ್ ಹೆಣ್ಮಗು ಆತರ ಹೇಳ್ತಿದ್ನಲ್ಲ, ಯಾರಿಗೂ ಅರ್ಥ ಆಗ್ತಿರ್ಲಿಲ್ಲ, ಸುಮ್ನಾಗ್ಬಿಡ್ತಿದ್ರು. ಇವತ್ತಿನ ದಿವಸ ನಾನು ಇವತ್ತು ಸುಮ್ನಾಗ್ತಾನೆ, ಇವತ್ತು ಅದ್ ಹೇಳ್ಬಿಟ್ಟ ಟ್ರೋಲ್ ಮಾಡ್ಬಿಟ್ಟ ಸುಮ್ನಾಗ್ಬಿಡ್ತಾನೆ, ಇನ್ನೇನ್ ಹೇಳಲ್ಲ ಅನ್ಸುತ್ತೆ ಪಾಪ, ಮಾಡ್ಕೊಳ್ಳಿ ನಾನು ಸುಮ್ನಿದೆ. ನಾನು ತುಂಬಾ ಬಿಸಿ ಶೂಟಿಂಗ್ ಅಲ್ಲಿ, ನಾನು ಮೂವೀಸ್ ಅಲ್ಲಿ ಬಿಸಿ ಆಗಿದ್ದೆ. ನಾನು ಸೆಲೆಬ್ರಿಟಿ ಅಂತ ಮೂವೀಸ್ ಮಾಡಿದೆ, ತುಂಬಾ ಒಂದ್ 3-4 ಮೂವೀಸ್ ಮಾಡಿದೀನಿ, ದೊಡ್ಡ ಮೂವೀಸ್. ಅದ್ರಲ್ಲಿ ತುಂಬಾ ಬಿಸಿ ಆಗ್ಬಿಟ್ಟೆ ನಾನು. ತುಂಬಾ ಜನ ಹೇಳ್ತಾ ಇದ್ರು, ಅಕ್ಕ ನಿಂಗೆ ಈ ತರ ಹೇಳ್ತವನೆ ಅವನು, ಆತರ ಹೇಳ್ತವನೆ ಅಕ್ಕ, ನನ್ಗೆ ಕೇಳಕ್ಕಾಗಲ್ಲ ಅವನು ಹೇಳ್ತಿರೋದು ಅಂತ ಹೇಳ್ತಾನೆ ಇದ್ರು ನನ್ ಜನ. ಬಟ್ ನಾನುವೇ ಅಯ್ಯೋ ನಮ್ ಸಮಾಜ ಏನೋ, ಅವರು ಆ ಅಣ್ಣನು ಒಂದು ಮುಸ್ಲಿಮ್ಸೇ, ನಾನು ಒಂದ್ವಾ ಅಣ್ಣನೇ. ಇವತ್ತು ಸುಧಾರ್ಕೋತಾರೆ, ನಾಳೆ ಸುಧಾರ್ಕೋತಾರೆ ಅಂದ್ರೆ ಸುಧಾರಿಸ್ಕೊಂತಾನೆ ಇಲ್ಲ ಯಪ್ಪ. ಒಂದು ಒಳ್ಳೆ ಒಂದು ರೀತಿಲಿ ನಾನು ರೀಲ್ಸ್ ಮಾಡಿದ್ರು ಅದನ್ನ ಎದ್ಬಿಟ್ಟು ಹಾಕ್ತವನೆ. ಒಂದೇನೋ ಒಂದು ನಕ್ಸಗೆ ರೀಲ್ಸ್ ಮಾಡ್ತಿದ್ರು, ಅದನ್ನೇ ನಕ್ಸಗೋಸ್ಕರ ಆಗ್ತಿದೆ ಬಿಡು ಅಂತ ನಾನು ಸುಮ್ಮನೆ ಆಗ್ಬಿಡ್ತಿದ್ದೆ. ಮೊನ್ನೆ ಒಂದು 10-15 ಜನ ನಮ್ಮ ಮನೆಗೆ ಬಂದಿದ್ರು. ಒಂದು ಏರಿಯಾದಲ್ಲಿ ಒಂದು ಹುಚ್ಚಿಗೆ ಈ ತರ ಆಗಿದೆ ಅಕ್ಕ, ಅದೊಂದು ರೀಲ್ಸ್ ಮಾಡಿ ನೀವು ಹಾಕಿ ಅಕ್ಕ ಅಂತ. ನಂದೇ ಕಂಟೆನು ನಂದೇ ಇದ್ ಮಾಡ್ಬಿಟ್ಟು ನಾನು ಹಾಕ್ದೆ. ಅದು ರೀಲ್ಸ್ ಹುಚ್ಚಿಗೆ ಒಂದು ಆಗುತ್ತೆ ಸೀನಾ ಹಾಕಿದೆ. ಅದು ಹೆಣ್ಮಕ್ಳಿಗೋಸ್ಕರ ಒಂದು ಇದ್ ಮಾಡಿದ್ರು. ತುಂಬಾ ಜನ ಪಾಸಿಟಿವ್ ಕಮೆಂಟ್ ಜನ, ಹೌದು, ತುಂಬಾ ಜನ ಕಮೆಂಟ್ ಮಾಡಿದ್ರು. ಅದನ್ನ ಎತ್ತಿ ಅವ್ನು ಟ್ರೋಲ್ ಮಾಡ್ಬೇಕಂತ ಏನಿತ್ತು, ಅದನ್ನು ಟ್ರೋಲ್ ಮಾಡೋನೆ. ಅವಾಗ್ಲೇ ನೋಡಿ ನನ್ಗೆ ಚುರುಕ್ ಅಂದಿದ್ದು. ಹೆಣ್ಮಕ್ಳ ಬಗ್ಗೆ ನಾನು ಹಾಕಿರೋದು, ಅದು ಅವ್ರು ಏರಿಯಾದಿಂದ ಬಂದು ನನ್ಗೆ ಹೇಳಿದ್ಕೆ ನಾನು ಹಾಕಿದ್ದು. ಅದು ತುಂಬಾ ಜನ ಒಳ್ಳೆ ಕಮೆಂಟ್ ಕೊಟ್ಟಿದ್ದೀರಾ, ನೀವು ಒಳ್ಳೆತನ ಹೇಳಿದಿರಾ. ಯಾರಿಗೂ ಆತರ ಗಡ್ಕೆ ಬರಲ್ಲ ಅಕ್ಕ ನಿಮ್ ತರ. ನೀವು ಆತರ ಸೀನ್ ಮಾಡ್ಬೇಕಂದ್ರೆ ನೀವು ತುಂಬಾ ಗಡ್ಕೆ ಇದೆ ನಿಮ್ಗೆ, ನೀವು ತುಂಬಾ ಒಳ್ಳೆಯವರು ಹಂಗೆ ಹಿಂಗೆ ಅಂತ ಹೇಳಿದ್ರು. ಆಮೇಲೆ ಅದನ್ನ ಎದ್ಬಿಟ್ಟು ಹಾಕಿದ್ಕೆ ನನ್ಗೆ ಕೋಪ ಬಂದು ನೀನು ಇವತ್ತು ಹೇಳ್ತಾ ಇದೀಯಾ ಈ ತರ ಹೇಳ, ನಿಮ್ಮನೆ ಏನಂತ ನಿನ್ಗೆ ಗೊತ್ತಾ, ನಿಮ್ಮನೆ ಏನ್ ನಡೀತಿದೆ ನಿನ್ಗೆ ಗೊತ್ತಾ? ಒಬ್ರು ಹೆಣ್ಮಕ್ಳಿಗೆ ಈ ತರ ಇದ್ ಮಾಡ್ತಿದ್ಯಲ್ಲ. ನಂಗೆ ತುಂಬಾ ಜನ ಮಾಡ್ತಾರೆ ಟ್ರೋಲ್, ಕಾಮಿಡಿ ಟ್ರೋಲ್ ಮಾಡ್ತಾರೆ, ಕಾಮಿಡಿಯಾಗಿ. ಆಂಟಿ ಹಂಗೆ ಇಂಟಿ, ಅಯ್ಯೋ ಆಂಟಿ ಅಂಕಲ್ ನೋಡಕ್ಕಾಗಲ್ವೇ ಅಂತ ಅವನು ಕುರಿ ಸಾರು ಮಾಡಿರೋದು ಅದೆಲ್ಲ ಹಾಕ್ತಾರೆ. ಅದೆಲ್ಲ ಕಾಮಿಡಿ. ಇದು ಸೀರಿಯಸ್ ಆಗಿ ನಂಗೆ ಬೈದಿ ಇವ್ನು ಬೆಳಿಬೇಕಂತ ಏನಿದೆ? ಬೆಳಿಬೇಕಾ? ಅಷ್ಟು ದಮ್ಮಿದ್ಯಾ? ಖುದ್ದಾಗಿ ನೀನ್ ಬೆಳಿಯಪ್ಪ, ಯಾರ ಸಪೋರ್ಟನ್ನು ಇಲ್ದಲೆ ನಾನು ಹೆಂಗ್ ಬೆಳೆದಿದ್ದೀನಿ ಆತರ ಬೆಳಿ ನೀನುವೆ. ಅದು ಸಪೋರ್ಟ್ ನಂದು ತಗೊಂಡು ನೀನು ನನ್ಗೆ ಬೈಕೊಂಡು ನಂದೇ ಸಪೋರ್ಟ್ ತಗೊಂಡು ಬೆಳಿಬೇಕಂತ ಏನಿದೆ? ನಿಜ, ಹೌದು ಸರ್. ನೀವ್ ಹೆಂಗೆ ತಗೊಳ್ತೀರಾ ಇದನ್ನ? ಯಾಕಂದ್ರೆ ತನ್ನ ಹೆಂಡ್ತಿಗೆ, ಅದು ಪ್ರೀತಿ ಮಾಡಿ ಮದುವೆ ಆಗಿರೋ ಹೆಂಡ್ತಿಗೆ ಇಷ್ಟ ಕೆಟ್ಟದಾಗಿ ಬೈದಾಗ ತೆಗೆದು ಹೊಡಿಬೇಕು ಅನ್ಸುತ್ತೆ, ಆಮೇಲೆ ಬೇರೆ ಸ್ಟೆಪ್ ತಗೋಬೇಕನ್ಸುತ್ತೆ. ಹೆಂಗ್ ತಗೋತೀರಾ ಸರ್ ನೀವ್ ಇದನ್ನ? ನನಗ್ ಗೊತ್ತಿದ್ದ ಪ್ರಕಾರ ಅವ್ನು ಗಂಡಸೇ ಇಲ್ಲ ಅಂತ ಅನಿಸ್ತದೆ ಮೇಡಮ್. ಯಾಕಂದ್ರೆ ಗಂಡಸನ್ನವನು ಒಂದ್ ಹೆಂಗಸನ್ನ ಬೀಳ್ಸಿ ಮುಂದೆ ಬರ್ಬೇಕನ್ನೋ ಅವ್ನು ಗಂಡಸಲ್ಲ. ಒಬ್ಬ ಗಂಡಸನ್ನ ಬೀಳ್ಸಿ ಗೆದ್ ಬರ್ತಾನಲ್ಲ ಅವನು ಗಂಡಸು. ಒಂದ್ ಹೆಣ್ಣನ್ನ ಕೆಳಗಡೆ ಬೀಳ್ಸ್ಬಿಟ್ಟು ಅವನ್ ಮುಂದೆ ಬರ್ಬೇಕಂದ್ರೆ ಅವ್ನ್ ಗಂಡಸ್ತಾನ ಅಲ್ಲ ಅವಂದು. ಅದಕ್ಕೆ ನಾನು ಹೇಳ್ಬಿಟ್ಟೆ, ಬಿಡ ಅವ್ನ ಗಂಡಸಲ್ಲ ಅವನು. ಗಂಡಸಿದ್ದಿದ್ರೆ ಒಬ್ಬ ಇನ್ನೊಬ್ಬ ನಿಂತರನೇ ಯಾಕೆ ಇದ್ ಮಾಡ್ತಾರಲ್ಲ, ರೀಲ್ಸ್ ಮಾಡ್ತಾರಲ್ಲ, ಅಂತವನ್ನ ಕೆಳಗಡೆ ಬೀಳ್ಸ್ಬೇಕು, ಅಂತವನ್ಗೆ ಟ್ರೋಲ್ ಮಾಡಬೇಕು. ಒಬ್ಬ ಗಂಡಸನ್ನ ಟ್ರೋಲ್ ಮಾಡ್ಬಿಟ್ಟು ಆಮೇಲೆ ತೋರಿಸ್ಬೇಕು ಅವನು. ನೋಡೋ ಇನ್ನೊಬ್ಬನ್ ಸ್ಟಾರ್ ಅವನು, ಅವ್ನಿಗೆ ಕೆಳಗಡೆ ಬೀಳ್ಸಿ ನಾನು ಬಂದಿನ ಮುಂದೆ ಅನ್ಬೇಕು, ಆವಾಗ ಗಂಡಸು ಅಂತ ಒಪ್ಕೊಳ್ಳೋದು. ಹೆಂಗಸನ್ನೆಲ್ಲ ಕೆಳಗೆ ಬೀಳ್ಸ್ಬಿಟ್ಟು ಬಂದವನ್ನೆಲ್ಲ ಗಂಡಸು ಅಂತಾರ. ಅದಕ್ಕೆ ಕೇಳಿದೆ ನಾನು. ಆಟೋ ಡ್ರೈವರ್, ಅವನು ಆಟೋ ಡ್ರೈವರು.
ನಾನು ಆಟೋ ಡ್ರೈವರ್ ಯಾವಾಗ್ಲೂ ಹಂಗಿದ್ದೀನಿ, ಇವಾಗ್ಲೂ ಹಂಗೆ ಇದ್ದೀನಿ ಆಟೋ ಡ್ರೈವರ್ ಹತ್ರ. ಅವ್ನು ಆಟೋ ಡ್ರೈವರ್ ಆಗಿ 4 ಜನ ಇದಾಗಿಸ್ತಾನೆ, ಕನ್ನಡಕ ಹಾಕೊಂಡು ಇದ್ ಮಾಡ್ಕೊಂಡು ಶೋಕಿ. ನಾನು ಯಾವಾಗೂ ನಾನು ಹಾಕ್ತೀನಿ ಕನ್ನಡಕ, ಅದು ತಲೆನೋವಿಗೆ ಇದಕ್ಕೆ ಆದಾಗ ಸಾಯಂಕಾಲ ಟೈಮ್ ವೈಟ್ ಕನ್ನಡಕ ಹಾಕ್ತೀನಿ. ಅವನು ಶೋಕಿ ಕನ್ನಡಕ ಹಾಕೊಳ್ಳೋದು, ಆ ಚಿಕ್ಕ ಮಕ್ಳ ಹತ್ರ ಹೋಗ್ಬಿಟ್ಟು ಚಾಕ್ಲೇಟ್ಗಳು ಕೊಟ್ಬಿಟ್ಟು ರೇಷ್ಮಾ ಅನ್ನೋದು ಇದ್ ಮಾಡೋದು. ಆ ಮಕ್ಕಳು ಆಗ್ತವನೆ ಆ ವಿಷಯ. ಆ ಮಕ್ಳಿಗೆಲ್ಲ ಕರ್ಕೊಂಡು ಚಾಕ್ಲೇಟ್ ಕೊಟ್ಟು ಮಕ್ಕಳಿಗೂ ಗೊತ್ತಿಲ್ಲ, ಕಾಸು ಕೊಟ್ಬಿಟ್ಟು ಹೃದಯ ತುಂಬಾ ಮೃದು. ಅವ್ರಿಗೆ ಏನ್ ಹೇಳ್ತಿರೋ ಅದನ್ನ ಕೇಳ್ತಾರೆ ಮಕ್ಳು. ಚಾಕ್ಲೇಟ್ ಕೊಟ್ಬಿಟ್ಟು ಅವ್ರಿಗೆ ಏನು ಆತರ ಅಂದ್ರೆ ಹೇಳ್ತಾರೆ, ಮಚ್ಕೊಟ್ಬಿಟ್ಟು ಅವ್ರು ಕೊಚ್ಚು ಅಂದ್ರೆ ಕೊಚ್ಬಿಡ್ತಾರೆ. ರೀಲ್ಸ್ಗಳು ಮಾಡೋದು ಅದೆಲ್ಲ ಏನ್ ಗೊತ್ತಾ, ಒಬ್ಬ ಗಂಡಸು ಮಾಡೋದ್ ಕೆಲ್ಸ ಅಲ್ಲ ಅದು. ಅದು ಅವ್ನ್ ಗಂಡಸಲ್ಲ, ಅವನು ನೆಗೆಟಿವ್ ಕಮೆಂಟ್ಸ್ ಮಾಡ್ತಿರ್ತಾರೆ ಸರ್. ಅವಾಗ ಅದನ್ನು ನೋಡ್ತಿರ್ತೀರಾ ಅನ್ಸುತ್ತೆ ನೀವು? ನಾವ್ ಅದೆಲ್ಲ ನೋಡಲ್ಲ, ಓದಲ್ಲ ಮೇಡಮ್. ಸುಮ್ನೆ ಏನಕ್ಕೆ ಡಿಸ್ಟರ್ಬ್ ಆಗ್ತೀವಿ. ಅದೆಲ್ಲ ಹೆಂಡತಿ ಏನು ಅಂತ ಗೊತ್ತಿದ್ರೆ ಸಾಕು. ಹೆಂಗೋ ನಮ್ ಓದಿಲ್ಲ ಅಂದ್ರೆ ಒಳ್ಳೇದಾಯ್ತು ಅನ್ಸ್ತದೆ. ಓದಿದ್ರೆ ಅಯ್ಯೋ ಓದ್ಕೊಬಂಡು ಇದ್ ಮಾಡ್ಬೋದು, ಡಿಸ್ಟರ್ಬ್ ಆಗ್ತಿತ್ತು. ನಮ್ಮ ಹೆಂಡತಿ ಮೇಲೆ ನನಗ್ ನಂಬಿಕೆ ಇದೆ ಅಲ್ವಾ? ಹೌದು, ನನ್ನ ಹೆಂಡತಿ ಮೇಲೆ ನನ್ನ ನಂಬಿಕೆ. ನಾನೇ ಕರ್ಕೊಂಡು ಹೋಗ್ಬಿಡ್ತೀನಿ. ನೋಡಿದ್ದೀನಿ ಶೂಟಿಂಗ್ ಅಲ್ಲಿ ಹೆಂಗ್ ನಡೀತದೆ ಏನು. 2 ಗಂಟೆ ರಾತ್ರಿ 3 ಗಂಟೆ ರಾತ್ರಿ ಬೆಳಗಿನ ಜಾವವರೆಗೂ ಆಕ್ಟ್ ಮಾಡ್ತಾನೆ ಇರ್ತಾರೆ. ತಿರ್ಗಾ ಮಾನ ಶೂಟ್ ಇರುತ್ತೆ. ಅದೆಲ್ಲ ಕಣ್ಣಿಂದ ನೋಡಿದೀವಿ. ಇಲ್ಲ ನೋಡ್ಮೇಲೆ ಇನ್ನೇನು, ಒಂದು ಕಲೆಗೆ ಒಂದು ಬೆಲೆ ಇದೆ ಅಲ್ವಾ? ಅದ್ ಬೆಲೆಗೆ ನಾವು ಮರ್ಯಾದೆ ಕೊಡಬೇಕು. ಇಂಥ ಕಚಡ ನನ್ನ ಮಕ್ಳಿಗೆಲ್ಲ ಏನು ಗೊತ್ತು ಅವ್ರಿಗೆ? ಯಾವ್ದೋ ಒಂದು ಫೋನ್ ಇಟ್ಕೊಬಿಟ್ಟು ಸುಮ್ಮನೆ ಹಾಕೊಂಡು ಶೋಗಳಿಗೆ ಮಾಡ್ಕೊಂಡು ಬಿಲ್ಡಪ್ಗಳು ಕೊಡೋರೆಲ್ಲ ಗಂಡಸು. ನಾನೇ ಗಂಡಸು ಅನ್ಕೊಂಡು ತೋರ್ಸೋನಲ್ಲ. ಅವ್ನು ನಿಜಾಗ್ಲೂ ಅವನು, ನಾನು ಇವಾಗ್ಲೂ ಹೇಳ್ತೀನಿ, ಅವ್ನ ಮುಖದ ಮೇಲೆ ಮೀಸೆ ಇಕ್ಕಿರೋದು ಇಕ್ಕಿರೋದಿಲ್ಲ ಒಂದೇ. ಅವ್ನು ಸುಮ್ಮನೆ ಮೀಸೆ ಯಾವ್ದು ಯಾರ್ದೊಂದು ಎತ್ತಿ ಅಣಿಸ್ಕೊಬಿಡೋನೋ ಗೊತ್ತಿಲ್ಲ. ಆತರ ನನ್ನ ಮಗ. 100 ಜನ ಹೊಗಳ್ತಾರೆ ಅಂದ್ರೆ 5 ಜನ ನಾನು ಫಸ್ಟ್ ಹೇಳಿದ್ದೀನಿ ಇವ್ರಿಗೆ, ನೋಡು ಯಾರು ಏನ್ ಅಂದ್ರು ಅನ್ಲಿ, ಯಾರ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಅವ್ನ್ ಯಾರೇ ಇಲ್ಲಿ, ಎಂತವ್ನು ಇಲ್ಲಿ, ಎಂತ ಡಾನೇ ಫೋನ್ ಮಾಡ್ಲಿ ನಿನ್ಗೆ, ಅಂಡರ್ವರ್ಲ್ಡ್ ಡಾನ್ಗಳೇ ಫೋನ್ ಮಾಡ್ಲಿ ನಿನ್ಗೆ, ತಲ್ಲೇನೆ ಕೆಡ್ಸ್ಕೋಬೇಡ. ಇರೋದು 4 ದಿನ ಜೀವನ. ಇರೋರ್ಗು ಜಾಲಿಯಾಗಿರು, ಆಮೇಲೆ ನೋಡ್ಕೊಳ್ಳೋಣ. ಎದುರುಗಡೆ ಬಂದ ಇಲ್ಲ ಹೊಡಿ ಬಡ್ದಾಕು ಅಷ್ಟೇ. ಹೌದು. ಈವನ್ ಇದು ರೇಷ್ಮಾ ಅವರು ಹಾಕೋ ಡ್ರೆಸ್ಗಳ ಮೇಲೂ ಕಮೆಂಟ್ ಮಾಡ್ತಾರೆ ಸರ್, ತುಂಬಾ ಕೆಟ್ಟದಾಗಿ. ಅದಕ್ಕೇನ್ ಹೇಳ್ತೀರಾ? ಏನು ವಯಸ್ಸಾಗಿದೆ ನೋಡಿದ್ರೆ ಇಷ್ಟ ಚಳಿ ಇದ್ದ ಹಾಕಿ ಇದ್ ಮಾಡ್ತಾರೆ, ಕುಣಿತಾರೆ ಅಂತ. ಇವಾಗ ನಾವು ಒಂದು ಶೂಟಿಂಗ್ ಅಲ್ಲಿ ಇರ್ತೀವಿ, ನಮ್ಗೆ ಡೈರೆಕ್ಟರ್ ಏನ್ ಹೇಳ್ತಾರೆ, ಅವ್ರ ಪ್ರೊಡ್ಯೂಸರ್ಗಳು ಏನ್ ಹೇಳ್ತಾರೆ, ನಾವು ಅದನ್ನೇ ಮಾಡಬೇಕು ಅಲ್ವಾ? ಇಲ್ಲ ನಾವ್ ಹಾಕಲ್ಲ ರೀ, ನಾನು ಬೇಡ ಅಂದ್ರೆ ಹೋಗಮ್ಮ ಸೈಡ್ಗೆ, ಬೇರೆಯವ್ರು ಮಾಡ್ತೀನಿ ನಾನು ಅಲ್ವಾ? ನಮಗ್ ಏನ್ ಬೇಕು? ಒಂದ್ ಕಲೆ ಬೇಕು, ನಮ್ಗೊಂದ್ ಬಟ್ಟೆ ಪಾಡ್ಬೇಕು, ನಮ್ಗೊಂದ್ ಕೆಲ್ಸ ಬೇಕು. ನಮ್ ಕೆಲ್ಸ ಬೇಕು ಅಂದ್ರೆ ನಾವ್ ಏನ್ ಬೇಕಾದ್ರೂ ಮಾಡ್ಲೇಬೇಕು. ಕಸ ಗುಡ್ಸಂದ್ರೆ ಗುಡಿಸ್ಬೇಕು, ಏನ್ ಮಾಡೋ ಹೇಳ್ತಾರೋ ಅದ್ ಮಾಡ್ಲೇಬೇಕು ನಾವು. ಅದ್ ನಾವ್ ಮಾಡ್ತಾ ಇರ್ತೀವಿ. ಅವ್ರು ಹೇಳ್ಕೊಳ್ಳಿ ಬಿಡಿ. ಓಕೆ ಸರ್, ಈಗ ರೇಷ್ಮಾ ಅವ್ರ ಜೊತೆ ನವೀನ್ ಅವ್ರು ತುಂಬಾ ಚೆನ್ನಾಗಿದ್ದಾರೆ. ಜೊತೆಗೆ ತುಂಬಾ ಹರಿದಾಡ್ತಿರೋ ವಿಚಾರ ಏನಂತಂದ್ರೆ, ರೇಷ್ಮಾ ಮತ್ತೆ ನವೀನು ಮದ್ವೆ ಆಗಿದ್ದಾರೆ, ಇನ್ನು ಇಬ್ರದ್ದು ಡಿವೋರ್ಸ್ ಆಗಿದೆ ಅಂತ ಬಹಳ ಜನ ಮಾತಾಡ್ತಾ ಇರೋದು ಹೊರಗಡೆ. ಏನ್ ಹೇಳ್ತೀರಾ ಸರ್ ಇದಕ್ಕೆ? ಹೇಳ್ಕೊಳ್ಳೋರ್ಗೇನು ಕಣ್ ಮುಂದೆ ನೋಡ್ಬೇಕು, ಕಿವಿಯಿಂದ ಕೇಳ್ಬೇಕು, ಮುಂದೆ ನಿಂತ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಸುಮ್ನೆ ಎಲ್ಲೋ ಕೂತ್ಕೊಂಡು ಏನೋ ಇಟ್ಕೊಂಡು ಏನೇನೋ ಬಿಡ್ಕೊಂಡು ಹೋಯ್ತಾ ಇದ್ರೆ ಅದನ್ನ ಇದೆಲ್ಲ ಹೇಳಕ್ ನಾವೆಲ್ಲ ತಲೆ ಕೆಡ್ಸ್ಕೋಬಾರ್ದು ಅದ್ರ ಬಗ್ಗೆ. ಇವಾಗ ನಾನೇನು, ನನ್ನ ಹೆಂಡತಿ ಏನು ನನಗೆ ಚೆನ್ನಾಗಿ ಗೊತ್ತು, ನವೀನ್ ಅವ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ನವೀನ್ ಅವರು ಬಂದ್ರು, ಫಸ್ಟ್ ಬಂದಾಗ ಇವ್ರೇನು ಸ್ವಲ್ಪ ಇದಾರೆ, ಇವ್ರು ನನ್ನ ಜೊತೆ ನಾವು ರೀಲ್ಸ್ ಮಾಡೋರು, ನನ್ಗೆ ಅದು ಇಂಟ್ರೆಸ್ಟ್ ಇಲ್ಲ. ನಾವು ಅದ್ರ ರೀಲ್ಸ್ ಅದು ಇದಕ್ಕೆಲ್ಲ ಇಂಟ್ರೆಸ್ಟ್ ಇಲ್ಲ. ಯಾಕಂದ್ರೆ ನಾವು ಗಾಡಿಗೆ ಹೋಗಿರ್ತೀವಿ, ತಿರ್ಗಾ ಅಲ್ಲಿಂದ ನಮ್ದೇ ಯಾವ್ದೋ ಟೆನ್ಷನ್ಗಳು ಇರುತ್ತೆ. ಬಾಡಿಗೆ ಸಿಕ್ಕಿರಲ್ಲ, ಒಂದೊಂದ್ಸತಿ ಬಾಡಿಗೆ ಜಾಸ್ತಿ ಆಗ್ಬಿಟ್ಟು ಸುಸ್ತಾಗಿರ್ತೀವಿ. ಆ ಟೈಮ್ ರೀಲ್ಸ್ ಮಾಡುವ ಅಂತಾರ, ಇವರು ನಮ್ಮ ಕೈಲಿ ಆಗಲ್ಲಮ್ಮ ಅಂದ್ಬಿಟ್ಟು ನಾವು ಇದ್ ಮಾಡ್ತೀವಿ. ಇವಾಗ ಅವ್ರು ನವೀನ್ ಅವ್ರು ಏನ್ ಮಾಡ್ತಾರೆ, ಅವ್ರಿಗೆ ಏನಿಲ್ಲ, ಅವರು ಫ್ರೀ ಇವರು ಫ್ರೀ, ಅವ್ರು ರೀಲ್ಸ್ ಮಾಡಕ್ ಅವ್ರಿಗೂ ಆಸೆ. ಇವಾಗ ಅವ್ರ ಇಬ್ಬರದ್ದು ಕಾಂಬಿನೇಷನ್ ಚೆನ್ನಾಗಿದೆ ರೀಲ್ಸ್ ಅಲ್ಲಿ. ಒಂದ್ ಮೂವಿ ತರ ಓಡುತ್ತೆ ಅವ್ರು ಮಾಡೋದು. ಮಾಡ್ತವ್ರೆ ಅಲ್ವಾ? ಪ್ರಮೋಷನ್ ಸಿಕ್ಕಿದ್ರೆ ಇಬ್ರು ಮಾಡ್ತಾರೆ. ಪ್ರಮೋಷನ್ ಅಲ್ಲಿ ಎಷ್ಟು ಬರುತ್ತೋ 5,000 10,000 ಎಷ್ಟು ಬರುತ್ತೋ ಅದನ್ನ ಇದ್ ಮಾಡ್ಕೊಂಡು ರೇಷ್ಮಾ ಇದ್ ಮಾಡ್ಕೊಬಿಡ್ತಾರೆ. ಅದೇ ನಮ್ಮ ಮನೆ ಜೀವನ ನಡೀತಾ ಇದೆ. ಅದು ನವೀನ್ ಅವ್ರ ಜೊತೆ ಹೋದ್ರೆ, ಈಗ ನಾನೆಲ್ಲೋ ಇರ್ತೀನಿ, ಅವ್ರು ಎಲ್ಲೋ ಇರ್ತಾರೆ, ಅಲ್ಲೇ ಬಂತು ಪ್ರಮೋಷನ್ನು, ನಾನಿರಲ್ಲ, ಅವ್ರು ನವೀನ್ ಅವ್ರೆ ಕರ್ಕೊಂಡು ಹೋಗ್ಬಿಟ್ಟು ಕರ್ಕೊಂಡ್ ಬರ್ತಾರೆ. ಅದೆಲ್ಲ ಹೆಲ್ಪ್ ಮಾಡ್ತಾರೆ ನವೀನು. ಅದೆಲ್ಲ ಹೆಲ್ಪ್ ಮಾಡೋದಕ್ಕೆ ಇಲ್ಲ, ಅವ್ರಿಬ್ರು ಮದುವೆ ಆಗ್ಬಿಟ್ಟವ್ರೆ. ಅವ್ರು ಮದುವೆ ಆಗ್ಬಿಟ್ರು, ಮದುವೆಗೆ ಊಟಕ್ಕೆ ಹೋಗಿದಾರ ಇವರು? ಮದುವೆ ಆಗಿದಾರ ಅಂತ ಹೇಳ್ತಾರಲ್ಲ, ಇವ್ರೇನು ಹೋಗಿದಾರ? ನೋಡಿದ್ರ ಮದುವೆ ಆಗಿರೋದು? ಕಟ್ಕೊಂಡಿರೋ ಗಂಡ ನಾನೇ ಇಲ್ಲಿ ಇರ್ಬೇಕಾದ್ರೆ ನನ್ಗೆ ನಂಬಿಕೆ, ನನ್ನ ಹೆಂಡತಿ ಮೇಲೆ. ನಿಮ್ಗೆ ಏನಕ್ಕೆ ಇದೆಲ್ಲ? ಫಸ್ಟ್ ನಿಮ್ದು ನೋಡ್ರಿ, ನಿಮ್ ಹೆಂಡತಿ ಇದು ಫಸ್ಟ್.
ಬೇರೆಯವ್ರನ್ನ ಹಿಂಗೆ ಹೇಳಕ್ ಮುಂಚೆ ನಮ್ಮ ಕಡೆ ಎಷ್ಟು ಬೆಳ್ಳು ತೋರಿಸಿ ಅದನ್ನ ನೋಡ್ಬೇಕು ನಾವು. ಫಸ್ಟ್ ನಾನು ಕರೆಕ್ಟಾಗಿರ್ಬೇಕು, ಆಮೇಲೆ ಮಿಕ್ಕಿದವ್ರ ಬಗ್ಗೆ ಹೇಳ್ಬೇಕು ಅಲ್ವಾ. ಅದನ್ನ ಅರ್ಥ ಮಾಡ್ಕೊಂಡವ್ರಿಗೆ ಪರವಾಗಿಲ್ಲ. ಇನ್ ಕೆಲವರು ಅರ್ಥ ಇಲ್ಲದ್ರೆ ನನ್ನ ಮಕ್ಳಿಗೆಲ್ಲ ಏನು ಹೇಳಕ್ಕಾಗಲ್ಲ. ಹೌದು, ಕೆಲವರು ನೆಗೆಟಿವ್ ಕಮೆಂಟ್ ಮಾಡೋರು ಇದ್ದೇ ಇರ್ತಾರೆ ಸರ್, ಕೆಲವರು ಬಗಳೋರು ಇದ್ದೇ ಇರ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೊಳ್ಳೋಕೆ ಕೀಳಕ್ ಕೆಲಸ ಏನಿರಲ್ಲ. ಹೌದು, ಅವಾಗ ಸುಮ್ಮನೆ ಮೊಬೈಲ್ಗಳು ನೋಡ್ಕೊಂಡು ಈ ಗಾಂಜಾಗಳು ಹೊಡ್ಕೊಂಡು ಡ್ರೆಸ್ಗಳು ಮಾಡ್ಕೊಂಡಿರ್ತಾರಲ್ಲ ಹುಡುಗರು ತುಂಬಾ ಜನ ಇದ್ದಾರೆ. ಅಂಥವ್ರೆ ನನಗೆ 2 ಗಂಟೆ 3 ಗಂಟೆ ರಾತ್ರಿಯಲ್ಲೇ ಫೋನ್ ಮಾಡಿ ನಾವು ಗಾಂಜಾ ಹೊಡ್ಕೊಂಡು ಮಾತಾಡ್ತಾ ಇರೋದು, ನಿನ್ ಬಗ್ಗೆ ಚುಚ್ಬಿಡ್ತೀವಿ, ಇದು ಮಾಡ್ಬಿಡ್ತೀವಿ. ಎಷ್ಟೋ ಸತಿ ಎದ್ಬಿಟ್ಟು ಹೋಗ್ಬಿಟ್ಟಿದ್ದೀನಿ ಗಾಡಿ ಸ್ಟಾರ್ಟ್ ಮಾಡಿ ನೈಟಲ್ಲೇ, ಎಲ್ಲೋ ಇದ್ದೀರ ಅಂತೇಳಿ. ಅವಾಗೆಲ್ಲ ಬರಲ್ಲ ಮುಂದ್ಗಡೆ, ಹೇಳ್ಕೊಳ್ಳೋ ನಾಯಿಗಳು ಹೇಳ್ಕೊತಾರೆ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದು. ಅದಕ್ಕೆ ರೇಷ್ಮಾ ಅವ್ರಿಗೆ ಹೇಳಿದ್ದೀನಿ, ಯಾರು ಏನೇ ಹೇಳಿದ್ರು ತಲೆ ಕೆಡ್ಸ್ಕೋಬೇಡ, ಎಲ್ಲವರೆಗೂ ನಾನಿದ್ದೀನಿ ಅಲ್ಲಿವರೆಗೂ ನೀನ್ ಭಯನೇ ಪಡಬೇಡ. ಹೌದು, ಏನು ನಮ್ ಜೀವನ ಕರ್ರ ಮಾಡ್ಬಿಟ್ಟವ್ರು. ಹಂಗೇನೆ ಎಲ್ಲಿ ಹೋದ್ರು ರಾತ್ರಿ ಆಯ್ತು ಅಂದ್ರೆ ಯಾಕಪ್ಪ ರಾತ್ರಿ ಆಗುತ್ತೆ ಅನ್ಸುತ್ತೆ ನಮ್ಗೆ, ಅಷ್ಟು ಫೋನು. ಅಲ್ಲ ನಿಮ್ ಮನೇಲಿ ನೀವು ನೋಡ್ಕೊಳ್ಳಿ, ಬೇರೆದೆಲ್ಲ ಯಾಕೆ ನೋಡ್ಕೋತಾರ. ಒಂದು ಕಲಾವಿದರಿಗೆ ಏನಂದ್ರೆ, ಒಬ್ಬ ಕಲಾವಿದರಿಗೆ ಏನೇ ಮಾಡಿದ್ರು ಅವರು ಏನಕ್ಕೆ ಮಾಡ್ತಾರ ಅಂತ ಗೊತ್ತಾ, ಅವ್ರದ್ದೊಂದು ಕಷ್ಟಗಳು ಇರುತ್ತೆ. ಹೌದು ಸರ್, ಕಷ್ಟ ಇಲ್ಲ ಅಂದ್ರೆ ಯಾರಾದ್ರೂ ಹೋಗಿ ಆಕ್ಟ್ ಮಾಡ್ಕೊಂಡು ಅಲ್ಲಿ ನೈಟ್ ಎಲ್ಲ ಇದ್ ಮಾಡ್ಕೊಂಡು ಬರ್ತಾರ ಅವರು. 2 ಗಂಟೆ 3 ಗಂಟೆ ರಾತ್ರಿಯಲ್ಲಿ ಎಲ್ಲ ಪ್ಯಾಕಪ್ 3 ಗಂಟೆ ಆದ್ರೆ ಪ್ಯಾಕಪ್ 3 ಗಂಟೆಯಿಂದ ಬರ್ಬೇಕು ಅಲ್ಲಿಂದ. ಏನಕ್ಕೆ ಬರ್ತಾರೆ, ಏನೋ ಒಂದು ಹೊಟ್ಟೆ ಪಾಡು ಕಲಾವಿದರು ಅಂತ ಹೇಳಿದ್ದಾನೆ. ಆಮೇಲೆ ತುಂಬಾ ಕೆಟ್ಟದಾಗ ಮಾಡ್ತಾರೆ, ತುಂಬಾ ಡಬಲ್ ಮೀನಿಂಗ್ ಸಾಂಗ್ಸ್ಗಳನ್ನ ಮಾಡ್ತಾರೆ, ಅದು ಒಂದು ಬೆಡ್ರೂಮಲ್ಲೆಲ್ಲ ಮಾಡ್ತಾರೆ ಅಂತೆಲ್ಲ ಹೇಳ್ತಾರೆ ಸರ್. ಮಾಡ್ತಾರೆ ಅಂದ್ರೆ ಬೆಡ್ರೂಮ್ ಅಲ್ಲಿ ಕ್ಯಾಮ್ರಾ ಇರಲ್ವಾ, ಜನ ಇರಲ್ವಾ? ಅಲ್ಲ ನಾ ಹೇಳ್ತಿರೋದು, ಬೆಡ್ರೂಮ್ ನಾವ್ ಇಬ್ರೇ ಇದ್ವಾ, ಇಬ್ರೇ ಇದ್ಕೊಂಡು ನಾವು ಕ್ಯಾಮ್ರಾ ಏನ್ ಸೆಲ್ಫಿ ತಗೋಬಿಟ್ವಾ? ಇಲ್ಲ ಇಲ್ಲ, ಕ್ಯಾಮ್ರಾ ಇದ್ದೇ ಇರುತ್ತೆ, ಜನ ಇರ್ತಾರೆ, ಅವ್ರ ಮುಂದೆ ನಾವು ಪ್ರಮೋಷನ್ ಮಾಡ್ತೀವಿ ಅಷ್ಟೇ. ಅದು ಪ್ರಮೋಷನ್ ಅವರು ಹಿಂಗೆ ಮಾಡಿ ನಮ್ಗೆ ಟ್ರೋಲ್ ಆಗ್ಬೇಕು, ರೀಲ್ಸ್ ನಮ್ಗೆ ಟ್ರೋಲ್ ಆಗ್ಬೇಕು, ನಮ್ಗೆ ಫಾಲೋವರ್ಸ್ ಇದು ಬರ್ಬೇಕು, ಲೈಕ್ ಬರ್ಬೇಕು, ಕಾಲ್ ಬರ್ಬೇಕು. ಟ್ರೋಲ್ ಆದ್ರೆ ಕಾಲ್ ಬರುತ್ತೆ ನಮ್ಗೆ, ಈ ತರನೇ ಮಾಡಿ, ಈ ತರ ಸಾಂಗ್ ಮಾಡಿದ್ರೆ ಈ ತರ ಟ್ರೋಲ್ ಆಗುತ್ತೆ ಅಂತ ನೀವು ಪ್ರಮೋಷನ್ ಕೊಡೋರು ಹೇಳಿದ್ರೆ ನಾವೇನ್ ಮಾಡ್ಬೇಕು? ಮಾಡ್ತೀವಿ, ನಮ್ಗೆ ದುಡ್ಡು ಬೇಕು, ಅದಕ್ಕೆ ಮಾಡ್ತೀವಿ. ಅಲ್ಲಿ ಕ್ಯಾಮ್ರಾ ಹಿಡಿಯೋರು ಏನ್ ಮನುಷ್ಯಲ್ವಾ ಅವರು? ಪಕ್ಷಿ ಏನು ಗೊತ್ತಾಗಲ್ಲ ಅವ್ರಿಗೆ ಅಂತ ಹೇಳಕ್ಕೆ. ಯಾವ್ದು ಪಕ್ಷಿ ಬರಲ್ಲ, ಇಲ್ಲಾಂದ್ರೆ ಯಾವ್ದೋ ಒಂದು ಇದ್ ಬರಲ್ಲ ಹಿಡಿಯಕ್ಕೆ. ಕ್ಯಾಮ್ರಾ ಮನುಷ್ಯರೇ ನಿಂತಿರ್ತಾರೆ. ನಾವ್ ಏನ್ ಮಾಡ್ತೀವಿ ಏನ್ ಮಾಡಲ್ಲ ಎಲ್ಲ ಗೊತ್ತು. ನಾವು ಒಂದ್ ಬೆಡ್ಶೀಟ್ ಎತ್ಕೊಂಡು ನಾವು ಒಂದು ಮಾಡ್ತಾ ಇದೀವಿ ಅಂದ್ರೆ ಬೆಡ್ಶೀಟ್ ಒಳಗಡೆ ಕ್ಯಾಮ್ರಾ ಇರುತ್ತೆ, ಮನುಷ್ಯರು ಇರ್ತಾರೆ. ಇಷ್ಟೇ ನಮ್ ಮುಖ ಕಾಣಿಸ್ತಿದೆ ಅಂದ್ರೆ ಆ ಮುಖ ಕಾಣಿಸೋದ್ ಮಾಡೋದೇ ಕ್ಯಾಮ್ರಾದವ್ರು. ಏನೋ ಒಂದು ಮೈ ಕಾಣಿಸ್ತಿದೆ ಅಂದ್ರೆ ಅದು ಹಿಡಿಯೋದೇ ಕ್ಯಾಮ್ರಾದವ್ರು. ನಾವು ಬೇಕು ಅಂತ ಏನು ಮಾಡಲ್ಲ, ಇಲ್ಲಾಂದ್ರೆ ನಾವು ಯಾವ್ದೋ ಒಂದು ಓದ್ಕೋಬಿಟ್ಟು ನಾವು ಇದ್ ಮಾಡ್ತಾ ಇಲ್ಲ. ಹೌದು, ಪ್ರಮೋಷನ್ ಅದೇ ರೀತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂಡ್ ಅದೇ ರೀತಿ ನಮಗ್ ಬೇಕು. ಸೊ ಹಂಗಾಗಿ ನಾವು ಅದರಿಂದ ನಿಮಗೆ ಇಷ್ಟ ಅಮೌಂಟ್ ಕೊಡ್ತೀವಿ ಅಂತ ಡಿಮ್ಯಾಂಡ್ ಮಾಡ್ತಾರೆ. ನನಗೆ ಅಮೌಂಟ್ ಬೇಕು, ಅವ್ರಿಗೆ ಪ್ರಮೋಷನ್ ಬೇಕು, ಸೊ ಹಾಗಾಗಿ ಮಾಡ್ತೀನಿ ಅಂತ ಹೇಳ್ತಿದ್ದೀರಾ ನೀವು. ಹೌದು ಹೌದು, ಯಾರು ಬಂದ್ ದುಡ್ಡು ಕೊಡಲ್ಲ, ನಮ್ ಹೊಟ್ಟೆನ ನಾವೇ ತುಂಬಿಸ್ಕೋಬೇಕು ಅಂತ ಹೇಳ್ತಿದ್ದೀರಾ ನೀವು. ನಾವು ನಮ್ಗೆ ದುಡ್ಡು ಬರ್ಬೇಕು ಅಂದ್ರೆ ಅವ್ರು ಯಾವ ಸಾಂಗ್ ಹೇಳ್ತಾರೆ ಅದು ಚಾಯ್ಸ್ ಮಾಡ್ತೀವಿ. ಯಾವ ತರ ನೀವು ಮಾಡ್ಬೇಕು ಅಂತ ಹೇಳ್ತಾರೋ ಅದ್ ಆ ತರ ಮಾಡ್ತೀವಿ. ಒಂದ್ ಬೆಡ್ ಮೇಲೆ ಮಾಡಿ ಅಂದ್ರೆ ಮಾಡ್ಬೇಕು, ಒಂದ್ ಬಾತ್ರೂಮ್ ಅಲ್ಲಿ ಮಾಡಿ ಅಂದ್ರೆ ಮಾಡ್ಬೇಕು. ನಮ್ಗೆ ದುಡ್ಡು ಬೇಕು, ಅದಕ್ಕೆ ನಾವು ಪ್ರಮೋಷನ್ ಮಾಡ್ತೀವಿ. ಅದು ಪ್ರಮೋಷನ್ ಮಾಡುವಾಗ ಏನೋ ಅವ್ರೇನು ಇದಕ್ಕೆ ಹೋಗಲ್ಲ, ಸೆಕ್ಸ್ ಹೋಗಲ್ಲ, ನಾನು ಹೋಗಲ್ಲ, ನನ್ ಗಂಡ ಇದ್ದಾನೆ, ಅವ್ರು ಬ್ಯಾಚುಲರ್. ನಾವೇನೋ ಆಕ್ಟಿಂಗ್ ಮಾಡ್ತೀವಿ ಅಷ್ಟೇ. ಹೌದು, ತುಂಬಾ ಜನ ರೇಷ್ಮಾ, ನಾನು ಒಂದಷ್ಟು ಕಮೆಂಟ್ಸ್ಗಳನ್ನ ಗಮನಿಸ್ತಾ ಇದ್ದೆ. ನಿಮ್ ರೀಲ್ಸ್ಗಳು ನೋಡೆ ಬರ್ತೀಯಾ ಅಂತ ಕರೆಯೋದು, ಬಾ ನನ್ನ ಜೊತೆನೂ ಈ ತರ ಮಾಡು, ಬಾ ಇಲ್ಲಿ ನನ್ನ ಜೊತೆನೂ ಇರು, ನಾನು ನಿನಗೆ ಇಷ್ಟು ದುಡ್ಡು ಕೊಡ್ತೀನಿ ಅಂದ್ರೆ. ಒಂದು ಹೆಣ್ಮಗಳನ್ನ ತುಂಬಾ ಅಂದ್ರೆ ಕೆಲವರು ಅವ್ರು ನೋಡೋ ರೀತಿ ನಾನು ಹೇಳ್ತಾ ಇರೋದು. ಅಂದ್ರೆ ಕೆಲವರು ಅದಕ್ಕೆ ಏನ್ ಹೇಳ್ತೀರಾ ರೇಷ್ಮಾ? ಅದೇ ಕ್ಯಾಮ್ರಕ್ಕೆ ನಾವು ಬಟ್ಟೆ ಬಿಚ್ತೀವಿ ಈ ತರ ಅಂದ್ರೆ ಎಲ್ಲ ಬಿಚ್ಬಿಟ್ಟು ನಿಂತ್ಕೊಬಿಡ್ತೀವಿ ಅಂತ ಹೇಳ್ಬಿಟ್ಟು ತಿಳ್ಕೊಬಿಟ್ಟವ್ರೆ ಸ್ವಲ್ಪ ಜನ. ಅದು ತಪ್ಪು. ಕ್ಯಾಮ್ರಾದಲ್ಲಿ ಏನು ಆಕ್ಟಿಂಗ್ ಮಾಡ್ತಾ ಇದೀವಿ, ಅದು ನನ್ನ ಮೇಲೇನೆ ಬೀತಲ್ಲ, ಎಲ್ಲರ ಮೇಲೇನೂ ಬೀರುತ್ತೆ ಕ್ಯಾಮ್ರಾದಲ್ಲಿ. ತುಂಬಾ ಜನ ಇವಾಗ ಕೆಲಸ ಕೊಡ್ಬೇಕು ಅಂದ್ರೆ ಇವಾಗ ಇಲ್ಲಿ ನಾನು ಕೇಳಿದಿನೋ ಇಲ್ಲೋ ಗೊತ್ತಿಲ್ಲನೋ ಆ ಮಾತು ರಾಖಿ ಸಾವಂತ್ ಮೇಡಮ್ ಹೇಳ್ತಾರೆ. ಪ್ರತಿ ಒಂದು ವಿಷಯನೂ ಹೇಳ್ತಾರೆ. ಒಂದು ಫಿಲಮ್ ಮಾಡ್ಬೇಕಂದ್ರೆ ಹಿಂಗ್ ಹೋಗ್ಬೇಕು ಹಂಗ್ ಹೋಗ್ಬೇಕು ಅಂತ. ನಾನು ನೋಡ್ತೀನಿ, ನನ್ನ ಫಾಲೋವರ್ಸ್ ಅವ್ರಿಗೆ. ಅದನ್ನ ನಾನು ಇಲ್ಲಿ ಕರ್ನಾಟಕದಲ್ಲಿ ಹೆಂಗಿದಾರೋ ಏನೋ ಗೊತ್ತಿಲ್ಲ ನನಗೆ. ನಾನು ಅದನ್ನ ಹೇಳೋದು ಹೆಣ್ಮಕ್ಳಿಗೆ, ನಿಮ್ಗೆ ಗೊತ್ತಾಗಲ್ವಾ? ನಿಮ್ಗೊಂದು ಕಲೆ ಬೇಕು. ನಿಮ್ಗೆ ಕಲೆ ಬೇಕಂದ್ರೆ ಪ್ರತಿಯೊಬ್ರು ಆ ಥರ ಇರಲ್ಲ, ಯಾರು ಆ ಥರ ಇರಲ್ಲ, ಆಕ್ಟಿಂಗ್ ಮಾಡ್ತಾರೆ ಅಷ್ಟೇ. ಇವಾಗ ನನ್ಗೊಂದು ಫಿಲಮ್ ಕೊಡ್ತೀನಿ ಅಂದ್ರೆ ಅದೇನೋ ಯಾರೋ ಇವಾಗ ಕೇಳಿದ್ರು, ನಾನು ಆ ಮಾತು ಅಲ್ಲಿ ನನ್ನ ಫ್ರೆಂಡಿಗೆ ಕೇಳಿದೆ, ಹಂಗಂದ್ರೆ ಏನು ಅಂತ ಹೇಳ್ಬಿಟ್ಟು, ಆಕ್ಟಿಂಗ್ ಮಾಡು
ಏನೋ ಏನೋ ಅಂತ ಇಂಗ್ಲೀಷಲ್ಲಿ ಹೇಳಿದ್ರು ನನಗೆ. ನನಗೆ ಏನೋ ಇಂಗ್ಲೀಷಲ್ಲಿ ಏನೋ ಅಂದರು, ಅದು ನಂಗೆ ಗೊತ್ತಿಲ್ಲ. ಇಂಗ್ಲೀಷಲ್ಲಿ ಆ ಮಾತು ಬರಲತ್ತೆ ಅಂತ ಗೊತ್ತಿಲ್ಲ. ಹಂಗಂದ್ರೆ ಏನು ಅಂತ ಅವ್ರಿಗೆ ಕೇಳಿದೆ ನಾನು. ಆ ಮಾತು ಹಂಗಂದ್ರೆ ಏನು ಅಂತ ಅವ್ರಿಗೆ ಕೇಳಿದೆ ನಾನು. ಹಂಗಂತ ನಾನು ಹೇಳಕ್ಕಾಗಲ್ಲ, ಹಂಗೆ ಹಿಂಗೆ ಅಂದ್ರು. ಫಿಲಮೇ ಬಿಟ್ಟೆ ನಾನು, ಬೇಡ ಅಂತ ಹೇಳ್ಬಿಟ್ಟು. ಬೇಡ, ನನ್ಗೆ ಇವಾಗ ರೀಲ್ಸ್ ಮಾಡ್ತಾ ಇದೀನಿ, ಯಾವುದೋ ಒಂದು ಇದು ಮಾಡ್ತಾ ಇದೀನಿ, ಸಾಕು ಅಷ್ಟೇ. ಒಳ್ಳೆತನ ಬರುತ್ತಾ? ಒಂದು ತಾಯಿ ರೋಲೆ ಕೊಡ್ಲಿ, ಒಂದು ಅತ್ತಿಗೆ ರೋಲೆ ಕೊಡ್ಲಿ, ಮಾಡೋಣ. ಆತರ ನಮ್ಗೆ ಯಾಕೆ? ಆತರ ಇರ್ತಿದ್ರೆ ಈ ತರ ಬಿಲ್ಡಿಂಗ್ 4 ಕಟ್ತಿದ್ದೆ ನಾನು. ಇವತ್ತು ಕಾರ್ ಓಡಿಸ್ಕೊಂಡು ಹೋಗ್ತಿದ್ದೆ ನಾನು. ನಾನು ಮುರಿದೋಗಿರೋದು ಕಿತ್ತೋಗಿರೋ ಆಟೋಲ್ಲಿ ಹೋಗ್ಬೇಕು ಅಂತ, ನಮ್ಮ ಯಜಮಾನ್ರು ಆಟೋಲ್ಲಿ ಹೋಗ್ಬೇಕಂತ ಹೇಳ್ತಿದ್ದೆ. ಮುರಿದೋಗಿರೋದು ಕಿತ್ತೋಗಿರೋದು ಆಟೋ ಅಂತೀರ, ಅದೇ ಆಟೋ ಅಲ್ಲೇ ಬೆಳಿತಾರೆ ನೀವು. ಆಟೋನೇ ಲೆಕ್ಕಿ ಆಟೋ ಅದು. ಅಲ್ಲ ಕಣ್ರಿ, ದುಡ್ಡು ಬಂದ್ರೆ ಹೇಳ್ತಿರೋದು ಕಣ್ರಿ. ದುಡ್ಡು ಬಂದ್ರೆ ದುಡ್ಡು ಬಂದ್ರು ಏನೇ ಬಂದ್ರು ನಮ್ಮ ಆಟೋ ಲಕ್ಷ್ಮಿನೇ ಅದು. ಸೂಪರ್ ನೀವು. ಅಯ್ಯೋ, ನಮ್ ಲಕ್ಷ್ಮಿನೇ ಅದು. ಬಟ್ ನಾನು ಹೇಳ್ತಿರೋ ಜನಕ್ಕೆ ಆಟೋನೇ ನಮ್ಮ ಆಟೋ. ಕೂತ್ಕೊಂಡು ಹೋದ್ರೆ ಅದ್ರ ಗತ್ತು ಅಲ್ವಾ? ಜನ ಕಂಡಿಡಿಬೇಕಾದ್ರೆ ಆಟೋಲ್ ಕೂತ್ಕೊಂಡು ಹೋದ್ರೆ ಅಲ್ಲಿ ನೋಡುವ ರೇಷ್ಮಾ ಹಸ್ಬೆಂಡ್ ಆಟೋ ಅಂತಾರೆ. ಇಲ್ಲ ಆತರ. ನಾನು ಹೇಳ್ತಿರೋದು ಏನ್ ಗೊತ್ತಾ, ನಮ್ಮ ಆಟೋ ಇದೆ, ನಾನು ಆಟೋಲಿ ಓಡಾಡ್ತಿದ್ದೆ, ಆತರ ಕಾರಲ್ಲಿ ಓಡಾಡ್ತಿದೆ ಅಂತ ಹೇಳಿದ್ದು. ಬಟ್ ಏನ್ ಗೊತ್ತಾ, ನಮ್ಮ ಆಟೋಲಿ ಹೋಗುವಾಗ ಒಂದ್ಸಲಿ ಎತ್ತು ಬಿಸಾಕಿದ್ರೆ ಹೋಗ್ಬಿಟ್ಟು ಮೇಲ್ಗಡೆ ಆಕಾಶಕ್ಕೆ ಕೆಳಗಡೆ ಬರ್ತೀವಿ. ಆತರ ಆಟೋ ಇದೆ ನಮ್ದು. ಬಟ್ ಹಂಗಾದ್ರೂ ನಾನು ಇವತ್ತು ಹೇಳಿಲ್ಲ ಇವ್ರಿಗೆ. ಅವ್ರು ಹೇಳಿದ್ದು ನಿಮ್ಮ ಆಟೋ ಬಗ್ಗೆ ಅಷ್ಟೇ, ಆಟೋದವ್ರ ಬಗ್ಗೆ ಅಲ್ಲ. ಹೌದು, ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಕ್ಕೊಂಡು ನೋಡ್ಕೊಂಡ ಅಂತ ಇವ್ರು ನೋಡ್ಕೋತಾರೆ. ಆತರ ಹಂಗಲ್ಲ. ಅವ್ರೆಷ್ಟು ಪ್ರೌಡ್ ಆಗಿ ಹೇಳ್ತಿದಾರೆ ನೋಡಿ. ನನ್ನ ಆಟೋ ಬಗ್ಗೆ ಏನು ಮಾತಾಡಂಗಿಲ್ಲ ನೀವು, ಅದರಿಂದ ಅನ್ನ ತಿಂತಾ ಇದೀವಿ ಅಂತ ಅವ್ರು ಹೇಳ್ತಾ ಇದಾರೆ. ಅವರು ನಾನು ಹೇಳೋ ಪ್ರಕಾರ ದುಡ್ಡು ಬಂತು ಅಂತ ನಾವು ಜಾಸ್ತಿ ಹಾರಾಡ್ಬೇಡ್ದು, ದುಡ್ಡು ಬಂದಿಲ್ಲ ಅಂತ ನಾವು ಯಾವತ್ತು ಬೀಳ್ಬೇಡ್ದು. ನಾವ್ ಹೆಂಗಿರ್ತೀವೋ ಹಂಗೆ ಇರ್ಬೇಕು. ನಾವು ಬಂದಿದ್ದಾರಿ ಯಾವತ್ತು ಮರಿಬೇಡ್ದು. ನಾವ್ ಬಂದಿದ್ದಾರಿ, ನಾವು ಎಷ್ಟು ಕಷ್ಟಪಟ್ಟು ಬಂದಿರ್ತೀವೋ ಅದನ್ನ ಜ್ಞಾಪನೆ ಮಾಡ್ಕೊಂತ ಇರ್ಬೇಕು. ನಾವು ಸಾಯೋ ಗಂಟ ನಾವು ಹಿಂಗಿದ್ವಿ, ನಾವು ಹಂಗಿದ್ವಿ, ನಮ್ಮನ್ನ ಇಷ್ಟು ಕಷ್ಟ ಆಯ್ತು, ನಮ್ಮನ್ನ ಅಷ್ಟು ಕಷ್ಟ ಆಯ್ತು, ಯಾವತ್ತೂ ಅಷ್ಟೇ ಮನಸ್ಸಲ್ಲಿ ಇಟ್ಕೊಳ್ಳಿ, ಅದನ್ನ ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಇವತ್ತಿನ ದಿವಸ ಅಂತೂ ಇಲ್ಲ, ದೇವ್ರು ಆ ಥರ ಇಡಲ್ಲ ನಿಮಗೆ. ಕೈ ಹಿಡಿತಾರೆ ನಿಮ್ಮನ್ನ. ಇವತ್ತಿನ ಅಂದ್ರೆ ನಾಳೆ ನೀವು 4 ಜನಕ್ಕೆ ಅನ್ನ ಆಗಬೇಕು, ಆ ಥರ ಶಕ್ತಿ ನಿಮ್ಗೆ ಕೊಡುತ್ತೆ. ಅಷ್ಟರಲ್ಲಿ ಸಬರ್ ಕಫಲ್ ಮಿಠ ಅಂತ ಹೇಳ್ತೀವಿ, ಅದನ್ನ ನಿಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತಿನ ದಿವಸ ನಿಮ್ಗೆ ಯಾರೋ ಒಬ್ರು ಕ್ಯಾರೆಕ್ಟರ್ ಕರೆದ್ರಾ, ನಿಮ್ಗೆ ಇದು ಮಾಡಿದ್ರಾ, ಬೇಡ. ಬೇರೆದು ಏನೋ ಬರ್ತಿದೆ, ನಿಮ್ಗೆ ಒಳ್ಳೆತನ ಬರ್ತಿದೆ, ಒಳ್ಳೆ ಕ್ಯಾರೆಕ್ಟರ್ ಬರ್ತಿದೆ, ಕಾಯಿರಿ, ಕಾದು ಹೋಗಿ. ಏನೇ ಒಂದಾಗ್ಲಿ ಅದು ಒಳ್ಳೆತನದಿಂದ ಆಗುತ್ತೆ, ಏನೋ ಒಂದು ಆಗುತ್ತೆ ಅನ್ನೋದು ಒಂದು ಪ್ರಶ್ನೆನ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ನೀವು ಒಳ್ಳೆತನದಿಂದನೇ ಇಂಪ್ರೂವ್ಮೆಂಟ್ ಆಗಿ ನೀವು ಚೆನ್ನಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೆಣ್ಮಕ್ಳಿಗೆ ಏನೇ ಒಂದು ಮಾಡಿದ್ರು ಹೆಣ್ಮಕ್ಳಿಗೆ ಎತ್ತಿ ಕೈ ತೋರ್ಸೋದೇ ಹೆಣ್ಮಕ್ಳಿಗೆ. ಈ ತರ ಹೆಣ್ಮಕ್ಳು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು, ಯಾಕೆ ಹೆಣ್ಮಕ್ಳು ಸಹಿಸ್ಕೋತಾರೆ, ಸಹಿಸೋ ಗುಣ ಇದೆ. ಎಲ್ಲದಕ್ಕೂ ದುಃಖ ತಗೋತಾರೆ, ಎಲ್ಲ ದುಃಖನೂ ನಾವು ಮನ್ಸಲ್ಲಿ ಇಟ್ಕೊಡ್ತೀವಿ. ನನಗೆ ಅನ್ಸುತ್ತೆ ಗಂಡ್ಮಕ್ಳಿಗೆ ಒಂದು ಸ್ವಲ್ಪ ಚಿಕ್ಕ ಹೃದಯ, ಹೆಣ್ಮಕ್ಳಿಗೆ ಜಾಸ್ತಿ ದೊಡ್ಡ ಹೃದಯ ಕೊಟ್ಬಿಟ್ಟವ್ರೆ ಅನ್ಸುತ್ತೆ. ಯಾಕೆಂದ್ರೆ ಏನೇ ಒಂದು ಕಷ್ಟ ಇರ್ಲಿ ಸುಖ ಇರ್ಲಿ ಎಲ್ಲ ಮನ್ಸಲ್ಲ ಇಟ್ಕೊಂಡು ಮುಚ್ಕೊಂಡಿರ್ತಾರೆ. ಅದಕ್ಕೆ ಅದನ್ನ ಯಾರಿಗೂ ಹೇಳ್ಕೊಳಕ್ಕಾಗಲ್ಲ, ಯಾರಿಗೂ ಬಿಡ್ಕೊಳಕ್ಕಾಗಲ್ಲ. ಹೌದು ರೇಷ್ಮಾ, ಹೌದು. ನನಗೆ ಇನ್ನೊಂದು ವಿಚಾರ, ರೇಷ್ಮಾ ಒಂಚೂರು ರೀಲ್ಸ್ ಮಾಡಾದ್ಮೇಲೆ ಸಿಕ್ಕಾಪಟ್ಟೆ ಸೌಕರ್ಯ ಆಗ್ಬಿಟ್ಟವ್ರೆ, ಸಿಕ್ಕಾಪಟ್ಟೆ ರಿಚ್ ಆಗ್ಬಿಟ್ಟಿದ್ದಾರೆ, ಮನೆ ತಗೊಂಡಿದ್ದಾರೆ. ನಿಮ್ಗೆ ತೋರಿಸ್ತೀನಿ ಬನ್ನಿ. ನಮ್ಮ ಮನೇಲಿ ಇವತ್ತು ರೇಷನ್ ಇಲ್ಲ, ನಮ್ಮ ಮನೇಲಿ ಬೇಳೆ ಇಲ್ಲ, ಅಕ್ಕಿ ಇಲ್ಲ. ರಿಚ್ ಅಲ್ವಾ ನಮ್ಮ ಮನೇಲಿ? ಮೂಟೆ ಇರ್ಬೇಕಲ್ಲ. ಇಲ್ಲಿ ಎಲ್ಲಿ ಮೂಟೆನೇ ಇಲ್ಲ, ಇಲ್ಲಿ ಅಕ್ಕಿ ಮೂಟೆನೇ ಇಲ್ಲ, ಎಣ್ಣೆ ಇಲ್ಲ. ಇವತ್ತು ಅಡ್ಗೆ ಮಾಡಕ್ಕೆ ನಮ್ಮ ಅತ್ತೆ ಒಡೆದ್ರು ರೊಟ್ಟಿ ಹಾಕೊಟ್ರು ನನ್ಗೆ, ಎಣ್ಣೆ ಇಲ್ಲ ಅಂತ. ಒಂದೊಂದ್ಸಲಿ ಸಕ್ಕರೆ ಇರಲ್ಲ ನಮ್ಮ ಮನೆ ಟೀ ಕುಡಿಯಕ್ಕೆ. ವಿತೌಟ್ ಶುಗರ್ ಡೇಟಿಂಗ್ ಮಾಡ್ತಾ ಇದೀನಿ ನಾನು. ಡೇಟಿಂಗ್ ಮಾಡಕ್ಕೆ ಇವಾಗ ವಿತೌಟ್ ಶುಗರ್ ಬೇಕು, ಕುಡಿತೀನಿ ಕಣ್ಮುಚ್ಕೊಂಡು ಗಟ್ಟಿಯಾಗಿ. ಕೈ ಇರುತ್ತೆ, ಏನ್ ಮಾಡಕ್ಕಾಗುತ್ತೆ? ನಾವು ಶ್ರೀಮಂತರ ಆಗಿಲ್ಲ ಇನ್ನುವೆ. ಆದ್ರೆ ನಿಮ್ಗೆ ಹೇಳ್ತೀನಿ, ನಾನು ಶ್ರೀಮಂತ ಆಗುತ್ತೆ, ನನ್ ಕತ್ತ ಚೈನ್ ಬಂದ್ಬಿಡ್ತು, ನನ್ ಕಿವಿ ಬಂದ್ಬಿಡ್ತು, ವಾಲೆ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ನಿಮ್ಗೆ ಹೇಳ್ತೀನಿ, ಅದನ್ನು ಅನ್ಸ್ಕೊತೀನಿ. ನಾನು ರೇಷ್ಮಾ ಆ ರೀತಿ ಇರೋದ್ ನೋಡಿ ತುಂಬಾ ಜನ ಅನ್ಕೊಂಡಿರ್ತಾರೆ, ಹೌದು ರೇಷ್ಮಾ ದುಡ್ಡು ಮಾಡ್ತಾ ಇದಾರೆ ಚೆನ್ನಾಗಿ, ಸೊ ರೇಷ್ಮಾ ಮನೆ ತಗೊಂಡಿರ್ತಾರೆ, ಬಂಗ್ಲೆ ಮನೆ ತಗೊಂಡಿರ್ತಾರೆ, ಚಿನ್ನ ತಗೊಂಡಿರ್ತಾರೆ, ಎಲ್ಲಾ ತಗೊಂಡಿರ್ತಾರೆ ಅಂತ ಒಂದಷ್ಟು ಇದು ಮಾತಿರುತ್ತೆ ಅಲ್ವಾ? ನೋಡಿ ಆರ್ಟಿಫಿಷಿಯಲ್ ಹಾಕೊಂಡ್ಬಿಟ್ಟಿದ್ದೀನಿ, ಆರ್ಟಿಫಿಷಿಯಲ್ ಯಾವ್ದು ಉಂಗನೇ ಇಲ್ಲ. ನಾನು ರೇಷ್ಮಾ ಅವ್ರ ಮನೇನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ. ತುಂಬಾ ಜನ ಅನ್ಕೊಂಡಿರ್ತಾರೆ ಈ ತರ. ಅಂದ್ರೆ ರೇಷ್ಮಂದು ಅವ್ರದೇ ಆದಂತ ಒಂದು ಇದು ಇರುತ್ತೆ, ಅವ್ರಿಗೆ ಕಷ್ಟ ಪ್ರಪಂಚ ಇರುತ್ತೆ, ಅವ್ರಿಗೆ ಆದಂತ ಒಂದಷ್ಟು ಕಷ್ಟಗಳಿರುತ್ತೆ. ಅಂಡ್ ನಿಜವಾಗ್ಲೂ ಅದು 4 ಗೋಡೆಗಳ ಮಧ್ಯೆ ಮಾತ್ರ ನಮ್ ಲೈಫ್ ಏನು ಅಂತ ನಮ್ಗೆ ಗೊತ್ತಿರುತ್ತೆ. ಇನ್ನು ಪ್ರಮೋಷನ್ ಅಂತ ಹೇಳ್ತಾ ಇದೀರಾ, ದುಡಿತೀರಾ ಅಂತ ಹೇಳ್ತೀರಲ್ಲ, ಪ್ರಮೋಷನ್ ತಿಂಗಳಿಗೆ 2-3 ಅಷ್ಟೇ ಬರೋದು. ಒಂದೊಂದ್ಸಲಿ ಅದು ಬರಲ್ಲ, 3 ತಿಂಗಳಾದ್ರೂ ಪ್ರಮೋಷನ್ ಬರಲ್ಲ, ನಮ್ ಹೊಟ್ಟೆಗೆ ಇರಲ್ಲ. ಅದಕ್ಕೆ ಕಾಯ್ಕೊಂಡು ಕೂತಿರ್ತೀವಿ ನಾವು. ಪ್ರಮೋಷನ್ ಬಂದ್ರೆ ಏನೋ ತಿನ್ಬೋದು ಅಂತ. ಡೈಲಿ ಪ್ರಮೋಷನ್ ಯಾರು ಕೊಡ್ತಾರೆ ನಮ್ಗೆ? ಹೌದು, ಡೈಲಿ ಪ್ರಮೋಷನ್ ಬರಲ್ಲ. ಹೌದೌದು. ಆವಾಗ ರೀಲ್ಸ್ ಮಾಡ್ತಾ ಇರ್ತೇವೆ ಮನೇಲಿ ಕುತ್ಕೊಂಡು, ಯಾಕಂದ್ರೆ ನಾವು ಹುಚ್ಚಿಡಬಾರ್ದು ದುಡ್ಡಿಲ್ಲ ಅಂತ ಹೇಳ್ಬಿಟ್ಟು ಅಂತ ಹೇಳಿ. ಹೌದು, ಯಾಕಂದ್ರೆ ಡೈಲಿ ಯಾರು ಕೊಡ್ತಾರೆ ಪ್ರಮೋಷನ್? ಹೌದು, ಬರಲ್ಲ. ಹೌದು.
ಡೈಲಿ ಬರಲ್ಲ, ತಿಂಗ್ಳಿಗೆ ಒಂದ್ ಬರುತ್ತೆ, ಇಲ್ಲಾಂದ್ರೆ 2 ತಿಂಗಳು ಒಂದ್ಸಲಿ ಬರುತ್ತೆ. ನನ್ಗೆ ಮೆಸೇಜ್ ಹಾಕಕ್ ಬರಲ್ಲ ಪ್ರಮೋಷನ್ ಅವ್ರಿಗೆ. ನವೀನ್ ಪಾಪ ಮೆಸೇಜ್ ಹಾಕ್ತಾ ಇರ್ತಾರೆ, ಪ್ರಮೋಷನ್ ಇದೆಯಾ ಅದು ಇದು ಅಂತ. ಅವ್ರಿಗೆ ಓದಕ್ ಬರುತ್ತೆ, ನವೀನ್ಗೆ ನಾವು ಓದಲ್ಲ. ನನ್ಗೆ ಅದೆಲ್ಲ ಗೊತ್ತಿಲ್ಲ ನಂಗೆ. ಇವಾಗಂತೂ ತುಂಬಾ ಜನ ಅದು ಏನೋ ಪ್ಯಾಡ್ ಪ್ರಮೋಷನ್ ಅಂತ ಮಾಡ್ತಾವ್ರೆ. ಪ್ಯಾಡ್ ಪ್ರಮೋಷನ್ ಅದು ಮಾಡ್ತಾರೆ, ಪೇಡ್ ಪ್ರಮೋಷನ್ ಅಂತೆ. ಅದನ್ನ ನಾನು ಕರೀತಾರೆ ನಮ್ಗೆ. ಇವಾಗ ನಾವು ಇಲ್ಲಿಂದ ಆಟೋ ಹೋಗ್ಬೇಕಂದ್ರೆ ದುಡ್ಡಿರಲ್ಲ, ದುಡ್ಡಿರೋರು ಹೋಗ್ತಾರೆ ಮಾಡ್ತಾರೆ ಬರ್ತಾರೆ. ನಮ್ಗೆ ಇಲ್ಲಿಂದ ಆಟೋ ಹೋಗಕ್ಕೆ ದುಡ್ಡಿರಲ್ಲ, ನಮ್ಮ ಯಜಮಾನರು ಎಲ್ಲೆಲ್ಲ ಹೋಗಿರ್ತಾರೆ ಬಾಡಿಗೆಗೆ, ನಾವ್ ಎಲ್ಲಿಂದ ಮಾಡ್ಬೇಕು? ಅದಕ್ಕೆ ನಾನು ಸುಮ್ಮನಾಗ್ಬಿಡ್ತೀನಿ, ಏನು ಹೇಳಲ್ಲ. ಅದು ಯಾರೋ ಹೇಳ್ತಾರೆ ನನ್ಗೆ ಈ ತರ ಪ್ಯಾಡ್ ಪ್ರಮೋಷನ್ ಬಂದಿದೆ ಅಂತ. ಅದು ಆಕ್ಚುಲಿ ಪ್ರಮೋಷನ್ ಹಿಡಿಯೋದೇ ನವೀನ್. ಹೌದು, ಈ ತರ ಪ್ರಮೋಷನ್. ಆಮೇಲೆ ಇವ್ರಿಗೂ ಹೇಳ್ತಿರ್ತಾರೆ, ಹೆಂಡತಿ ದುಡ್ಡಲ್ಲಿ ಬದುಕ್ತಿದ್ದೀರಾ, ಹಾಗೆ ಹೀಗೆ, ನಿನಗೆ ದುಡಿಯೋ ಯೋಗ್ಯತೆ ಇಲ್ವಾ, ಈ ತರದೆಲ್ಲ ಕಮೆಂಟ್ ಆಗ್ತಿರ್ತಾರೆ. ಸರ್ ನೀವೇ ಅದೇ ಮೇಡಮ್, ಅದು ಏನ್ ಗೊತ್ತಾ, ಇಲ್ಲಿ ನನಗ್ ಗೊತ್ತಿರೋ ಜನ ಎಲ್ಲಾ ಕಡೆ ನಾನು ಹೋಯ್ತಾ ಇರ್ತೀನಲ್ಲ, ಯೂನಿಫಾರ್ಮ್ ಹಾಕಿರ್ತೀನಿ ನಾನು. ಯೂನಿಫಾರ್ಮ್ ಗಾಡಿಯಲ್ಲಿ ಲೈನ್ ಮೇಲೆ ಇರ್ತೀನಿ. ಎಲ್ಲರೂ ಎಲ್ಲಾರು ಗೊತ್ತು. ಅದೇ ಎಲ್ಲೋ ಕೂತ್ಕೊಂಡಿರೋನ್ಗೆ ಅವ್ನಿಗೆ ಏನ್ ಗೊತ್ತಿರತ್ತೆ ನಾನು ಎಲ್ಲಿ ಹೋಯ್ತಾ ಇದೀನಿ, ಎಲ್ಲಿ ಬರ್ತಾ ಇದೀನಿ ಬಿಟ್ಟು, ನಾನು ಏನ್ ದುಡಿತಾ ಇದೀನಿ, ಎಲ್ಲಿ ಮಾಡ್ತಾ ಇದೀನಿ. ಆಟೋ ಹೋಗ್ತಾ ನನಗ್ ಗೊತ್ತು, ನಾನು ಯಾವ್ದು ಬಾಡಿಗೆ ಇದೆ ಬಾಡಿಗೆ ತಗೋತೀನಿ. ನಾನು ಮನೇಲಿ ಕುತ್ಕೊಳ್ಳಾಗ ನನಗೆ ಊಟ ಇಲ್ಲ ಅಂದ್ರೆ ಇವ್ರು ಹೋಗ್ಬಿಟ್ಟು ಬಂದ್ರೆ ಅದೇ ಊಟ ಹಾಕೋದು. ಇವಾಗ ನಾವು ಇಷ್ಟು ದಿವಸ ನಾನು ಏನ್ ತಿಂತಿದ್ದೋ, ಇದು ಮಾಡೋ ಮುಂಚೆ ನಾನು ಏನ್ ಮಾಮೂಲಿ ಬಾಡಿಗೆಗಳು ಇರುತ್ತೆ ಮೇಡಮ್. ಆಮೇಲೆ ರೇಷ್ಮಾ ನನಗೂ ಅದನ್ನ ಏನೋ ಒಂದು ಪಾಪ ಅವ್ರ ನಿಮ್ ಫ್ಯಾಮಿಲಿನ ಏನೋ ಒಂದು ಪ್ರಾಬ್ಲಮ್ ಆದಾಗ್ಲೂ ನನಗೆ ಹೆಲ್ಪ್ ಕೇಳಿದ್ರು ಅಂದ್ರೆ ನಾನೇ ಯೋಚನೆ ಮಾಡ್ತಿದ್ದೆ, ಏನು ರೇಷ್ಮಾ ಅವ್ರು ಫಿನಾನ್ಷಿಯಲಿ ಇಷ್ಟೊಂದು ವೀಕ್ ಇದಾರಾ, ಎಲ್ರು ಮೇಡಮ್ ಯಾರ ಹತ್ರನಾದ್ರೂ ಈಗ ಸಹಾಯ ಮಾಡಿಸಿ, ಹಿಂಗೇನೋ ಒಂದು ಪ್ರಾಬ್ಲಮ್ ಆಗಿದೆ, ಹೆಲ್ತ್ ಪ್ರಾಬ್ಲಮ್ ಆಗಿದೆ ಅಂತ ಏನೋ ಹೇಳಕ್ಕೆ ಫೋನ್ ಮಾಡಿದ್ರು ನನಗೆ. ನಾನು ರೇಷ್ಮಾ ನಿಜವಾಗ್ಲೂ ನಿಮ್ಮ ಹತ್ರ ದುಡ್ಡಿಲ್ವಾ, ನಾವು ಅನ್ಕೋತಾ ಇದೀವಿ ಚೆನ್ನಾಗಿ ದುಡ್ಡು ಮಾಡ್ತಾ ಇದ್ದೀರಾ ಹಂಗೆ ಹಿಂಗೆ ಅಂತ. ದುಡ್ಡಿಲ್ವಾ ಅಂತ ಕೇಳ್ತಿರಲ್ಲ, ಇವತ್ತು ನನ್ಗೆ ನೀರು ಇದಕ್ಕಿದೆ, ನಾನು ಮಾಡ್ತೀನಿ ನೋಡಿ ಜನಕ್ಕೆ. ಇದು ನಾನು ಶ್ರೀಮಂತ್ರೆ ಅಲ್ವಾ? ಹೌದು ಹೌದು, ನಾನು ಶ್ರೀಮಂತೆ. ನೋಡಿ ನಂದು ಇದು ವಾಟ್ಸಾಪ್ ಅಲ್ವಾ, ರೇಷ್ಮಾ ಹತ್ರ ಎಷ್ಟಿದೆ. ಇದೇ ರೇಷ್ಮಾ ಹತ್ರ ಇರೋದು. ಹೌದು, ಅಕೌಂಟ್ ಬ್ಯಾಲೆನ್ಸ್ ಇದೇ ಇರೋದಂತವ ರೇಷ್ಮಾ ಹತ್ರ. ರೇಷ್ಮಾ ಹತ್ರ ದುಡ್ಡಿದಾಳೆ, ರೇಷ್ಮಾ ಚೆನ್ನಾಗಿ ದುಡಿತವಳೆ, ರೇಷ್ಮಾಗೆ ಏನು ಕಮ್ಮಿ, ಚೆನ್ನಾಗಿ ಬಂಗ್ಲೆ ತಗೊಂಡವಳೆ, ಅಪಾರ್ಟ್ಮೆಂಟ್ ತಗೊಂಡವಳೆ, ಕಾರ್ ತಗೊಂಡವಳೆ, ಅವಳಿಗೇನು ಕಮ್ಮಿ, ಚಿನ್ನ ಹಾಕೊಂಡಿರ್ತಾಳೆ, ಬೆಳ್ಳಿ ಹಾಕೊಂಡಿರ್ತಾಳೆ. ರೇಷ್ಮೆಗೆ ಏನು ಕಮ್ಮಿ ಇಲ್ಲ, ಹಿಡಿಯೋಕ್ಕಾಗಲ್ಲ. ಇದು ಹಿಡಿಯೋಕ್ಕಾಗಲ್ಲ ರೇಷ್ಮೆಗೆ. ನೋಡಿ ಇಲ್ಲಿದೆ. ಇಲ್ಲಿ ಯಾವುದೋ ಒಂದು ಹೆಣ್ಮಗು ಬೆಳಿತಾವಳೆ ಅಂದರೆ ಅವಳಿಗೆ ಯಾವತ್ತೂ ಬ್ಯಾಡಾಗಿ ನೋಡಬೇಡಿ, ಗುಡ್ಡಾಗೂ ನೋಡಿ. ಅವಳ ಫ್ಯಾಮಿಲಿ ಇದೆ, ಅವಳ ಬೆನ್ನಿಂದೆ 4 ಜನಕ್ಕೆ ಸಾಕ್ತವಳೆ ಅವಳು. ಅವಳಿಗೆ ತುಂಬ ಕಷ್ಟ ಇದೆ. ಅವಳು ದುಡಿತಿರೋದು 1000 ತೂತ ಇದೆ. ನನಗೂ ಅದನ್ನು ಮುಚ್ತಾ ಇದ್ದೀನಿ. ಅಂದರೆ ನಮಗೆ ಇವಾಗ ಕೆಲಸ ಇಲ್ಲ ಅಂದರೆ ಎಲ್ಲೋ ಒಂದು ಸಾಲ ಮಾಡ್ತೀವಿ. ನಾವು ಸಂಘ ಇದೆ, ನನಗೂ ಸಂಘ ಇದೆ, ನಾನು 4 ಸಂಘದಲ್ಲಿ ಇದ್ದೀನಿ, ನಾನು ಸಂಘ ಮಾಡಿದ್ದೀನಿ. ಆ ತೂತ ಮುಚ್ತಾ ಇದ್ದೀನಿ. ವಾರಕ್ಕೊಂದ್ಸಲಿ ನಾನು ದುಡ್ಡು ಕಟ್ತೀನಿ. ಅದೆಲ್ಲರಿಂದ ಬರುತ್ತೆ ನನಗೆ. ಅದನ್ನ ಎತ್ತಿ ಇದಕ್ಕಾಗ್ತೀನಿ, ಇದನ್ನ ಎತ್ತಿ ಅದಕ್ಕಾಗ್ತೀನಿ, ಅದನ್ನ ಎತ್ತಿ ಇದಕ್ಕಾಗ್ತೀನಿ. ಯಾವುದೋ ದುಡ್ಡು ಬಂದ್ರು ಅಂದರೆ ನಾನು ಯಾವ ಸಾಲ ತೀರಿಸ್ಲಿ ಅಂತ ಯೋಚನೆ ಮಾಡ್ತಾ ಇರ್ತೀನಿ. ನಾನು ಸಾಲ ಇದೆ. ನಾನು ಇವತ್ತು ದಿವಸ ನಾನು ಊಟ ಮಾಡಲ್ಲ, ನಮ್ಮ ಯಜಮಾನ್ರು ಊಟ ಮಾಡಲ್ಲ ನಮ್ಮನೇಲಿ. ಏನಕ್ಕೋಸ್ಕರ ಊಟ ಮಾಡಲ್ಲ ನಾವು? ನಮ್ಮ ಮಕ್ಕಳಿದ್ದಾರೆ, ನಮ್ಮ ಮಕ್ಳು ಮದುವೆ ಮಾಡಬೇಕು, ನಮ್ಮ ಮಕ್ಳಿಗೆ ಓದಿಸ್ಬೇಕು, ನಮ್ಮ ಮಕ್ಳಿಗೆ ಏನೋ ಒಂದು ನಮ್ಮ ಥರ ಆಗಬಾರ್ದು. ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು. ನನ್ನ ಮಕ್ಕಳ ಥರ ನನ್ನ ಥರ ಥೂ ಛೀ ಅಂತ ಉಗಿಸ್ಕೋಬೇಡ್ದು. 100 ಜನ ಹೊಗಳ್ತವ್ರೆ, 5 ಜನ ಬೊಗಳ್ತವ್ರೆ ನಮಗೆ. ಅದು ಬೇಡ ನಮಗೆ, ಈ ಜೀವನ ಬೇಡ. ಯಾರ ಹತ್ರ ದುಡ್ಡು ಇಟ್ಬಿಟ್ಟು ಈ ಥರ ಉಗಿಸ್ಕೋತಾರೆ ಜನದ ಹತ್ರ ಅಂತ ನೀವು ಯೋಚನೆ ಮಾಡಿ. ಹೆಣ್ಮಕ್ಳಿಗೆ ಹುಚ್ಚ ಈ ಥರ ಉಗಿಸ್ಕೋಬೇಕು ಜನ ಹತ್ರ ಅಂತ ಹೇಳ್ಬಿಟ್ಟು. ಏನಕ್ಕೋಸ್ಕರ ಉಗಿಸ್ಕೊತಿದ್ದೀನಿ? ನಾನು ಮನೆ ಇದೆ ನನಗೆ, ನನ್ನ ಮಕ್ಕಳಿದ್ದಾರೆ, ನನ್ನ ಗಂಡ ಇದ್ದಾರೆ, ಅತ್ತೆ ಮಾವ ಇದ್ದಾರೆ, ಜವಾಬ್ದಾರಿ ಇದೆ ನನಗೆ. ಜನ ಏನಂದ್ರು ಐ ಡೋಂಟ್ ಕೇರ್. ರೇಷ್ಮಾ ನಾನು ಬೆಳೆಯೋದು ಹೋಗೋಣ, ನಾನು ದುಡಿಯೋದು ನೋಡೋಣ ಅಂತ ಮೆಟ್ಲು ಹತ್ಕೊಂಡು ಹೋಗ್ತಾ ಇದೀನಿ. ಹಿಂದ್ಗಡೆ ತಿರುಗ್ತಲ್ಲ ನಾನು. ಏನಕ್ಕೆ ಹಿಂದ್ಗಡೆ ತಿರುಗಿದ್ರೆ ಎಲ್ಲಿ ಬಿದ್ದೋಗ್ತೀನೋ ನಾನು ಅಂತ ಭಯ ಮನಸ್ಸಲ್ಲಿ. ಬೇಡ, ಎಷ್ಟು ದೂರ ಹೋಗ್ತಾ ಇರ್ತೀನಿ. ಆ ದೇವ್ರು ಕರ್ಕೊಂಡ ಐ ಡೋಂಟ್ ಕೇರ್. ಅಪ್ಪ ನೀನೇ ಹಾಕಿರೋದು ಫಸ್ಟ್ ಕರ್ಕೊಬಿಡು. ನನಗೆ ಈ ಜೀವನ ನನ್ಗೆ ಬೇಡ. ಇದು ಜಾತಿ ಭೇದ, ಜಾತಿ, ನಿನ್ ಯಾವ ಜಾತಿ, ಈ ಜಾತಿ ಆ ಜಾತಿ, ಇರೋದು ಒಂದೇ ಜಾತಿ, ಮನುಷ್ಯ ಜಾತಿ. ಅದು ಆ ಮನುಷ್ಯನಿಗೆ ಗೌರವ ಕೊಡಿ, ಬೆಲೆ ಕೊಡಿ. ಒಂದ್ ಕಲೆ ಇದೆ, ಅವ್ರಿಗೆ ಬೆಲೆ ಕೊಡಿಪ್ಪ ಅಂತ ಹೇಳ್ಬಿಟ್ಟು ಬ್ಯಾಡಾಗಿ ಯಾಕೆ ನೋಡ್ತೀರಾ? ಗುಡ್ಡಾಗಿ ನೋಡಿ. ಬ್ಯಾಡಾಗಿ ಯಾಕೆ ನೋಡ್ತೀರಾ? ಅವ್ರಿಗೆ ಗುಡ್ಡಾಗಿ ನೋಡಿ. ನಿಮ್ಮ ಮಕ್ಳು, ನಿಮ್ಮನೇಲೂ ಹೆಣ್ಮಕ್ಳಿದ್ದಾರೆ. ಇವತ್ತು ದಿವಸ ನಾವು ಅನ್ಕೋತೀವಿ ನಮ್ಮಮ್ಮ, ಅಯ್ಯೋ ನಮ್ಮಮ್ಮ 5 ಹೊತ್ತು ನಮಾಜಿ ಇಸ್ತಮ ನಡೆಸ್ತಾರೆ ಮನೇಲಿ. ಜಮಾತಿ ಹೋಗ್ತಾರೆ, 3 ದಿವಸ ಜಮಾತಿ ಹೋಗ್ತಾರೆ. ನಮ್ಮಮ್ಮ ಇಸ್ತಮ ನಡೆಸ್ತಾರೆ. ಎಲ್ಲ ಹೆಣ್ಮಕ್ಳು ಬಂದು ಕೂತ್ಕೋತಾರೆ. ಆ ಕುಟುಂಬದಲ್ಲಿ ಹುಟ್ಟಿರೋ ಹೆಣ್ಮಗು ನಾನು. ಅದು ಹಣೆ ಬರದಲ್ಲಿ ಬರ್ದಿದೆ ನನಗೆ, ನಾನು ಇದೇ ತರ ಆಗ್ಬೇಕು ಅಂತ. ನಮ್ಮ ಅಕ್ಕ ತಂಗಿರೆಲ್ಲ ಒಳಗಡೆನೆ ಇರ್ತಾರೆ, ನಾನು ಒಬ್ಳೆ ಅದರಲ್ಲಿ. ನಾವು 5 ಜನ ಅಕ್ಕ ತಂಗಿರು, ಅದ್ರಲ್ಲಿ ನಾನು ಒಬ್ಳೆ ಈ ತರ ಕುಣಿತಿರೋದು. ಅದು ನಾನು ಬೇಕು ಅಂತ ಇಲ್ಲ, ನನ್ನ ಮನೆ ಪ್ರಾಬ್ಲಮ್ ನೋಡ್ಬಿಟ್ಟು ನನ್ನ ಆಚೆಗಡೆ ಬಂದಿರೋದು. ನಮ್ಮ ಮನೆ ಪ್ರಾಬ್ಲಮ್ ಇದೆ, ತೂತಿದೆ, ಯಾರು ನೀವು ಹೇಳೋರು ಮುಚ್ತೀರಾ?
ನೀವು ಹೇಳಿ ತೊಗೊಂಡು ಕೊಡ್ತೀರಾ ನಮ್ಮ ಮನೆಗೆ? ಹೇಳಿ ನೀವು. ನಾನು ಆರಾಮಾಗಿ ಕುತ್ಕೊಬಿಡ್ತೀನಿ, ನನಗೆ ಆಸೆ ಇಲ್ಲ ಹೊರಗಡೆ ಹೋಗಿ ದುಡಿಬೇಕು ಕುಣಿಬೇಕಂತ ನನಗೆ ಆಸೆ ಇಲ್ಲ. ನಾನು ಆರಾಮ ಕಾಲ ಮೇಲೆ ಕಾಲು ಹಾಕೊಂಡು ಚೆನ್ನಾಗಿ ಊಟ ಮಾಡಬೇಕು, ಚೆನ್ನಾಗಿ ಫ್ರೂಟ್ ತಿನ್ಬೇಕು, ಚೆನ್ನಾಗಿ ಇದು ತಿನ್ಬೇಕು ಅದು ತಿನ್ಬೇಕು, ನನಗೂ ಆಸೆ ಇದೆ. ನಾನು ಯಾಕೆ ಉಪವಾಸ ಇರ್ತೀನಿ? ನನ್ನ ಗಂಡ ಯಾಕೆ ಉಪವಾಸ ಇರ್ತಾರೆ? ಅವ್ರ ಮುಖ ನೋಡಿ ಹೆಂಗೆ ಇದೆ. ಅವರು ಚೆನ್ನಾಗಿ ದುಡಿತಾರಲ್ಲ, ನನ್ನ ಹೆಂಡತಿ ಅಂತ ಚೆನ್ನಾಗಿರ್ಬೋದಲ್ಲ ಅಲ್ವಾ? 3 ಹೊತ್ತು ನಮ್ಮ ಮನೇಲಿ ಮಟನ್ನು ಚಿಕನ್ನು ಅದು ಇದು ತಿನ್ಬೋದಲ್ಲ. ನಾನು ಯೂಟ್ಯೂಬಲ್ಲಿ ಆಗ್ತಿದೆ ಇವಾಗ, ನಾನು ಯೂಟ್ಯೂಬಲ್ಲಿ ಮಾಡಿ 1 ತಿಂಗಳಾಯ್ತು. ಯಾಕೆ? ನಂತವ ದುಡ್ಡಿಲ್ಲ, ಬ್ಯಾಲೆನ್ಸ್ ಇಲ್ಲ. ಅರ್ಧ ಕೆಜಿ ತೊಗೊಂಬರಕ್ಕೆ ಚಿಕನ್ ದುಡ್ಡಿಲ್ಲ ನಂತವ. ಅದೇ ಈ ದುಡ್ಡಿದ್ರೆ ಏನಾದ್ರೂ ಒಂದು ಮಾಡ್ಬೋದು, ಏನಾದ್ರೂ ನನ್ನ ಮಕ್ಳು ಮಾಡ್ಬೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ನಾಷ್ಟನೇ ಮಾಡಲ್ಲ ನಾನು. ಏನಕ್ಕೆ? ನಿದ್ದೆ ಬರ್ತಲ್ಲ ನನಗೆ. ಏನೋ ಮಾಡ್ಬೋದು, ಏನೋ ಒಂದು ಮಾಡ್ಬೋದು. ನನ್ನ ಮಗಳು ಬೆಳೆದವಳೆ, ಅವ್ರು ಏನೋ ಮಾಡ್ಬೋದು. ನನ್ನ ಮಗ ಬೆಳೆದವನೆ, ಅವ್ನು ಏನೋ ಮಾಡ್ಬೋದು. ಅಮ್ಮ ಊಟ ಅಂತಾರೆ, ನಂತರ ಹೊಟ್ಟೆ ಹಸ್ಕೊಂಡು ಇರಲ್ಲ ನಮ್ಮ ಮಕ್ಕಳು. ಹೌದು, ಅವ್ರಿಗೇನು ಗೊತ್ತಾಗಲ್ವಲ್ಲ. ಹಾ, ಅಮ್ಮ ಊಟ ನೀವು ಏನೋ ಮಾಡ್ಕೊಂಡು ನಂಗೆ ಊಟ ಹಾಕಮ್ಮ ಅಂತಾರೆ. ಅವಾಗಂತೂ ಹೇಳ್ತಿರ್ಲಿಲ್ಲ ನಮ್ಮ ಮಕ್ಕಳು, ಅಳ್ತಾ ಇದ್ರು. ಇವಾಗ ಮಾಡ್ಬಿಟ್ಟು ಕೇಳ್ತಾರೆ ಊಟ ಅಮ್ಮ ಊಟ ಅಂತ. ಅಪ್ಪ ಊಟ ಅನ್ನಲ್ಲ ಅವರು, ಅಮ್ಮ ಊಟ ಅಂತ ಕೇಳೋದು. ಅಮ್ಮನೇ ತಾನೇ ಆಚೆಗಡೆ ಹೋಗಿ ಏನೋ ಮಾಡ್ಕೊಂಡ್ ಬರ್ಬೇಕು. ಪ್ರತಿಯೊಂದು ಗಂಡು ನೋಡಲ್ಲ, ಹೆಣ್ಮಕ್ಳೇ ನೋಡ್ಬೇಕು. ಅವ್ರು ಏನ್ ಮಾಡ್ತಾರೋ ಏನ್ ಮಾಡ್ತಿಲ್ವಾ, ಗಂಡ ತಗೊಂಡ್ ಕೊಡ್ತಾನೋ ಗಂಡ ತಗೊಂಡ್ ಕೊಡಲ್ವೋ, ದುಡಿಯಕ್ ಹೋಗ್ತಾನೋ ದುಡಿಯಕ್ ಹೋಗ್ತಾ ಇಲ್ವಾ, ಮನೇಲಿ ಊಟ ಬೇಕು. ಊಟ ಇಲ್ವಾ, ಗಂಜಿನಾರು ಮಾಡ್ಕೊಡ್ಬೇಕು ಮಕ್ಳಿಗೆ. ಆ ಗಂಜಿ ಕೊಡೋಕೆ ಹಸಿಟ್ಟು ಅಕ್ಕಿ ಬೇಡವಾ ನಮ್ಗೆ? ಡಿಪ್ಪು ಅಕ್ಕಿನಾದ್ರೂ ಬೇಡವಾ ನಮ್ಗೆ? ಅದು ಬಡತನಕ್ಕೆ ಮಾತ್ರ ಗೊತ್ತಾಗುತ್ತೆ ಆ ಅಮ್ಮ ಏನ್ ಮಾಡ್ತಾವಳೆ ಅಂತ ಹೇಳ್ಬಿಟ್ಟು. ಎಲ್ಲ ಕುತ್ಕೊಬಿಟ್ಟು ಅಯ್ಯೋ ಏನ್ ಕುಣಿತಾವಳೆ, ಅಯ್ಯೋ ಏನ್ ಮಾಡ್ಬಿಡ್ತಾವಳೆ, ಅವಳಿಗೆ ಅಷ್ಟಿದೆ ಇಷ್ಟಿದೆ. ತಪ್ಪು ತಪ್ಪು. ಬ್ಯಾಡ್ ಕಮೆಂಟ್ ಆಗ್ಬಿಡಿ. ನಾವು ನಿಮ್ ತರಾನೇ ಮನುಷ್ಯರು. ಕೂಯಿದ್ರೆ ನಮಗೂ ರಕ್ತ ಬರುತ್ತೆ, ಇಲ್ಲಿ ಕೂದ್ರೆ ಹೃದಯ ಬರುತ್ತೆ ನಮಗೂ. ಬೇಡ, ದಯವಿಟ್ಟು ಆ ಥರ ಮಾಡಬೇಡಿ. ಬೆಲೆ ಕೊಡಿ ನಮಗೂ. ನಾವು ಏನೋ ಒಂದು ಮಾಡ್ತಾ ಇದೀವಿ ಅಂದ್ರೆ ನಿಮ್ಗೆ ನಗ್ಸೋಗೋಸ್ಕರ, ಎಂಟರ್ಟೈನ್ಮೆಂಟ್ ಕೊಡೋಗೋಸ್ಕರ, ಏನೋ ಒಂದು ಜನ ಒಪ್ತವ್ರಲ್ಲ, ನಗ್ತವ್ರಲ್ಲ. ನಾನು ಕಲಾಗಾರಿ, ನಾನು ಕಾಮಿಡಿ ಶೋ ಮಾಡಿದ್ದೀನಿ, ನಾನು ಕಲಾಗಾರಿ. ನೀವು ನಗ್ಲಿ ಅಂತ ಇಷ್ಟೆಲ್ಲ ಕಷ್ಟಪಡ್ತೀನಿ ಅಷ್ಟೇ. ಅಷ್ಟು ಬಿಟ್ಟರೆ ನೀವು ಬ್ಯಾಡ್ ಕಮೆಂಟ್ ಕೊಡಲಿ ನನಗೆ. ನಾನು ಬ್ಯಾಡಾಗಿ ಯೋಚನೆ ಮಾಡಿ ನಾನು ಎಲ್ಲೋ ಡಿಪ್ಲೊಮೇಷನ್ಗೆ ಹೋಗ್ಬಿಟ್ರೆ ಏನು ಮಾಡ್ತೀರಾ? ನಾನು ಹೋಗ್ತೀನಿ, ನಿಮ್ಗೇನು ಪ್ರಾಬ್ಲಮ್ ಆಗಲ್ಲ. ಆಗದೆ ನನ್ನ ಗಂಡ ನನ್ನ ಮಕ್ಕಳಿಗೆ. ಹೌದು, ಆಗದೆ ಕಳ್ಕೊಳ್ಳೋದೆ ನನಗೆ ಅಂದರೆ ನನ್ನ ಗಂಡ ಮಕ್ಕಳು ಕಳ್ಕೊತಾರೆ ಅಷ್ಟೇ. ನಿಮ್ಗೇನು ನೋವಾಗಲ್ಲ, ದುಃಖ ಆಗಲ್ಲ. ಅಯ್ಯೋ ನಾವು ಚೆನ್ನಾಗಿದೀವಾ, ನಮ್ಮ ಮಕ್ಕಳು ಚೆನ್ನಾಗಿದೆಯಾ, ನಮ್ಮ ಫ್ಯಾಮಿಲಿ ಚೆನ್ನಾಗಿದೆಯಾ, ಅದನ್ನ ನೀವು ಯೋಚನೆ ಮಾಡ್ತೀರಾ. ಅದೇ ಥರ ನಮಗೂ ಯೋಚನೆ ಮಾಡಿ ಅಲ್ಲ, ನಾವು ಚೆನ್ನಾಗಿರ್ತೀವಿ. ಇವತ್ತಿನ ಒಂದೊಂದು ದಿವಸ ಇವ್ರು ಕೋಪ ಮಾಡ್ಕೊಂಡು ಹೋಗ್ತಾರೆ ನನ್ನ ಜೊತೆ. ಅವಾಗ ನನ್ನ ಮನಸ್ಸು ಏನ್ ಅನ್ಸುತ್ತೆ? ನಾನು ಮನೆ ಒಳಗಡೆ ಮುಚ್ಕೊಂಡು ಇರ್ತಿದ್ರೆ ನನ್ನ ಗಂಡ ನನ್ನ ಜೊತೆ ಇರ್ತಿದ್ದ, ಅವನು ಕೋಪ ಮಾಡ್ಕೊಂಡು ಹೋಗ್ತಿರ್ಲಿಲ್ಲ. ಇವತ್ತಿಂದ ನಾನು ಕುಣಿತಾ ಇದೀನಿ ಅಂತ ಅವ್ರಿಗೂ ಬೇಜಾರಾಗಿದೆ. ಯಾವನೋ ಒಬ್ಬ ಹೇಳ್ತಾರೆ, ಇವ್ರು ಹೋಗುವಾಗ ಕಟ್ಟಪ್ಪನ ಜೊತೆ ಬಿಟ್ಟು ಕಡೆ ಅವನು ಅಂತ ಹೇಳ್ತಾರಲ್ವಾ? ಹೌದು, ಆಗುತ್ತೆ, ನಿಜ. ಅದನ್ನ ಮಾತಾಡುವಾಗ ನೀವು ಯೋಚನೆ ಮಾಡಿ. ನೀವು ನಿಜ ನಮ್ಮನೇಲಿ ಫ್ಯಾಮಿಲಿ ಇದೆ, ಆತರ ಹೇಳೋದು ತಪ್ಪು ಅಂತ. ಇವತ್ತಿನ ದಿವಸ ಇಲ್ಲಿ ಕುಣಿಬೋದು ನೀವು, ಅಲ್ಲಿ ದೇವ್ರ ಹತ್ರ ಹೋಗ್ಬಿಟ್ಟು ಉತ್ತರ ಕೊಡ್ಬೇಕು. ಅದಕ್ಕೆ ಉತ್ತರ ಕೊಡ್ಲೇಬೇಕು. ನಾನು ಯಾರಿಗೂ ಯಾವತ್ತೂ ನಾನು ಬ್ಯಾಡ್ ಕಮೆಂಟ್ ಓದಲ್ಲ, ನನ್ಗೆ ಓದಕ್ ಬರಲ್ಲ. ನೀವು ಏನೋ ಒಂದು ಆಗ್ತಿದ್ದೀರಾ, ಅವ್ರಿಗೆ ಗುಡ್ ಅಂತ ಆಗ್ತೀನಿ ನನ್ನ ಕಡೆ. ಆಯ್ತಮ್ಮ. ಕೊನೆಯದಾಗಿ ನಮಗೆ ರೇಷ್ಮಾ ಅವರು ಇಷ್ಟೆಲ್ಲ ಹೇಳಿದಾಗ ನಮಗನ್ಸೋದು, ಇಷ್ಟೆಲ್ಲ ಕಷ್ಟಗಳಿದೆ ರೇಷ್ಮಾ ಅವರು, ಎಲ್ಲೋ ಒಬ್ರು ಕುತ್ಕೊಂಡು ಒಬ್ರ ಬಗ್ಗೆ ನೆಗೆಟಿವ್ ಕಮೆಂಟ್ ಮಾಡಿದಾಗ ಅನ್ಸುತ್ತೆ ನಮಗೆ, ಅಯ್ಯೋ ಅವ್ರದ್ದೇ ಲೈಫ್ ಹೆಂಗಿದೆ ಅಲ್ವಾ, ಅವ್ರ ಲೈಫು ಅವ್ರಿಗೇನು ಅಂತಾನೆ ಗೊತ್ತಿರುತ್ತೆ. ಅಂದರೆ ಒಂದು 4 ಗೋಡೆಗಳ ಮಧ್ಯೆ ಏನೇನು ನಡೆಯುತ್ತೆ, ನಮ್ಮ ಸಂಸಾರದ ಜೀವನ ನಮ್ದು ಹೆಂಗಿದೆ ಆ ಲೈಫು ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಅಂದರೆ ಹೊರಗಡೆ ಕುತ್ಕೊಂಡು ಏನೋ ಕಮೆಂಟ್ ಮಾಡೋರಿಗೆ ನಿಜವಾಗ್ಲೂ ಗೊತ್ತಿರಲ್ಲ. ಸರ್, ನಿಮಗೆ ಎಷ್ಟು ಒಂದು ಪ್ರೌಡ್ ಫೀಲ್ ಇದೆ ರೇಷ್ಮಾ ಅವ್ರನ್ನ ಹೆಂಡ್ತಿಯಾಗಿ ಪಡೆಯೋದಕ್ಕೆ? ಯಾಕಂದರೆ ನಿಮ್ಮನ್ನು ನೋಡ್ಕೊಳ್ತಾರೆ, ಇಷ್ಟೆಲ್ಲ ಆದರೂ ಕೂಡ ರೇಷ್ಮಾಗೆ ಅವಕಾಶಗಳಿದ್ರೂ ಕೂಡ ಅವ್ರು ಯಾರು ಬೇಡ, ನನ್ನ ಗಂಡ ನನಗೆ ಇಂಪಾರ್ಟೆಂಟ್ ಅಂತ ಈಗಲೂ ನಿಮ್ಮ ಜೊತೆಲಿ ನಿಂತಿದ್ದಾರೆ. ಈಗಲೂ ನಿಮ್ಮ ಸಂಸಾರವನ್ನು ಸಾಗಿಸ್ಬೇಕು ಅಂತ ಹೇಳ್ಬಿಟ್ಟು, ಏನೋ ಹೊಟ್ಟೆಪಾಡಿಗೆ ಅಂತ ಹೇಳ್ಬಿಟ್ಟು ಅವ್ರು ಏನು ಡಿಮ್ಯಾಂಡ್ ಮಾಡ್ತಾರೆ ಅದೇ ರೀತಿಯಾಗಿ ಪ್ರಮೋಷನ್ ಮಾಡ್ತಾರೆ. ಸೊ ಇದೆಲ್ಲ ನೋಡಿದಾಗ ನಿಮಗೇನು ಅನಿಸುತ್ತೆ ಸರ್? ನಮ್ಗೆ ಏನು ಅನ್ನಿಸ್ತಾನೆ ಅಂದರೆ, ನಾವು ಗೊತ್ತಲ್ವ ನಮಗೆ ರೇಷ್ಮಾ ಅವರು ಪ್ರಮೋಷನ್ ಹೋದಾಗ ಇದು ಮಾಡ್ಕೊ ಬರೋದು. ಇವಾಗಲೂ ಅಷ್ಟೇ ಅವರೇ ಮನೆ ಮೇಂಟೈನ್ ಎಲ್ಲ ಇದು ಮಾಡೋದು. ನಂದು ಆಟೋದಲ್ಲಿ ಹೋಗಿ ಸಣ್ಣ ಪುಟ ಇದು ನೋಡ್ಕೋತೀನಿ. ಪ್ರತಿಯೊಂದು ನೋಡ್ಕೊಳ್ಳೋದು ಅವರೇನೆ. ಮನೆಯದು ಎಲ್ಲ ಪ್ರತಿಯೊಂದು ಹೋಗಿ ಬಂದು ಎಲ್ಲ ಏನೇನು ಬೇಕು, ಆಸ್ಪತ್ರೆಯಿಂದ ಹಿಡ್ಕೊಂಡು, ಮನೆಯಿಂದ ಹಿಡ್ಕೊಂಡು, ಮನೆ ಬಾಡಿಗೆಯಿಂದ ಹಿಡ್ಕೊಂಡು, ಕರೆಂಟ್ ಬಿಲ್ಲು, ನೀರು ಬಿಲ್ ಎಲ್ಲ ನೋಡ್ಕೋತಾರೆ. ನಾವು ಏನಿದ್ರೆ ಸಣ್ಣ ಪುಟ ನಮ್ಮ ಗಾಡಿದು ಹೋಗಿ ನನ್ನ ಖರ್ಚು, ಮನೆಗೆ ಏನು ಬೇಕು, ಮಕ್ಕಳಿಗೆ ಹಾಲು ಇದು ಅದು ನಾನು ನೋಡ್ಕೊತಾ ಇರ್ತೀನಿ. ಇವಾಗೆಲ್ಲ ನೋಡ್ತಾ ಇರೋದು ಅವರೇ. ಅಷ್ಟೆಲ್ಲ ಇಟ್ಕೊಂಡು ಏನು ಮಾಡ್ತೀನಿ, ಅವ್ರು ಬಟ್ಟೆ ಇಕ್ಕೋತಾರೆ, ಅದು ಇಕ್ಕೋತಾರೆ ಅಂತ ಎಲ್ಲರಿಗೂ ಎಲ್ಲ ಇದು ಮಾಡಿ ನನಗೆ ಹೇಳ್ತಾರೆ. ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ, ಕಲಾವಿದರಿಗೆ ಒಂದು ಗೌರವ ಕೊಡಿ. ಕಲಾವಿದರಿಗೆ ಗೌರವ ಕೊಡಿ.
ಕಲಾವಿದರಿಗೆ ಯಾವತ್ತೂ ಜಾತಿ ಧರ್ಮ ಅಂತ ಇಲ್ಲ. ಕಲಾವಿದರಿಗೆ ಜಾತಿ ಧರ್ಮ ಅನ್ನೋದು ಇಲ್ಲ. ಜಾತಿ ಧರ್ಮ ಅನ್ಕೊಂಡಿರೋರು ಅವ್ರು ಕಲಾವಿದರಲ್ಲ. ಹೌದು. ಯಾಕಂದ್ರೆ ಕ್ರಿಶ್ಚಿಯನ್ಸ್ ಆಕ್ಟ್ ಮಾಡಂದ್ರು ಕ್ರಿಶ್ಚಿಯನ್ಸ್ ಆಕ್ಟ್ ಮಾಡಬೇಕು, ಹಿಂದೂ ಬಟ್ಟಿಕೊಂಡು ಆಕ್ಟ್ ಮಾಡು ಪೂಜೆ ಮಾಡು ಅಂದ್ರು ಮಾಡಬೇಕು, ಇವ್ ಮುಸ್ಲಿಮ್ಸ್ ಅಲ್ಲಿ ಇದ್ ಮಾಡ್ಬೇಕಂದ್ರೆ ಮಾಡಲೇಬೇಕು. ನಾವು ಏನ್ ಹೇಳ್ತಾರ ಅದ್ ಮಾಡ್ಲೇಬೇಕು ನಾವು, ನಿಜ ಅಲ್ವಾ? ಹೌದು. ಅದಕ್ಕೆ ಕಲಾವಿದರಿಗೆ ಜಾತಿ ಧರ್ಮ ಇಲ್ಲ. ಹೌದು, ನಿಜ ನಿಜ ಸರ್. ಹೌದು, ಒಳ್ಳೆ ಮಾತು. ಜಾತಿ ಧರ್ಮ ಇಟ್ಕೊಂಡಿರೋರು ಅವ್ರೇನ್ ಮಾಡ್ತಾರೆ, ನಾನು ಕನ್ನಡದಲ್ಲಿ ಪೂಜೆ ಮಾಡಲ್ಲಪ್ಪ, ನಾನು ಮುಸ್ಲಿಮ್ಸು, ನಾನು ದರ್ಗಾದಲ್ಲಿ ಪಾತ್ಯ ಮಾಡ್ತೀನಿ ಅಂದ್ರೆ ಅದು ಅವನ್ಗೆ ಕಲಾವಿದ ಅಲ್ಲ. ಅವನು ಕಲಾವಿದರು ಅಂದ್ರೆ ಪ್ರತಿಯೊಂದು ಮಾಡಬೇಕು, ಒಳ್ಳೇದು ಮಾಡಬೇಕು, ಕೆಟ್ಟದ್ದು ಮಾಡಬೇಕು. ಅವ್ರು ಏನ್ ಹೇಳ್ತಾರೆ ಎಲ್ಲ ಮಾಡಿದ್ರೇನೆ ಆವಾಗ್ಲೇ ಅವ್ರು ಕಲಾವಿದ್ರು. ಅದಕ್ಕೆ ದಯವಿಟ್ಟು ಹೇಳ್ದಿರಿ, ಕಲಾವಿದರಿಗೆ ಮಾತ್ರ ಯಾವತ್ತು ಇದ್ ಮಾಡಕ್ ಹೋಗ್ಬೇಡಿ, ಜಾತಿ ಧರ್ಮ ನೋಡಕ್ ಹೋಗ್ಬೇಡಿ. ಅವ್ರು ಬಟ್ಟಿಕೊಂಡು ಮಾಡ್ತಾರೆ, ಪೂಜೆನೂ ಮಾಡ್ತಾರೆ, ಅವ್ರು ಕಲಾವಿದರು, ಅದಕ್ಕೆ ಗೌರವ ಕೊಡಿ, ಅಷ್ಟೇ ಕೇಳ್ಕೊಳ್ಳೋದು. ಎಸ್, ಕೊನೆಯದಾಗಿ ರೇಷ್ಮಾ ಏನು ಹೇಳ್ತೀರಾ? ಐ ಫೀಲ್ ಸೋ ಪ್ರೌಡ್ ನಿಮ್ಮ ಬಗ್ಗೆ. ಬಿಕಾಸ್ ನಾನೇ ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ, ರೇಷ್ಮಂಗೆ ಇದೆಲ್ಲ ಬೇಕಿತ್ತಾ, ಯಾಕೆ ಈ ಥರದ್ದೆಲ್ಲ ವೀಡಿಯೋಸ್ಗಳನ್ನ ಮಾಡ್ತಿದ್ದಾರೆ, ಏನಪ್ಪ ಇಷ್ಟೊಂದು ವಲ್ಗರಾಗಿ ಮಾಡ್ತಿದ್ದಾರೆ ಅಂತ ಎಷ್ಟೊಂದು ಸಲ ಎಷ್ಟೋ ಜನರಿಗೆ ಅನಿಸಿರುತ್ತೆ. ರೇಷ್ಮಾ ಏನು ಅಂತ ಪರ್ಸ್ನಲಿ ಆಕೆನ ನೋಡಿದಾಗ ಮಾತಾಡಿದಾಗ ಅಂದರೆ ಅವ್ರು ಹೆಂಗೆ ಅಂದರೆ ಏನೇ ಇದ್ರೂ ಓಪನ್ ಆಗಿ ಹೇಳ್ತಾರೆ. ಹೌದು, ಯಾವುದು ಮುಚ್ಚಿಟ್ಕೊಳ್ಳಲ್ಲ. ಎಲ್ಲೋ ಒಂದ್ಸಲ ಅದು ಕೆಟ್ಟದೋ ಆಗುತ್ತೆ. ತುಂಬ ನಾನು ರೇಷ್ಮನ್ ತುಂಬ ಪರ್ಸ್ನಲಿ ಗಮನಿಸಿದ್ದೀನಿ. ಅದಾದಮೇಲೆ ನಾನು ಕೇಳೂ ಇದ್ದೀನಿ, ಯಾಕೆ ರೇಷ್ಮಾ ಈ ಥರ ವೀಡಿಯೋಸಲ್ಲಿ? ಇಲ್ಲ ಪೂಜಾ, ನನ್ನದೇ ಆದ ಕಷ್ಟಗಳಿದೆ, ನಾನು ಅದನ್ನು ಮಾಡಲೇಬೇಕು, ನನ್ನ ಹೊಟ್ಟೆಪಾಡು, ನನಗೆ ಆದಂಥ ಒಂದಷ್ಟು ಇದಿದೆ. ಗಂಡ ಆಟೋ ಓಡಿಸ್ತಾ ಇದ್ದಾರೆ, ಅವ್ರದ್ದು ಇಷ್ಟೋ ಅಷ್ಟೋ ಬರುತ್ತೆ, ನನ್ನ ಮಕ್ಕಳ ಲೈಫ್ ಸೆಟಲ್ ಆಗಬೇಕು. ನಾವು ಬಡತನದಲ್ಲಿದ್ದೀವಿ, ನನ್ನ ಮಕ್ಕಳನ್ನ ಬಡತನದಲ್ಲಿ ಅವ್ರು ಯಾರು ನೋಡಬಾರ್ದು, ಅವ್ರಿಗೆ ಫೀಲ್ ಆಗಬಾರ್ದು, ಅವರು ಅಟ್ಲೀಸ್ಟ್ ಚೆನ್ನಾಗಿರಬೇಕು, ಅವ್ರಿಗೆ ಏನೇನು ಬೇಕೋ ಅದನ್ನು ಕೊಡಿಸೋ ಅಂಥ ಆಸೆ ನನಗೂ ಇದೆ. ಸೊ ಹಾಗಾಗಿ ಈ ಕೆಲಸಗಳು ನಾನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ಆಮೇಲೆ ಅಷ್ಟೆಲ್ಲ ಮಾಡಿದ್ಮೇಲೆ ತುಂಬ ಜನ ಕಮೆಂಟ್ ಆಗ್ತೀರಾ, ನನ್ನ ಜೊತೆ ಬರ್ತೀಯಾ, ಈ ಥರ ಮಾಡ್ತೀಯಾ, ಬಂದು ನನ್ನ ಜೊತೆ ಇದನ್ನು ಮಾಡು, ಆ ಥರ ತುಂಬ ನೆಗೆಟಿವ್ ಕಮೆಂಟ್ ಹಾಕ್ತಿರ್ತೀರಿ. ಅದೆಲ್ಲ ನೋಡಿದಾಗ ನನಗೂ ಸಿಕ್ಕಾಬಟ್ಟೆ ಬೇಜಾರಾಯಿತು ರೇಷ್ಮಾ ಅವರೇ. ಬಟ್ ಹಂಗೆ ಮಾಡಿದಿದ್ರೆ ಆಕೆ ಇಷ್ಟು ಚಿಕ್ಕ ಮನೇಲಿ ಇರ್ತಾ ಇರಲಿಲ್ಲ ಅನಿಸುತ್ತೆ. ಬಹುಶಃ ಒಂದು ಐಷಾರಾಮಿ ಮನೇಲಿ ಇದ್ದುಬಿಟ್ಟು ಆಮೇಲೆ ಅದರ ಅವಶ್ಯಕತೆನೂ ಇರಲಿಲ್ಲ. ನನ್ನದೇ ಸೆಟಲ್ ಲೈಫ್ ಇದೆ, ನಾನು ಯಾಕೆ ರೀಲ್ಸ್ ಮಾಡಬೇಕು, ಕಷ್ಟಪಡಬೇಕು, ನನಗೆ ಬೇಕಾಗಿಲ್ಲ, ನಾನು ಆ ಥರ ಜೀವನ ಮಾಡ್ಕೊಂಡೇ ಮಾಡೋದಾಗಿದೆ. ಬಟ್ ರೇಷ್ಮಾ ಹಂಗಿಲ್ಲ ಅಂತ ನನಗೆ ಪರ್ಸ್ನಲಿ ಅನಿಸುತ್ತೆ. ಏನು ಹೇಳ್ತೀರಾ ರೇಷ್ಮಾ ಕೊನೆಯದಾಗಿ? ಹೌದು, ಯಾವನು ನನ್ನ ಜೊತೆ ಬಂದು ಮಲ್ಕೋ ಅಂತ ಹೇಳೋರು ಅವ್ರ ಅಕ್ಕ ತಂಗಿ ಅಮ್ಮ ಹೊಟ್ಟೆಯಿಂದ ಬಂದಿಲ್ಲ ಅನ್ಸುತ್ತೆ. ಆ ಥರ ಯೋಚನೆ ಮಾಡ್ತಾ ಇದ್ರೆ ನನಗೂ ಅಮ್ಮ ಇದ್ದಾಳೆ, ನನಗೂ ಅಕ್ಕ ತಂಗಿ ಇದ್ದಾರೆ ಅಂತ ಯೋಚನೆ ಮಾಡೋರು ಯಾವತ್ತೂ ಆ ಥರ ಕಮೆಂಟ್ ಹಾಕಲ್ಲ. ನನ್ನ ಪ್ರಕಾರ ಯಾರೋ ಒಬ್ರು ಮಾಡೋ ತಪ್ಪಿಗೆ, ನೀವೊಬ್ರು ಹಾಕೋ ತಪ್ಪಿಗೆ 10 ಜನ ಕಮೆಂಟ್ ಹಂಗೆ ಹಾಕಿರ್ತಾರೆ. ಅದನ್ನ ನೀವು ಕಮೆಂಟ್ ಹಾಕೋ ಮುಂಚೆ ನೀವು ಯೋಚನೆ ಮಾಡಬೇಕು. ನಾನು ಒಂದು ಹೆಣ್ಮಗುಗೆ ಹಾಕೋ ಮುಂಚೆ ನಮಗೂ ಒಂದು ಹೆಣ್ಮಕ್ಳು ಇದ್ದಾರೆ, ನನಗೂ ಅಕ್ಕ ತಂಗಿದ್ದಾರೆ, ನನಗೂ ತಾಯಿ ಇದ್ದಾಳೆ, ನಾನು ತಾಯಿ ಹೊಟ್ಟೆಯಿಂದಾನೇ ಬಂದಿದ್ದೀನಿ ಅಂತ ಅವರು ಯೋಚನೆ ಮಾಡಿದ್ರೆ ಆ ಥರ ಕಮೆಂಟ್ ಹಾಕಲ್ಲ. ಅವರು ಆ ಥರ ಬಂದಿಲ್ಲ ಅನ್ಸುತ್ತೆ, ಅದಕ್ಕೋಸ್ಕರ ಆ ಥರ ಆಗ್ತಾರೆ ಅಂತ ನನ್ನ ಪ್ರಕಾರ. ಯಾರೇ ಆಗ್ಲಿ ಹೆಣ್ಮಕ್ಳಿಗೆ ಗೌರವ ಕೊಡಿ. ನಾವು ಕರ್ನಾಟಕದಲ್ಲಿ ಇದ್ದೀವಿ, ಕನ್ನಡ ಹೆಣ್ಮಕ್ಳಿಗೆ ಗೌರವ ಕೊಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಪ್ರತಿಯೊಬ್ರು ಎಷ್ಟು ಗೌರವ ಕೊಡ್ತಾರೆ, ತಾಯಿಗೆ ಎಷ್ಟು ಪ್ರೀತಿ ಮಾಡ್ತಾರೋ ಅಷ್ಟೇ ಹೆಣ್ಮಕ್ಳು ಪ್ರೀತಿ ಮಾಡ್ತಾರೆ. ಕನ್ನಡ ತಾಯಿಗೆ, ಕನ್ನಡ ಭೂಮಿಗೆ, ಕರ್ನಾಟಕದಲ್ಲಿ ಇದ್ದಿ, ಹಿಂದೂಸ್ತಾನಲ್ಲಿ ಇದ್ದಿ ಹೆಣ್ಮಕ್ಳಿಗೆ ಎಷ್ಟು ತಾಯಿಗೆ ಗೌರವ ಕೊಡ್ತಿರೋ, ಕನ್ನಡ ಮಾತೆ ಅಂತ ಹೆಂಗ್ ಮಾತೆ ಅಂತ ಹೇಳ್ತಿರೋ ಆ ಥರ ಮಾತೆ ಥರ ನೋಡಿ ಹೆಣ್ಮಕ್ಳಿಗೆ. ದಯವಿಟ್ಟು ಯಾರೋ ಒಬ್ರು ಆಕ್ಟಿಂಗ್ ಮಾಡ್ತಾರೆ, ಕಲೆಕಾರ ಅವರು ಅಂದ್ರೆ ಅವರು ಒಂದು ಸೂಳೆ ಆಗಲ್ಲ, ಯಾವುದೋ ಒಂದು ಬಿಸ್ನೆಸ್ ಮಾಡಲ್ಲ. ಅವ್ರಿಗೂ ಫ್ಯಾಮಿಲಿ ಇರುತ್ತೆ, ಗಂಡ ಇರ್ತಾರೆ, ಮಕ್ಳು ಇರ್ತಾರೆ, ಅವರು ಏನೋ ಒಂದು ಹೊಟ್ಟೆ ಪಾಡಿಗೋಸ್ಕರ ಬಂದಿರ್ತಾರೆ. ಅಷ್ಟು ಬಿಟ್ಟೆ ಅವರು ಏನೋ 3 ಬಿಟ್ಟವ್ರು ಬಂದು ನಿಂತ್ಕೊಂಡು ಆಕ್ಟಿಂಗ್ ಮಾಡಲ್ಲ. ಆಕ್ಟಿಂಗ್ ಮಾಡಲ್ಲ. ಒಂದು ಇಲ್ಲಿದ್ದೀರಾ ಕರ್ನಾಟಕದಲ್ಲಿ, ಭೂಮಿ ತಾಯಿ, ಕನ್ನಡ ಮಾತೆ ಅಂತ ಹೇಳ್ತೀರಾ, ಎಲ್ಲರಿಗೂ ಮಾತೆ ಥರ ನೋಡಿ ಹೆಣ್ಮಕ್ಳಿಗೆ ಮಾತೆ ಥರ ಗೌರವಿಸಿ ಅವ್ರಿಗೆ ಪ್ರೀತಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೋ ಒಬ್ರು ಹೇಳೋಕ್ಕೆ ನಾನು ಗಟ್ಟಿ ಮನಸ್ಸು, ನಾನು 5 ಬೆಳ್ಳು ಒಂದೇ ಸಮ ಇರಲ್ಲ, ರೇಷ್ಮೆ ಥರ ಯಾರು ಇರಲ್ಲ, ನಾನು ಗಟ್ಟಿ ಮಾಡ್ಕೊಂಡು ಇಟ್ಬಿಟ್ಟಿದ್ದೀನಿ. ಯಾರೋ ಒಬ್ರು ನೀವು ಹೇಳೋ ಮಾತಿಗೆ ಯಾರೋ ಒಬ್ರು ಸೂಸೈಟೇ ಮಾಡ್ಕೊಬಿಟ್ರು ಸತ್ತೇ ಹೋದ್ರು, ಅವ್ರ ಫ್ಯಾಮಿಲಿ ಎಲ್ಲ ನೀವು ನೋಡಕ್ ಹೋಗಲ್ಲ. 1 ನಿಮಿಷದಲ್ಲಿ ಬಂದು ನೀನು ಹಿಂಗೆ ಅಂತ ಆಗ್ಬಿಡ್ತೀರಾ. ಬಟ್ ಅವ್ರ ಫ್ಯಾಮಿಲಿ ವಿಷಯದಲ್ಲಿ ಅವ್ರಿಗೆ ಎಷ್ಟು ದುಃಖ ಆಗುತ್ತೆ, ಅವ್ರ ಫ್ಯಾಮಿಲಿ ಎಷ್ಟು ಜನ ಬೈತಾರೆ ಅವ್ರಿಗೆ ಹೆಣ್ಮಕ್ಳಿಗೆ ಅಂತ ನಿಮಗೆ ಗೊತ್ತಿಲ್ಲ. ಅದು ನಾನು ತುಂಬಾ ಸಲ ಕೇಳಿದ್ದೀನಿ, ಇದೇ ಕಿವಿಯಿಂದ ಕೇಳಿದ್ದೀನಿ, ಇದೇ ಕಣ್ಣಿಂದ ನೋಡಿದ್ದೀನಿ. ಅದು ಏನಾಗುತ್ತೆ ಅವ್ರ ಮನೆಯಲ್ಲಿ ಪ್ರಾಬ್ಲಮ್ ಅಂತ. ದಯವಿಟ್ಟು ಕಮೆಂಟ್ ಆಗುವಾಗ ಒಳ್ಳೆ ಕಮೆಂಟ್ ಹಾಕಿ ಅಂತ ಯಾವಾಗ ನಾನು ಇನ್ಸ್ಟಾಗ್ರಾಮ್ ಕಾಲ್ ಇಟ್ಟಿದ್ನೋ ಅವಾಗಿಂದ ಹೇಳ್ತಾನೆ ಇದ್ದೀನಿ ನಿಮಗೆ, ಒಳ್ಳೆ ಕಮೆಂಟ್ ಹಾಕಿ, ಒಳ್ಳೆ ಕಮೆಂಟ್ ಹಾಕಿ ಅಂತ. ನೀವೆಲ್ಲ ಯಾವಾಗ ಸುಧಾರಿಸ್ಕೋತಾರೋ ಗೊತ್ತಿಲ್ಲ, ನೀವು ಯಾವಾಗ ಸುಧಾರಿಸ್ಕೋತಾರೋ ಅವಾಗಲೇ ಈ ನಾಡೆಲ್ಲ ಸುಧಾರಿಸ್ಕೋತಾರೆ ಅಂತ ನಾನು ಹೇಳೋ ಮಾತು.
ಮತ್ತೆ ಇದು ಈ ಜಾತಿ ಆ ಜಾತಿ, ಅವಳು ಹಂಗೆ ಇವಳು ಹಿಂಗೆ ಅಂತ ಹೇಳೋದನ್ನ ಕಮ್ಮಿ ಮಾಡಿ, ಯಾವುದು ಜಾತಿ ಬರಲ್ಲ, ಯಾವುದು ಧರ್ಮ ಬರಲ್ಲ, ಒಂದೇ ಧರ್ಮ ಒಂದೇ ಜಾತಿ, ಅದು ಮನುಷ್ಯ ಜಾತಿ. ದಯವಿಟ್ಟು ಅವ್ರಿಗೆ ಪೂಜಿಸಿ ಗೌರವಿಸಿ ಪ್ರೀತಿ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾರೋ ಒಬ್ರು ಇವಾಗ ನೋಡಿ ಜಾತಿ 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 ಅಂದ್ರೆ ಜಾತಿ ಬರಲ್ಲ. ಇವಾಗ ನಾವು ಸತ್ತೋಗ್ತವ್ರೆ, ಅಲ್ಲಿ ಆಕ್ಸಿಡೆಂಟ್ ಆಗಿದೆ ಒಂದು ಅಪ್ಪನ್ಗೆ, ಆ ಜಾತಿನ ಅವನ ಜಾತಿ ಅಂತ ನೋಡ್ಕೊಂಡು ನಿಂತ್ಕೊಂಡಿಲ್ಲ, ಎಲ್ಲರೂ ಬಂದು ಹೆಲ್ಪ್ ಮಾಡಿದ್ರು. ಅವಾಗ ಜಾತಿ ಬರುತ್ತಾ? ಮನುಷ್ಯ ಜಾತಿ ಅದು, ಅದು ಮನುಷ್ಯ ಜಾತಿ. ಅದು ಸಾಯೋವಾಗ ಬಂದು ಹೆಲ್ಪ್ ಮಾಡ್ತಾರಲ್ಲ ಅವ್ರಿಗೆ ಹೇಳೋದು ಮನುಷ್ಯ ಜಾತಿ ಅವರು ಅಂತ. ಯಾರೋ ಒಂದ್ ಬ್ಯಾಡಾಗಿ ನಿಂತ್ಕೋತಾರಲ್ಲ ಅವ್ರ ಮನುಷ್ಯ ಜಾತಿ ಅಲ್ವೇ ಇಲ್ಲ. ಅವ್ನು ಸತ್ತೋದ್ರೆ ಅವ್ನು ಹಂಗೆ, ಅವ್ನು ಮುಸ್ಲಿಮ್ಸ್, ಅವ್ನು ಕನ್ನಡ, ಅದ್ ಬರಲ್ಲ. ಸಾಯ್ತವನ ಹೆಲ್ಪ್ ಮಾಡಕ್ ಬರ್ತಾನೆ ನೋಡಿ, ಅವ್ರ ನಿಜವಾದ ಜಾತಿ ಅವ್ರಿಗೆ ಮನುಷ್ಯ ಜಾತಿ ಅಂತ ಹೇಳ್ತಾರೆ. ಅಷ್ಟು ಹೇಳಕ್ ಇಷ್ಟಪಡ್ತೀನಿ. ಒಳ್ಳೆ ಮಾತು. ದಯವಿಟ್ಟು ಎಲ್ಲರೂ ಒಂದಾಗಿ ಬಾಳೋಣ. ಇಲ್ಲಿ ನಾವು ಒಂದೇ ನಾಡು ಒಂದೇ ಕುಲವು ಒಂದೇ ದೇವವು ಅಂತ ನಮ್ಮ ರಾಜ್ಕುಮಾರನ ಸಾರು ಹೇಳವ್ರೆ. ಅವ್ರಿಗೆ ನಾವು ಇವತ್ತಿಗೂ ದೇವ್ರಂತ ಪೂಜಿಸ್ತೀವಿ, ಗೌರವಿಸ್ತೀವಿ, ಪ್ರೀತಿಸ್ತೀವಿ. ಅವ್ರು ಹೇಳಿದ ಒಂದು ಮಾತು ನಡೆಸ್ಕೊಂಡು ಹೋಗೋಣ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಏನಾದ್ರು ಒಂಚೂರು ನಮಗೆ ದುಃಖ ಕೊಟ್ಟಿರುತ್ತೆ, ಸಾರಿ, ಕ್ಷಮಿಸಿ ಅಂತ ಹೇಳಕ್ ಇಷ್ಟಪಡ್ತೀನಿ. ತುಂಬಾ ಥ್ಯಾಂಕ್ಸ್ ಪೂಜಾ ಅವರು ಬಂದು ಇಂಟರ್ವ್ಯೂ ಕೊಟ್ಟು. ಥ್ಯಾಂಕ್ ಯು, ಯು ಆರ್ ಆಲ್ವೇಸ್ ಮೈ ಫೇವ್ರೆಟ್. ನಾನು ಎಲ್ಲೋ ಒಂದ್ ಕಡೆ ರೇಷ್ಮನ್ ಬಗ್ಗೆ ಕೆಲವೊಂದ್ಸಲ ತಪ್ಪು ತಿಳ್ಕೊಂಡಿದ್ದೆ, ಬಿಕಾಸ್ ನೀವು ಆಕೆ ಮಾಡೋ ರೀಲ್ಸ್ ಅದೆಲ್ಲ. ಬಟ್ ಪರ್ಸ್ನಲಿ ನಾನು ಅವ್ರ ಜೊತೆ ಮಾತಾಡಿದಾಗ ಅದಕ್ಕೆ ಆದಂತಹ ಒಂದಷ್ಟು ಕಾರಣಗಳಿದೆ ಅಂತ ಹೇಳಿದ್ರು. ರೇಷ್ಮಾ, ನನಗೆ ಗೊತ್ತು ನೀವು ಯಾವುದಕ್ಕೂ ಜಗ್ಗಲ್ಲ, ಯಾವುದಕ್ಕೂ ಬಗ್ಗಲ್ಲ, ಐ ಡೋಂಟ್ ಕೇರ್ ಅಂತ ಇರ್ತೀರಿ. ಅದೇ ರೀತಿಯಾಗಿ ಒಳ್ಳೊಳ್ಳೆ ಸಿನಿಮಾಗಳು ನಿಮಗೆ ಸಿಗ್ಲಿ, ನಿಮ್ದು ಏನೇನು ಕನಸುಗಳಿದೆ ಅದೆಲ್ಲವೂ ಕೂಡ ನನಸಾಗ್ಲಿ. ಆ್ಯಂಡ್ ಆದಷ್ಟು ಈ ಬಡತನದಿಂದ ಎಲ್ಲ ಹೊರಗೆ ಬನ್ನಿ, ಬೇಗ ಶ್ರೀಮಂತರಾಗ್ರಿ. ನೀವು ಹೇಳೋ ತರ ಕೋಟಿ ಕೋಟಿ ಬಂಗ್ಲೆ ಮನೆ ಆದಷ್ಟು ಬೇಗ ತಗೊಳ್ಳಿ. ಎಲ್ಲಾ ಪ್ರಾಜೆಕ್ಟ್ಸ್ ಗಳು ಕೆಲಸಗಳು ಸಿಗೋದ್ರ ಮೂಲಕ ನೋಡಿ, ರೇಷ್ಮಾ ಅವ್ರು ಕೆಟ್ಟ ದಾರಿ ಎಲ್ಲೂ ಹಿಡಿದಿಲ್ಲ, ಅಲ್ಲಿ ಕಷ್ಟಪಟ್ಟು ದುಡ್ದು ಬಿಟ್ಟು ನಾನು ಅದನ್ನ ಮಾಡ್ತೀನಿ ಅಂತ ಹೇಳಿದ್ರಿ. ಖುಷಿ ಆಯ್ತು ರೇಷ್ಮಾ. ಅಂಡ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ನನಗೊಂಥರ ಯಾವಾಗ್ಲೂ ಫೇವ್ರೆಟ್ ಇದ್ದಂಗೆ, ಯಾಕಂದ್ರೆ ಯಾವಾಗ್ಲೂ ಸರ್ ಖುಷಿ ಅವ್ರಿಗೆ. ನನಗೂ ತುಂಬಾ ಖುಷಿ, ತುಂಬಾ ಮನಸ್ಸು. ನಾವ್ ಎಲ್ಲೇ ಹೋಗ್ಲಿ ಎಲ್ಲಾರ ನಿಂತ್ಕೊಂಡಿದ್ವಿ, ನಾವು ಫಸ್ಟ್ ಅಂತ ನೋಡಿದ್ದೆ ಪೂಜಾ ಮೇಡಮ್. ಇಲ್ಲ ಸರ್, ಅದೆಲ್ಲ ದೇವರ ಆಶೀರ್ವಾದ ಅಷ್ಟೇ. ಇಲ್ಲ ಸರ್, ತೊಂದ್ರೆ ಇಲ್ಲ. ಗಿಚ್ಚಿಗಿಲಿಯಲ್ಲೂ ಅಷ್ಟೇ, ಅಲ್ಲೂ ಕೇಳಿದ್ರು, ಅಲ್ಲೂ ಕ್ಯಾಮ್ರಾ ಮುಂದೆ ಗುಡ್ಸಾಗ ನಾನು ಅದೇ ಯೋಚನೆ ಮಾಡೋದು. ಬರದೇ ಮೆಂಡ್ ಪೂಜಾ ಮೇಡಮ್. ಇನ್ನಷ್ಟು ಎಲ್ಲಾ ಕನಸುಗಳು ನನಸಾಗ್ಲಿ ಸರ್, ಒಳ್ಳೇದಾಗ್ಲಿ ನಿಮಗೆ. ಆ ಭಗವಂತ ನಿಮಗೆ ಒಳ್ಳೇದ್ ಮಾಡ್ಲಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ನಿಮ್ ಜೀವನ ಖುಷಿ ಆಗಿರಿ. ಅಂಡ್ ಹೆಂಡತಿ ಪರವಾಗಿ ನಿಂತಿದ್ದೀರಾ. ಯಾರೇನೇ ಅಂದ್ರೂ ಅದು ಯಾವ್ದಕ್ಕೂ ತಲೆ ಕೆಡಿಸ್ಕೊಳ್ಳದೆ, ಅದು ಇದೆಲ್ಲ ಅದು ದೊಡ್ಡ ಹೃದಯ, ಅದಕ್ಕೊಂದು ವಿಶಾಲ ಹೃದಯ ಅಂತಾರೆ. ನನ್ ಗಂಡ ಹೇಳ್ತಾರಲ್ಲ ಅರ್ಧನಾರೇಶ್ವರ ಅಂತ, ಅದು ನನ್ ಗಂಡನೇ. ಯಾರನ್ನ ಈ ಪ್ರಪಂಚನ ಬಿಟ್ಬಿಡ್ತೀನಿ, ನನ್ ಗಂಡನ್ ಬಿಡಲ್ಲ. ನನ್ ಗಂಡನೇ. ಹೌದು, ನಿಜ. ನನಗ್ ಖುಷಿ ಅಂದ್ರೆ ನಾನು ಪುಣ್ಯ ಮಾಡಿದೀನಿ, ಸ್ವಲ್ಪ ವಿಷಯದಲ್ಲಿ ನಾನು ಪುಣ್ಯ ಮಾಡಿದೀನಿ. ಈ ತರ ಗಂಡ ಸಿಕ್ಕಿರಬೇಕು ಅಂದ್ರೆ ಪುಣ್ಯ. ಹೌದು, ಎಷ್ಟೊಂದ್ ಜನರು ಒಡೆಯೋದು ಬಡಿಯೋದು ಮಾಡ್ಬಿಡ್ತಾರೆ. ನೀನ್ ಪರವಾಗಿಲ್ಲ, ಮನೇಲಿ ಇರುವಂತ ಎಷ್ಟೊಂದ್ ಜನ ಅದರೆಲ್ಲ ಮಾಡೋದಕ್ಕೆ ನೋಡಿದೀವಿ, ಅದನ್ನ ನೋಡ್ತಾ ಇರ್ತೀವಿ. ಬಟ್ ನೀವು ಅದ್ ಯಾವ್ದನ್ನು ಗಮನಿಸದೆ ಒಂದು ಕಲಾವಿದೆಯಾಗಿ ನನ್ನ ಹೆಂಡ್ತಿನ ನಾನು ನೋಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಸ್ವೀಕಾರ ಮಾಡಿದಿರಾ. ಕಲಾವಿದ್ರಿಗೆ ನಾನು ಗೌರವ ಕೊಡ್ತೀನಿ ಅಂತ ತೋರಿಸ್ತಾ ಇದ್ದೀರಾ. ಖುಷಿ ಆಗತ್ತೆ ಸರ್. ಇದೇ ರೀತಿಯಾಗಿ ಯಾವುದೇ ಜಗಳ ನಿಮ್ಮಿಬ್ರು ಮಧ್ಯೆ ಬರ್ದೆ ಆರಾಮಾಗಿ ಖುಷಿಯಾಗಿ ಚೆನ್ನಾಗಿರಿ ಸರ್. ಅಷ್ಟೇ. ಥ್ಯಾಂಕ್ ಯು. ಕರ್ನಾಟಕ ಜನತೆ, ಕನ್ನಡ ಜನತೆ ಕೈ ಹಿಡಿದಿದ್ದೀರಾ, ಪ್ರೀತಿಸ್ತಿದ್ದೀರಾ ನಾವು ಇಬ್ರಿಗೂ ಜೋಡಿಗೆ. ನಾನು ಚಿರುಋಣಿ, ಕರ್ನಾಟಕದಲ್ಲಿ ಹುಟ್ಟಿರೋದು ನಾನು ಚಿರುಋಣಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ಇಲ್ಲಿ ಹುಟ್ಟಿ ನಾನು ನನ್ನ ಗಂಡನ ಪಡೆದಿ ನಾವೊಂದು ಏನೋ ಒಂದ್ ಮೇಲ್ಗಡೆ ಬಂದಿದೀವಿ ಅಂದ್ರೆ ನೀವು ಕೈ ಹಿಡಿದಿದ್ಕೆ ಮಾತ್ರ. ನೀವ್ ಕೈ ಹಿಡಿದಿದ್ಕೆ ನಾನು ನಿಮ್ಮ ಮನಸ್ಸಿಗೆ ಮುಟ್ದೆ, ನೀವ್ ಬಂದು ಇಂಟರ್ವ್ಯೂ ಕೊಟ್ಟಿಕ್ಕೆ ನಾನು ಅಷ್ಟು ದೂರ ಹೋದೆ, ಗಿಚ್ಚಿಗಿಲಿ ಸ್ಟೇಜ್ ಹೋದೆ. ಇವತ್ತಿನ ದಿವಸ ನಾನು ಏನೋ ಒಂದು ಶೂಟಿಂಗ್ ಮಾಡ್ತಾ ಇದೀನಿ, ಏನೋ ಒಂದು ಚೆನ್ನಾಗಿದ್ದೀನಿ, ಏನೋ ಬೆಳೆದಿದ್ದೀನಿ ಅಂದ್ರೆ ಅದು ನೀವೇ ಕಾರಣ. ಹೌದು, ನಿಜ. ಪ್ರತಿಯೊಬ್ಬ ಗಂಡ ತನ್ನ ಹೆಂಡತಿ ಅವಳನ್ನ ಅರ್ಥ ಮಾಡ್ಕೋಬೇಕು. ಅವಳಿಗೆ ಏನು, ಹೆಂಗೆ, ಯಾವ ತರ, ಅವ್ರಲ್ಲಿ ಏನ್ ಟ್ಯಾಲೆಂಟ್ ಇದೆ, ಈ ಟ್ಯಾಲೆಂಟ್ ಇದೆಯಾ, ಸರಿ ಈ ತರ ಮಾಡಿದ್ರೆ ನಿನ್ಗೆ ಒಳ್ಳೇದ ಇದಾಯ್ತಿದ್ಯಾ, ಸರಿ ಮಾಡಮ್ಮ, ನೀನ್ ಚೆನ್ನಾಗಿದೆ. ಎಂತಿ ನಗ್ನಾಗ್ತಾ ಇದ್ರೆ ತಾನೇ ಗಂಡನು ಚೆನ್ನಾಗಿರೋದು. ನಿಜ ಅಲ್ವಾ? ಎಂತಿಗೆ ಕಾಟ ಕೊಡ್ಕೊಂಡು ಡೈಲಿ, ಇವಾಗ ನಾವು ಡೈಲಿ ಡ್ರಿಂಕ್ಸ್ ಮಾಡ್ತೀನಿ, ಅದೇ ತರ ಮಾಡ್ಕೊಂಡು ಡೈಲಿ ಗಲಾಟೆ ಮಾಡ್ತೀನ? ಮಾಡಲ್ಲ ಅಲ್ವಾ? ಹೇಳ್ತಾರೆ ಇವ್ರೆ. ನೋಡ್ಕೋಬೇಕು, ಅವ್ರೆ ಹೆಂಡತಿನ ನೋಡ್ಕೊಳ್ಬೇಕು, ಚೆನ್ನಾಗಿ ನೋಡ್ಕೋಬೇಕು. ಚೆನ್ನಾಗಿ ನೋಡ್ಕೊಂಡ್ರೆ ಹೆಂಡತಿನೂ ಗಂಡನ್ ಚೆನ್ನಾಗಿ ನೋಡ್ಕೊಳ್ತಾರೆ. ಇಲ್ಲ ಅಂದ್ರೆ ರಾತ್ರಿ ಹೊತ್ತು ಊಟದಲ್ಲಿ ವಿಷ ಕೊಟ್ಬಿಡ್ತಿಲ್ಲ, ಹೋಗ ನನ್ನ ಮಗನೇ ನೀನು ಅಂತೇಳಿ. ನಾನು ಆತರ ಮಾಡಲ್ಲ. ನೀವ್ ಮಾಡಲ್ಲ ಅನ್ನೋ ನಂಬಿಕೆ ಇದೆ ರೇಷ್ಮಾ ನನಗೆ. ಟ್ಯಾಲೆಂಟ್ ಇದೆ ಅವ್ರಿಗೆ ಅಲ್ವಾ? ನಾನು ಫಸ್ಟ್ ನೋಡ್ಬಿಟ್ಟೆ, ಓ ಈ ಟ್ಯಾಲೆಂಟ್ ಇದೆ, ಇವರು ಏನೋ ಮಾಡ್ತಾರೆ, ಆ ನಂಬಿಕೆ ಮುಂದೆ ಸರಿ ಹೋಗಮ್ಮ ನೀನು. ಹೆಂಡತಿ ಮೇಲೆ ಇರೋ ನಂಬಿಕೆ ಇದೆ ಅಲ್ಲ ಸರ್, ಅದಕ್ಕೆ ಹೇಳೋದು.
ಗಂಡ ಹೆಂಡತಿ ಮಧ್ಯೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ನಾನು ಇದೀನಿ, ಮುಂದೆ ನೀನ್ ಹೋಯ್ತಾರೋ ಹಿಂದೆ ನಾನು ಇದೀನಿ, ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡ. ಹೋಯ್ತಾರೋ ನಿನ್ ಏನ್ ಟ್ಯಾಲೆಂಟ್ ಇದೆ ಕರ್ನಾಟಕದಲ್ಲಿ ತೋರಿಸ್ಕೊ, ಆರಾಮಾಗಿರೋ, ಖುಷಿಯಾಗಿರು. ಯಾವತ್ತಿರೋ ಎಂಟಿನ ಖುಷಿಯಾಗಿ ನೋಡ್ಕೋಬೇಕು. ಖುಷಿ ಆಯ್ತು ಸರ್, ಖುಷಿಯಾಗಿರಿ. ಇವಾಗ ಅಪ್ಪ ಅಮ್ಮ ಅಣ್ಣ ತಮ್ಮ ಎಲ್ಲಾರ್ಗು ಬುಟ್ಟಿಯವರು ನಂಬಿ ಬರೋದು ನಮ್ಗೋಸ್ಕರ ಅಲ್ವಾ. ಇವಾಗ ನಮ್ ಜೊತೆ ತಾನೇ ನೈಟ್ ಟು ಡೇ ಎಲ್ಲ ನಮ್ ಜೊತೆ ಇಲ್ಲಿ ಇರ್ತಾರೆ. ಅವ್ರ ಅಪ್ಪ ಅಮ್ಮ ನಮ್ ಜೊತೆ ಇರ್ತಾರೆ, ಇರಲ್ಲ. ನಮ್ ಜೊತೆ ಇರೋವರೆಗೂ ಖುಷಿಯಾಗಿರ್ಬೇಕು. ಅದೇ ಜೀವನ. ಗಂಡ ಹೆಂಡತಿ ಅರ್ಥ ಮಾಡ್ಕೊಂಡು ಏನೋ ಅವ್ರ ಬಗ್ಗೆ ಅರ್ಥ ಮಾಡ್ಕೊಂಡು ಹೋದ್ರೇನೆ ಜೀವನ. ಅದು ಬಿಟ್ಟು ಹೆಂಡತಿ ಮೇಲೆ ಡೌಟ್ ಪಟ್ಕೊಂಡು ಈ ಕೆಲವು ನನ್ನ ಮಕ್ಳು ಇರ್ತಾರೆ, ಏನೋ ನೀನ್ ಹೆಂಡತಿ ಹಂಗಿದ್ದಾಳೆ ಹಂಗಿದ್ದಾಳೆ, ಹೌದಪ್ಪ ನನ್ನ ಹೆಂಡತಿ ಅಲ್ಲಿ ಮಾಡ್ತಾಳೆ, ನಿನ್ನ ಹೆಂಡತಿ ಕರೆಕ್ಟಾಗಿ ಇದ್ದಾಳ, ಮತ್ತೆ ಇರೋ ಆರಾಮಾಗಿ. ನನ್ನ ಹೆಂಡತಿ ಏನೋ ಮಾಡ್ತಾಳೆ, ಬರ್ತಾಳೆ, ಮನೆಗೆ ಬರ್ತಾರೆ. ಅವ್ಳು ಹೋಗಿ ಆಕ್ಟ್ ಮಾಡಕ್ಕೆ ಹೋಗಿ ಬರ್ತಾರೆ. ನಿನ್ನ ಹೆಂಡತಿ ಅಲ್ವ ಮನೆ ಕೆಲಸನು, ಮನೆ ಓನರ್ ಹತ್ರ ಏನೋ ಮಾತಾಡ್ತಾ ಇರು, ನೋಡದ ನೀನು ನಾನು ಆಟ ಓಡಿಸ್ಕೊಂಡು ಹೋಗ್ರೆ ನೋಡ್ಕೊಂಡು ನಿಂತಿದ್ದು ಬಂದೇ ಇಲ್ಲ ಆತರ ಹೇಳಿದ್ರೆ ಅವ್ನಿಗೆ ಹೆಂಗಿರುತ್ತೆ ಅಲ್ವಾ. ಸರ್ ಒಳ್ಳೇದಾಗ್ಲಿ. ಅವ್ರ ಹೆಂಡತಿನ ಅವರು ಫಸ್ಟ್ ಚೆನ್ನಾಗಿರೋದ್ ಇಟ್ಕೊಳ್ಳೋದ್ ಫಸ್ಟ್ ನೋಡ್ಕೋಬೇಕು. ಹೆಂಡತಿ ನಗ್ನಗ್ತಾ ಇರೋದ್ನ ನೋಡಿ ಹೊಟ್ಟೆ ಉಡ್ಸ್ಕೊಳ್ಳೋದಲ್ಲ. ಧಾರವಾಡ ಹೆಂಡತಿಯವರು ಚೆನ್ನಾಗಿರೋದ್ ನೋಡಿ ನಾವು ಹೊಟ್ಟೆ ಉಡ್ಸ್ಕೊಳ್ಳೋದಲ್ಲ, ಅವ್ರ ತರ ಬಾಳ್ಬೇಕು ಅನ್ಬಿಟ್ಟು ನಾವು ಬಾಳ್ಬೇಕು. ನೋಡಪ್ಪ ಅವ್ನ ಹೆಂಡತಿ ನಿಂಗೆ ಕರೆಕ್ಟಾಗಿ ಚೆನ್ನಾಗಿ ಇಟ್ಕೊಂಡವ್ನೆ, ನೋಡ್ಕೊಂಡವ್ನೆ, ಖುಷಿಯಾಗಿರ್ತಾಳೆ ಗಂಡ ಹೆಂಡತಿ. ಆ ತರ ನಾವು ಇಟ್ಕೋಬೇಕು. ನಮ್ಮ ಹೆಂಡತಿ 4 ಜನ ನೋಡಿದ್ರು ಪರವಾಗಿಲ್ಲಪ್ಪ ಅವ್ಳ ಹೆಂಡತಿ ಗಂಡ ಚೆನ್ನಾಗಿದ್ದಾರೆ. ಹೆಂಡತಿ ಮೇಲೆ ಮೇನು ಗೌರವ ಕೊಡಿ, ಮರ್ಯಾದೆ ಇಡಿ, ಹೆಂಡತಿಗೆ ನಂಬಿಕೆ ಇಡಿ. ಫಸ್ಟ್ ನಂಬಿಕೆನೇ ಜೀವನ. ತುಂಬಾ ಒಳ್ಳೆ ಗಂಡ ಸಿಗೋರೆ, ಹಂಗೆ ಒಳ್ಳೆ ಫ್ರೆಂಡು ಸಿಕ್ಕವ್ರೆ ನವೀನ್. ಒಂದ್ ಒಳ್ಳೆಯವರು ಮನುಷ್ಯನ್ಗೆ ನಂಬಿಕೆ ಅಲ್ವಾ ಜೀವನ. ಒಂದು ನಂಬಿಕೆ ಮೇನು. ಆ ನಂಬಿಕೆ ಇದ್ರೆ ಸಾಕು ಲೈಫ್ ಲಾಂಗ್. ಈಗ ನಾವು ದುಡ್ಡು ಮಾಡಬೇಕು, ಅದು ಮಾಡಬೇಕು, ನಾವು ಬೆಳಿಬೇಕು, ನಾವು ಕಾರಲ್ಲಿ ಓಡಾಡಬೇಕು, ಅದು ಇದು ಇವ್ರು ಹೇಳ್ದಂಗೆ ಆ ಥರ ನಮ್ಗೆ ಏನು ಆಸೆ ಇಲ್ಲ. ನಮ್ಮ ಆಟೋದಲ್ಲೇ ಓಡಾಡ್ತಾ ಇದೀವಿ, ನಿಮ್ದಾಗಿದ್ದೀವಿ. ಅದೇ ಇವ್ರು ಹೇಳೋ ಪ್ರಕಾರ ನಾವು ಚಾಪೆ ಎಷ್ಟು ಉದ್ದ ಇದೀವೋ ಅಷ್ಟೇ ಕಾಲು ಚಾಚಬೇಕು, ಅದಕ್ಕಿಂತ ಜಾಸ್ತಿ ಉದ್ದ ಮಾಡಿದ್ರೆ ನೆಲದ ಮೇಲೆ ಹಾಕುತ್ತೆ ಕಾಲು ಅನ್ನೋ ಮಾತು. ಅದು ನಿಜ. ಗತಿ ಕೇಳು ಅಂತ. ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಒಳ್ಳೇದಾಗ್ಲಿ ನಿಮ್ಗೆ. ಇದೇ ರೀತಿ ನಗ್ನಗ್ತಾ ಖುಷಿಯಾಗಿರಿ. ಥ್ಯಾಂಕ್ ಯು. ಈ ಕಾರ್ಯಕ್ರಮ ಚೆನ್ನಾಗಿತ್ತು. ಎಸ್ ವೀಕ್ಷಕರು, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ.